ನೆಟ್ ಬಂದ್ ಮಾಡ್ಬೇಡ. ಹೇಳಿ ನೆಟ್ ಬಂದ್ ಮಾಡ್ಬೇಡ. ರೈಟ್ ಆಗ್ತೀನಿ ಬರ್ತದೆ ಬೆಳಕು. Sir, good morning. Start ಮಾಡೋಣ sir. Yes, yes. Okay. So good morning everyone. So ಇವತ್ತು ಮಾರ್ಕೆಟಿಂಗ್ ಪ್ಲಾನ್ ಸೆಷನ್ಗೆ ನಾವು ಎಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ ಆಲ್ ದ ಪಾರ್ಟಿಸಿಪೆಂಟ್. ಸೊ ಇವತ್ತು ಸೆಷನ್ ನೋಡಿದ್ರೆ ಅಂತ DXN ಮಾರ್ಕೆಟಿಂಗ್ ಪ್ಲಾನ್. ಸೊ ತುಂಬಾ ಇಂಪಾರ್ಟೆಂಟ್. ಒಂದು ನಾವು ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ನಮ್ದು ಕಂಪನಿದು ಮಾರ್ಕೆಟಿಂಗ್ ಪ್ಲಾನ್ ಗೊತ್ತಿರಬೇಕು. ಕ್ಲಿಯರ್ ಆಗಿ ಮಾರ್ಕೆಟಿಂಗ್ ಪ್ಲಾನ್ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ ನಮ್ಮ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಮ್ಗೆ ಏನು ಬೆನಿಫಿಟ್ ಸರಿಯಾಗಿ ಬರುತ್ತೆ ನಾವು ಅರ್ಥ ಮಾಡಕ್ಕೆ ಹೇಳಕ್ಕೂ ಸರಿಯಾಗಿ ನಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ನಾವು ಟೀಮ್ ವರ್ಕ್ ಹೇಳ್ಕೊಡಕ್ಕೆ ಒಂದು ಕ್ಲಾರಿಟಿ ಬರುತ್ತೆ. ಸೊ ಅದು ಹೇಳ್ಕೊಡಕ್ಕೆ ನಮ್ಮ ಜೊತೆಗೆ ರೈಟ್ ಪರ್ಸನ್ ನಮ್ಮ ಜೊತೆಗೆ ಇದ್ದಾರೆ. ಫಸ್ಟ್ ಎಕ್ಸಿಕ್ಯೂಟಿವ್ ಕ್ರೌನ್ ಡೈಮಂಡ್ ಮಿಸ್ಟರ್ ನಿಲೇಶ್ ಫ್ರಮ್ ಬೆಲ್ಗಾಮ್. ಐ ವೆಲ್ಕಮ್ ಯು ಸರ್. Thank you, sir. Thank you. We can start our session, sir, please. Okay, thank you, Jacob. Good morning, everybody. Good morning, all great leaders and distributors. ಇವತ್ತೆ ಮಾರ್ಕೆಟಿಂಗ್ ಹಾಗಾಕೊಂಡು ಮಾರ್ಕೆಟಿಂಗ್ ಅದರ ಬಗ್ಗೆ ನಾವು ಯಾಕಂದ್ರೆ ತುಂಬಾ ನಾವು ಎಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ ಅಂದ್ರೆ, ಓಕೆ ತುಂಬಾ ಜನ ನಾನು ನೋಡಿದೀನಿ ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿ ಹೇಳ್ತಾರೆ, ಪ್ರಾಡಕ್ಟ್ ಎಕ್ಸಲೆಂಟ್, ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ, ಕಾಯಿಲೆ ಬಗ್ಗೆ ಮಾತಾಡ್ತಾರೆ, ಎಲ್ಲ ಕರೆಕ್ಟು. ಬಟ್ ಹಣ ಬರ್ಬೇಕಾದ್ರೆ ನೀವು ಮಾರ್ಕೆಟಿಂಗ್ ಎಲ್ಲಿವರೆಗೂ ಕಲಿಯೋದಿಲ್ವೋ ಅಲ್ಲಿವರೆಗೂ ನಿಮ್ಗೆ ಹಣ ಬರೋದಿಲ್ಲ. ಯಾಕೆಂತಂದ್ರೆ ಬೇರೆ ಕಂಪನಿಯವರು ಯಾವ ಬೇರೆ ಬೇರೆ ಕಂಪನಿಯವರು ಇರ್ತಾರೆ, ಅವರು ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಮಾತಾಡೋದಿಲ್ಲ, ಪ್ರಾಡಕ್ಟ್ ತೋರಿಸೋದಿಲ್ಲ. ಅವ್ರು ಏನ್ ತೋರಿಸ್ತಾ ಇದಾರೆ ಅಂದ್ರೆ ಬರೇ ಇನ್ಕಮ್ ತೋರಿಸ್ತಾ ಇದ್ದಾರೆ, ಬರೇ ಇನ್ಕಮ್. ಫ್ರೆಂಡ್ಸ್, ಬರೀ ಇನ್ಕಮ್ ತೋರಿಸಿದ್ರೆ, ಬರೀ ಮಾರ್ಕೆಟಿಂಗ್, ಬರೀ ಪ್ಲಾನ್, ಬರೀ ಇನ್ಕಮ್ ತೋರಿಸಿದ್ರೆ ಹಣ ಬರುವುದಿಲ್ಲ. ಪ್ರಾಡಕ್ಟ್ ಬೆಸ್ಟ್ ಇರಬೇಕು, ಕಂಪನಿ ಪವರ್ಫುಲ್ ಕಂಪನಿ ಇರಬೇಕು, ಸಿಸ್ಟಮ್ ಸರಿ ಇರಬೇಕು, ಅವಾಗ ಮಾತ್ರ ಬರೋದು. ಈಗ ನೋಡಿ, ನಾನು 18 years ಇಂದ ಇದರಲ್ಲಿ ಇದ್ದೀನಿ. ನನಗೆ ಗೊತ್ತಾಗಿದ್ದು ಏನಂತಂದ್ರೆ ಕಂಪನಿ ಸಿಸ್ಟಮ್ ಮತ್ತೆ ಪ್ರಾಡಕ್ಟ್ ಸುಪೀರಿಯಾರಿಟಿ ಇಂದನೇ ಇಷ್ಟು ಫಾಸ್ಟ್ ಆಗಿ ನಾವು ಗ್ರೋತ್ ಆಗ್ತಾ ಇದೀವಿ. ಆದ್ರಿಂದ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಎಲ್ಲಿವರೆಗೂ ನಾವು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಈ ಒಂದು ಸಿಸ್ಟಮ್ ಕಲ್ಸೋದಿಲ್ವೋ, ಮಾರ್ಕೆಟಿಂಗ್ ಅವರು ಕಲಿಬೇಕು. ಮಾರ್ಕೆಟಿಂಗ್ ವೆರಿ ಸಿಂಪಲ್ ಮಾರ್ಕೆಟಿಂಗ್, 3 step ಮಾರ್ಕೆಟಿಂಗ್ ಇದೆ. ಅದು ಬಹಳ ಈಸಿಯೆಸ್ಟ್ ಇದೆ. ಅದನ್ನ ನಾವು ಕಲ್ಸ್ಕೊಟ್ರೆ ಮಾತ್ರ ಏನಾಗತ್ತೆ, ನಮ್ಮ ಟೀಮ್ ಡೆವಲಪ್ ಆಗತ್ತೆ. ಇಲ್ಲ ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ಸಮ್ ಪ್ರಾಡಕ್ಟ್ ಸೆಲ್ಲಿಂಗ್ ಒಳಗೆ ಬಿದ್ದು ಬಿಡ್ತಾರೆ ಅಷ್ಟೇ. ಯಾಕಂದ್ರೆ ಅವ್ರಿಗೆ ನಾವು ಹೇಳ್ಕೊಡೋದಿಲ್ಲ, ಮಾರ್ಕೆಟಿಂಗ್ ಕಲ್ಸೋದಿಲ್ಲ. ದಟ್ ಇಸ್ ಅ ಪ್ರಾಬ್ಲಮ್. ಅದಕ್ಕೋಸ್ಕರ ಇದನ್ನ ಯಾಕೆ ಈಗ ಫಸ್ಟ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಎಲ್ಲಿವರೆಗೂ ಕಲಿದಿಲ್ವೋ ಅಲ್ಲಿವರೆಗೂ ನಾವು ಬಂದಿದ್ದು DXN ಅಲ್ಲಿ ಇಂಥ ಒಂದು ಬಿಗ್ಗೆಸ್ಟ್ ಒಂದು ಇಂಡಸ್ಟ್ರಿಯಲ್ ನಾವು ಯಾಕೆ ಬಂದಿದೀವಿ ಅಂದ್ರೆ, ನಾವು ನಮ್ಗೆ ಒಂದು ಅಚೀವ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಒಂದು ದೊಡ್ಡ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೋಸ್ಕರ ಬಂದಿದ್ದೀವಿ, ಸೆಕ್ಯೂರಿಟಿಗೋಸ್ಕರ ಬಂದಿದ್ದೀವಿ. ಅರ್ಥ ಮಾಡ್ಕೋಬೇಕು ನಾವು. ಹಾಗಾದ್ರೆ ನಾವು ಈ ಮಾರ್ಕೆಟಿಂಗ್ ಕಲಿಬೇಕು, ನಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಇದನ್ನ ಕಲಿಸ್ಬೇಕು. ದಟ್ ಈಸ್ ಇಷ್ಟ ಇದರಲ್ಲಿ ಇರೋದು, ವೆರಿ ಸಿಂಪಲ್ ಇದು. ಹಾಗಾಕೊಂಡು ಈಗ ನಾವು ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ 21st century ವೆರಿ ಒಂದು ಲುಕಿಂಗ್ ಫಾರ್ ಏನ್ ನೋಡ್ತಾ ಇದೀವಿ ನಾವು? ನಮ್ಗೆ ಏನ್ ಬೇಕೀಗ? ಇನ್ಕಮ್ ಬೇಕು, ಹಣ ಬೇಕು. ಏನಾಗತ್ತೆ, ತುಂಬಾ ಇಲ್ಲಿ ತೋರಿಸಿದಾರೆ ನೋಡಿ, ತುಂಬಾ 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 ಹಣ ಬೇಕು. ಯಾಕಂದ್ರೆ ನಮ್ಮ ಡ್ರೀಮ್ ಫುಲ್ಫಿಲ್ ಆಗೋದೇ ಈ ಇನ್ಕಮ್ ಮೇಲೆ. ಡ್ರೀಮ್, ನಮಗೆ ಎಲ್ಲ ಡ್ರೀಮ್ ಇರುತ್ತೆ, ಅದು ಬೇಕು ಇದು ಬೇಕು ಎಲ್ಲ. ಎಸ್, ಏನ್ ಬೇಕು ಆದ್ರು ನಿಮಗೆ ನೋಡಿ, ಈಗ ಮನೆ ತಗೋಬೇಕು, ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಗೋಲ್ಡ್ ಮಾಡಿಸ್ಬೇಕು, ಮತ್ತೆ ಫಾರಿನ್ ಟೂರ್ ಮಾಡ್ಬೇಕು, ಏನ್ ಮಾಡಿದ್ರು ನಮ್ಗೆ ಹಣ ಬೇಕು. ಹಣದ ಅವಶ್ಯಕತೆ ಇದೆ. ನಾವೆಲ್ಲರೂ ಅದನ್ನೇ ನೋಡ್ತಾ ಇದ್ದೀವಿ. ಆ ನಂತರ ಅದ್ರ ನೆಕ್ಸ್ಟ್ ಏನ್ ಬರ್ತದೆ, ಟೈಮ್ ಫ್ರೀಡಮ್. ಈಗಿನ ಜನರಂತ ಏನಾಗಿದೆ, ಟೈಮ್ ಫ್ರೀಡಮ್ ಇಲ್ಲ. ಈಗೇನಾಗಿದೆ, ನೋ ಟೈಮ್, ಹರಿ ವರಿ ಕರಿ ಅಂತ ಹೇಳ್ತೀವಿ ನಾವು. ಹರಿ ವರಿ ಕರಿ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ? ಹರಿ ಅಂದ್ರೆ ಟೈಮ್ ಇಲ್ಲ, ವರಿ ಅಂದ್ರೆ ಟೆನ್ಷನ್, ಕರಿ ಅಂದ್ರೆ ಕರ್ದಿದೆಲ್ಲ ತಿನ್ನೋದು. ಓಕೆ, ಇದರಿಂದ ಏನಾಗತ್ತೆ, ನಮ್ಗೆ ಟೈಮ್ ಇಲ್ಲ. ಆ ನಂತರ ಈಗ ಮತ್ತೊಂದು ಏನಂತಂದ್ರೆ ಸೆಕ್ಯೂರಿಟಿ. ನಮ್ಗೆ ಏನ್ ಬೇಕು? ಹಣ ಬೇಕು, ಟೈಮ್ ಫ್ರೀಡಮ್ ಬೇಕು, ಸೆಕ್ಯೂರಿಟಿ ಬೇಕು. ಓಕೆ, ಅದಕ್ಕೋಸ್ಕರ ಇಂಥ ಒಂದು ದೊಡ್ಡ ಇಂಡಸ್ಟ್ರಿಯಲ್ಲಿ ನಾವು ವರ್ಕ್ ಮಾಡ್ಬೇಕು. ಜೊತೆಗೆ ಹೆಲ್ತ್ ಫ್ರೀಡಮ್ ಬೇಕು. ನೋಡಿ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ಹೆಲ್ತ್ ಫ್ರೀಡಮ್ ಇಲ್ಲ ನಮ್ಗೆ. ಅದ್ರ ಬಗ್ಗೆ ನೋಡೋಣ. ಓಕೆ, ಹಾಗಾಕೊಂಡು ಸರಿ, ಈಗ ಏನಾಗಿದೆ, ಫೈನಾನ್ಸಿಯಲ್ ಇನ್ಸೆಕ್ಯೂರಿಟಿ ನೋಡಿ ಅಲ್ಲಿ ತೋರಿಸಿದಾರೆ. ಫೈನಾನ್ಸಿಯಲ್ ಇನ್ಸೆಕ್ಯೂರಿಟಿ
ಯಾರಿಗೂ ಈಗ ಫೈನಾನ್ಸಿಯಲ್ ಏನಾಗಿದೆ ಇನ್ಸೆಕ್ಯೂರಿಟಿ, ಹಣದ ಒಂದು ಸೆಕ್ಯೂರಿಟಿ ಇಲ್ಲ. ಯಾಕೆಂದ್ರೆ ಜಾಬ್ ಇನ್ಸೆಕ್ಯೂರಿಟಿ, ಅವ್ರಿಗೆ ಜಾಬ್ ಇದನ್ನೇ ಇಲ್ಲ. ಈಗ ನಮ್ಗೆ ನೋಡಿದ್ದೇವೆ, ಈಗ ಮೊದ್ಲಿಂದ ನೋಡ್ತಾ ಇದೀವಿ. ಈಗ ಬರೀ ಈಗ ಕರೋನಾ ಬಂದಿದೆ, ಈಗ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಇದಂತಲ್ಲ, ಈಗ ಮೊದ್ಲಿಂದನೇ ನೋಡ್ತಾ ಇದ್ದೇವೆ. ನೋಡಿ IT ಕಂಪನಿಗಳೆಲ್ಲ ಅವಾಗ ತುಂಬಾ ಪ್ರಾಬ್ಲಮ್ ಆಯ್ತು. ಎಷ್ಟು ಜನ ಜಾಬ್ ಕಳ್ಕೊಂಡ್ರು, ಎಷ್ಟು ಜನ ಸುಸೈಡ್ ಮಾಡ್ಕೊಂಡ್ರು. ಯಾಕೆ? ಎಲ್ಲರಿಗೂ ಹೊರಗೆ ಹಾಕ್ಬಿಡ್ತು ಇಂಡಸ್ಟ್ರಿ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್, ಕ್ರೈಸಿಸ್, ಏನಂತ ಗೊತ್ತಾಗ್ತಾ ಇಲ್ಲ. ಆ ತರ ಎಷ್ಟು ನೋಡಿ ಅಂದ್ರೆ ಎಷ್ಟು ಫ್ಯಾಕ್ಟ್ರಿಗಳು ಬಂದ್ ಆಗ್ತಾ ಇದಾವೆ. ಯಾಕೆ? ರೀಸನ್ಸ್ ತುಂಬಾ ಕಾಂಪಿಟೇಷನ್ ಇದೆ, ರೀಸನ್ಸ್ ಇದೆ ತುಂಬಾ. ಇದಕ್ಕೆ ನಾವು ಯಾಕಂದ್ರೆ ಇದು ಬಗ್ಗೆ ತುಂಬಾ ಇದೆ, ಅದನ್ನ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಹಾಗಾಕೊಂಡು ಜಾಬ್ ಇನ್ಸೆಕ್ಯೂರಿಟಿ, ಜಾಬ್ ಈ ಜನರಿಗೆ ಆಗ್ತಾ ಇಲ್ಲ. ಯಾವ ಫ್ಯಾಕ್ಟ್ರಿ ಏನು ಕೆಲಸ ಮಾಡಿದ್ರು ಅವ್ರಿಗೆ ಭಯ ಇರುತ್ತೆ, ಯಾವಾಗ ತೆಗೆದು ಹಾಕ್ತಾರೋ, ಏನಾಗುತ್ತೋ ಏನು ಅಂತ ಭಯ, ರಾತ್ರಿ ನಿದ್ದೆ ಬರೋದಿಲ್ಲ, ಅಷ್ಟೊಂದು ಈಗ ಇನ್ಸೆಕ್ಯೂರಿಟಿ ಇದೆ. ಅದ್ರ ಜೊತೆಗೆ ನೋಡಿ ಇಲ್ಲೇನಾಗಿದೆ, ಬಿಸ್ನೆಸ್ ಮತ್ತೇನಾಗುತ್ತೆ, ಗೋಯಿಂಗ್ ಔಟ್ ಆಫ್ ಅವರ್ ಬಿಸ್ನೆಸ್. ನೋಡಿ ಇಲ್ಲೇನಾಗುತ್ತೆ, ಅಂದ್ರೆ ಡೌನ್ ಇದಂದ್ರೆ ಕ್ಲೋಸಿಂಗ್ ಡೌನ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಶಟರ್ಸ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ಕಾಣ್ತದೆ ನೋಡಿ, ಶಟರ್ಸ್ ಹಾಕ್ಬಿಟ್ಟಿದ್ದಾರೆ, ಶಾಪ್ ಎಲ್ಲ ಶಟರ್ಸ್. ಯಾಕೆ ಇದೆಲ್ಲ ಯಾಕೆ ಆಗ್ತಾ ಇದೆ? ದೊಡ್ಡ ದೊಡ್ಡ ಶಾಪ್ ಎಲ್ಲ ಮುಸ್ತಾ ಇದ್ದಾರೆ, ಓಪನ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಕೋಟಿ ಗಂಟ್ಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮುಗಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಕಾಂಪಿಟೇಷನ್. ಯಾಕೆಂತಂದ್ರೆ ಈಗ ಏನಾಗಿದೆ, ಈಗ ಏನಂತಂದ್ರೆ ನೀವು ಹೊರಗಡೆ ನಾವು ಬೇರೆ ಬೇರೆ ನೋಡ್ತಾ ಇದ್ದೇವೆ. ಏನಂತಂದ್ರೆ ನಿಮ್ಗೆ ಈಗ ಬೇರೆ ಬೇರೆ ಕಂಪನಿಗಳು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಮನೆಗೆ ನಿಮ್ಗೆ ಹೋಮ್ ಡೆಲಿವರಿ ಕೊಡ್ತಾ ಇದ್ದಾರೆ, ಎಲ್ಲ ಪ್ರಾಡಕ್ಟ್ ಹೋಮ್ ಡೆಲಿವರಿ ಬರ್ತಾ ಇದೆ. ನಮ್ಗೆ ಕಂಪನಿ ಹೆಸರುಗಳು ಬೇಡ, ಹೋಮ್ ಡೆಲಿವರಿ ಬರ್ತಾ ಇದೆ. ಹಾಗಾಕೊಂಡು ಎಲ್ಲ ನಿಮ್ ಮೊಬೈಲ್ ಅಲ್ಲಿ ಚಾಯ್ಸ್ ಮಾಡ್ತಾರೆ, ಮೊಬೈಲ್ ಅಲ್ಲೇ ಇದ್ ಮಾಡ್ತಾರೆ. ಆನ್ಲೈನ್ ಎಲ್ಲ ಆನ್ಲೈನ್ ಶಾಪಿಂಗ್. ಶಾಪ್ ಓಪನ್ ಮಾಡಿದವರು ಎಲ್ಲ ಕ್ಲೋಸ್ ಮಾಡ್ತಾ ಇದಾರೆ. ಅಲ್ಲಿ ಜನ ಕೆಲಸ ಕಳ್ಕೊಂತಾ ಇದ್ದಾರೆ, ಅಲ್ಲಿ ಕೆಲ್ಸಕ್ಕಿದ್ದವರೆಲ್ಲ ಕೆಲಸ ಕಳ್ಕೊಂತಾ ಇದ್ದಾರೆ. ಹಾಗಾಕೊಂಡು ಎಲ್ಲರೂ ಇನ್ಸೆಕ್ಯೂರ್. ಇಲ್ಲಿ ಜಾಬ್ ಇನ್ಸೆಕ್ಯೂರ್, ಮತ್ತೆ ಇಲ್ಲಿ ಶಾಪ್ ಅಲ್ಲಿ ಪ್ರಾಬ್ಲಮ್ಸ್, ಎಲ್ಲದರಲ್ಲೂ ಪ್ರಾಬ್ಲಮ್ಸ್. ಅದೇ ರೀತಿಯಾಗಿ ಅಲ್ಲಿ ಪಕ್ಕದಲ್ಲಿ ತೋರಿಸಿದ್ದಾರೆ. ಈಗ ಏನಂತಂದ್ರೆ ಗೌರ್ಮೆಂಟ್ ಉತ್ತರ ಪ್ರದೇಶ್ ನೋಡಿ, ಗೌರ್ಮೆಂಟ್ ಏನ್ ಮಾಡಿದೆ, ಈಗ 368 ಜನಕ್ಕೆ ಕಾಲ್ ಫಾರ್ ಆಗಿತ್ತು ಅವಾಗ ಗೌರ್ಮೆಂಟ್ ಜಾಬ್ಗೆ. ಅಲ್ಲಿ ಬಂದವರು ಎಷ್ಟು ಜನ, 2.3 ಮಿಲಿಯನ್. ನೋಡಿ ಮಿಲಿಯನ್ ಆಫ್ ಪೀಪಲ್ಸ್ ಏನ್ ಮಾಡಿದ್ದಾರೆ, ಅಪ್ಲಿಕೇಟ್ ಮಾಡಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ. ಎಷ್ಟಕ್ಕೆ? ಬರೇ 368 ಜನಕ್ಕೆ. ಎಷ್ಟು ಅಪ್ಲಿಕೇಶನ್ ಇದೆ? 2.3 ಮಿಲಿಯನ್. ನೋಡಿ ಹಾಗಾದ್ರೆ ಏನ್ ನಮ್ದು ಎಷ್ಟು ಪ್ರಾಬ್ಲಮ್ಸ್ ಇದೆ ನೋಡಿ. ಬರೀ ಜಾಬ್ ಜಾಬ್ ಜಾಬ್. ಹಾಗೆ ಎಲ್ಲಿ ಸಿಗುತ್ತೆ ಜಾಬ್? ನೋ ಜಾಬ್, ಜಾಬ್ ಇಲ್ಲ, ಬಹಳ ಕಷ್ಟ ಇದೆ ಜಾಬ್ ಸಿಗೋ. ಜಾಬ್ ಅಂದ್ರೆ ಏನ್ ಗೊತ್ತುಂಟಾ, ಈಗ ಒಬೇ ದ ಆರ್ಡರ್. ಅಲ್ಲಿ ಒಬ್ಬ ಬಾಸ್ ಇರ್ತಾನೆ, ಅವ್ನು ಹೇಳ್ದಂಗೆ ಕೇಳ್ಬೇಕು, ಇಲ್ಲ ಅಂದ್ರೆ ಹೊರಗಡೆ ಹಾಕ್ತಾನೆ ಅಷ್ಟೇ. ಅಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಇದೆ. ಓಕೆ, ಆನಂತರ ಹೌ ಟು ರಿಡ್ಯೂಸ್ ದ ಸ್ಟ್ರೆಸ್ ಆಫ್ ಇನ್ ದ ಫೈನಾನ್ಸಿಯಲ್ ಇನ್ಸೆಕ್ಯೂರಿಟಿ. ನೋಡಿ ಎಲ್ಲ ಲೇಡಿ ನೋಡಿ ಹೇಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಅಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾರೆ. ಓಕೆ, ಹಾಗಾಕೊಂಡು ಬಟ್ ರಿಯಾಲಿಟಿ ಈಸ್ ಏನ್ ಗೊತ್ತುಂಟಾ, ನೋ ಹೆಲ್ತ್. ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ, ನಿಮ್ಗೆ ಗೊತ್ತಿದೆ ನೋ ಹೆಲ್ತ್. ಈಗಿನ ಜನರಿಗೆ ಏನಾಗಿದೆ, ಬರೀ ನೋ ಹೆಲ್ತ್. ಯಾಕೆ ಹೆಲ್ತ್ ಇಲ್ಲ? ನಾವು ತಿನ್ನುವಂತ ಫುಡ್ ನಮಗೆ ಸರಿ ಇಲ್ಲ, ಮತ್ತೆ ಏನಾಗಿದೆ, ಎಕ್ಸರ್ಸೈಸ್ ಇಲ್ಲ, ಪ್ರಾಪರ್ ಸ್ಲೀಪಿಂಗ್ ಇಲ್ಲ, ನಿದ್ರೆ ಇಲ್ಲ ಸರಿಯಾಗಿ. ಓಕೆ, ಹೀಗೆಲ್ಲ ಆಗ್ಬಿಟ್ಟು ಮತ್ತೆ ಡಿಪ್ರೆಷನ್ ತುಂಬಾ ಇರ್ತದೆ. ಓಕೆ, ಅದರಿಂದ ನಮ್ಗೆ ಹೆಲ್ತ್ ಡಿಸೀಸ್, ಹೆಲ್ತ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಮನಿ, ನಮ್ಗೆ ಹಣ ನಾವು ಎಷ್ಟು ಗೆಸ್ ಮಾಡ್ತೀವೋ ಅಷ್ಟು ಬರ್ತಾ ಇಲ್ಲ. ಯಾಕಂತಂದ್ರೆ ಬಂದಿದ್ದೆಲ್ಲ 15ನೇ ತಾರೀಕಿಗೆ ಕ್ಲೋಸ್ ಆಗಿರ್ತದೆ, ಎಲ್ಲರಿಗೂ ಕೊಟ್ಟು ಮುಗಿದೋಗಿರ್ತದೆ 15th. ಓಕೆ, 1ನೇ ತಾರೀಕಿಗೆ ಬಂತು, 15ನೇ ತಾರೀಕಿಗೆ ದುಡ್ಡು ಇಲ್ಲ ಇವರಂತೆಗೆ. ಆ ತರ ಆಗ್ತಾ ಇದೆ. ಆಮೇಲೆ ಸೆಕ್ಯೂರಿಟಿ ಕೇಳಬೇಡಿ. ಸೆಕ್ಯೂರಿಟಿ ಅಂದ್ರೆ ಏನು? ನೀವು ಒಂದ್ಸರಿ ಮಾಡಿದಕ್ಕೆ ಪದೇ ಪದೇ ಬರುವಂತ ಇನ್ಕಮ್, ದಟ್ ಇಸ್ ಸೆಕ್ಯೂರಿಟಿ. ಅದಕ್ಕೂ ನೀವು ಕೇಳಲೇಬೇಡಿ. ಯಾಕಂದ್ರೆ ಈಗ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ರೆ ಜನ ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ, ಸರ್ ನಮ್ಗೆ ಮೊದ್ಲು ತಿನ್ನಾಕ್ ಸಿಗ್ಲಿ, ಆನಂತರ ಸೆಕ್ಯೂರಿಟಿ ಬಗ್ಗೆ ಆಲೋಚನೆ ಮಾಡೋಣ ಅಂತ ಅಂತಾರೆ. ಹಾಗೆ ಜನರಿಗೆ ಗೊತ್ತೇ ಇಲ್ಲ ಸೆಕ್ಯೂರಿಟಿ ಬಗ್ಗೆ. ನಾವು ಮಾತಾಡಿದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ಅವ್ರಿಗೆ ಐಡಿಯಾನೇ ಇಲ್ಲ. ಸರ್ ಅರ್ಥ ಮಾಡ್ಕೊಳ್ಳಿ, ಸೆಕ್ಯೂರಿಟಿ ಬಗ್ಗೆ ನಾವು ಮಾತಾಡ್ಬೇಕು. ಆಮೇಲೆ ಟೈಮ್ ಫ್ರೀಡಮ್. ತುಂಬಾ ಜನಕ್ಕೆ ಟೈಮ್ ಫ್ರೀಡಮ್. ದೊಡ್ಡ ದೊಡ್ಡ ಸಿಟಿಯಲ್ಲಿ ನೋಡ್ತಾ ಇದ್ದೀವಿ. ಈಗ ನಮ್ಮ ಬೆಳಗಾಂ ಸಿಟಿಯಲ್ಲಿ ನೋಡ್ತಾ ಇದ್ದೀನಿ, ಬೆಳಗ್ಗೆ ಹೋಗ್ತಾರೆ, ರಾತ್ರಿ 8-9 ಗಂಟೆಗೆ ಮನೆಗೆ ಬರ್ತಾರೆ. ನೋ ಟೈಮ್ ಫ್ರೀಡಮ್. ನಾವ್ ಹೇಳ್ತೀವಿ ಇಲ್ಲ, ಫ್ಯಾಮಿಲಿ ಜೊತೆಗೆ ಅವ್ರಿಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಫ್ಯಾಮಿಲಿ ಜೊತೆಗೆ ಮಕ್ಕಳ ಜೊತೆಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ನೋ ಟೈಮ್ ಫ್ರೀಡಮ್ ಇಲ್ಲ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ. ಆ ನಂತರ ಮತ್ತೇನಾಗಿದೆ, ನೋ ಫ್ರೀಡಮ್. ಯಾವ್ದೇ ಫ್ರೀಡಮ್ ಇಲ್ಲ ಅವ್ರಿಗೆ. ಏನಾಗತ್ತೆ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಅಂದ್ರೆ ಶಾಪಿಂಗ್ ಮಾಡಿಸ್ಬೇಕು, ಅಲ್ಲಿ ಫಾರಿನ್ ಒಂದು ಬೇರೆ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು. ನೋ ಟೈಮ್ ಫ್ರೀಡಮ್ ಇಲ್ಲ ಅಲ್ಲಿ. ಯಾಕಂತಂದ್ರೆ ಅಷ್ಟು ಅವ್ರಿಗೆ ಟೈಟ್ ಶೆಡ್ಯೂಲ್ ಇರುತ್ತೆ. ಕೆಲವ್ರಿಗೆ ಅವ್ರಿಗೆ ಫ್ರೀ ಶೆಡ್ಯೂಲ್ ಇರುತ್ತೆ, ಬಟ್ ಅವ್ರಂತ ಮನಿ ಇರೋದಿಲ್ಲ, ಹಣ ಇರೋದಿಲ್ಲ. ಓಕೆ, ದಿಸ್ ಇಸ್ ಅ ಪ್ರಾಬ್ಲಮ್ ಅವರ್ ಕಂಟ್ರೀಸ್. ಆನಂತರ
ನೋ ಫೀಸ್ ಅವ್ರಿಗೆ ಯಾವತ್ತು ನೆಮ್ಮದಿನೇ ಇಲ್ಲ, ಆ ತರ ಆಗ್ಬಿಟ್ಟಿದೆ ಈಗ. ಹಾಗಾಕೊಂಡು ಈಗ ಇಲ್ಲಿ ನಮ್ಗೊಂದು ಚಾರ್ಟ್ ಕೊಟ್ಟಿದ್ದಾರೆ, ಏನಂತ ನೋಡೋಣ. ಈಗ 5% ಜನ ಎಂಪ್ಲಾಯರ್ಸ್ ಇರ್ತಾರೆ, ಹ್ಯಾವ್ ಎ ಜಾಬ್ 5% ಜನ ಈಗ ಸಿಗ್ತಾ ಇದೆ. ಎಂಪ್ಲಾಯೀಸ್ 5% ಜನ ಅಷ್ಟೇ. ಮತ್ತೆ ಈಗ ಸೆಲ್ಫ್ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ? 95%. ಓಕೆ, ಫಾಲೋವಿಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅವ್ರು ಒಂದು ಸಣ್ಣ ಶಾಪ್ ಇಟ್ಕೊಂಡು ಏನೋ ಒಂದು ಸಣ್ಣ ಒಂದು ಬಿಸ್ನೆಸ್ ಮಾಡ್ತಾ ಅಥವಾ ಕೃಷಿ ಮಾಡ್ತಾ ಏನೋ ಒಂದು ಮಾಡ್ಕೊಂತ ಇದ್ದಾರೆ. ದಟ್ ಇಸ್ ಸೆಲ್ಫ್ ಎಂಪ್ಲಾಯರ್ಸ್. ಆ ನಂತರ ಇಲ್ಲಿ ಕೊಟ್ಟಿದ್ದಾರೆ ಇನ್ವೆಸ್ಟರ್ಸ್, ಓನ್ ಇನ್ವೆಸ್ಟರ್ಸ್ ಅಂದ್ರೆ ಅವರು ಮನಿ ಹಾಕ್ತಾರೆ, ಕ್ರೋಸ್ ಕಂಟ್ಲಿ ದುಡ್ಡು ಹಾಕ್ಬಿಟ್ಟು ಅವರು ಏನ್ ಮಾಡ್ತಾರೆ, ದುಡ್ಡು ತೆಗಿತಾರೆ. ಅದು ಎಷ್ಟು ಪರ್ಸೆಂಟ್ ಇದ್ದಾರೆ ಜನ? ಓನ್ಲಿ 5% ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಮೇಲೊಂದು ತೋರಿಸಿದ್ದಾರೆ ಬಿಸ್ನೆಸ್ ಓನರ್ಸ್ ಅಂತ. ಓನ್ ಎ ಸಿಸ್ಟಮ್, ಅವ್ರು ಬಿಸ್ನೆಸ್ ಓನರ್ಸ್ ಇದ್ದಾರೆ, ಅವ್ರದೇ ಒಂದು ಸಿಸ್ಟಮ್ ಮಾಡ್ಕೊಂಡು ಅವರು ಹಣ ಗಳಿಸ್ತಾ ಇದ್ದಾರೆ. ಇದು ಯಾವ ಸಿಸ್ಟಮ್ ಅಲ್ಲಿ ಹಾಗಾದ್ರೆ? ದಿಸ್ ಇಸ್ ಅ ಪೀಪಲ್ ಬಿಸ್ನೆಸ್ ಸಿಸ್ಟಮ್. ಪೀಪಲ್, ಜನರಿಗೋಸ್ಕರ ಜನರೇ ತಯಾರಿ ಮಾಡಿದಂತ ಒಂದು ಸಿಸ್ಟಮ್, ದಟ್ ಈಸ್ ದ ಪೀಪಲ್ ಬಿಸ್ನೆಸ್. ಆ ಪೀಪಲ್ ಬಿಸ್ನೆಸ್ ಗೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಥವಾ ML. ಹಾಗಾದ್ರೆ ಈ ಪೀಪಲ್ ಬಿಸ್ನೆಸ್ ಹೇಗೆ ಗ್ರೋತ್ ಆಗಿದೆ ಅದ್ರ ಬಗ್ಗೆ ನಾವು ನೋಡೋಣ. ಓಕೆ, ಈಗ ಹೇಳ್ತಾ ಇದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಏನ್ ಹೇಳ್ತದೆ, ಡಿಸ್ಟ್ರಿಬ್ಯೂಟರ್ ಟ್ರೆಂಡ್ ಏನ್ ಹೇಳ್ತಾ ಇದೆ ನೋಡೋಣ. ಓಕೆ, ವರ್ಲ್ಡ್ ಫೆಡರೇಷನ್ ಡೈರೆಕ್ಟ್ ಸೇಲಿಂಗ್ ಅಸೋಸಿಯೇಷನ್ ಏನ್ ಹೇಳ್ತಾ ಇದೆ ಅಂದ್ರೆ 1950 ಇಂದ 2000 ವರೆಗೂ 48 ಮಿಲಿಯನ್ ಡಿಸ್ಟ್ರಿಬ್ಯೂಟರ್ಸ್ ಈ ಒಂದು ಸಿಸ್ಟಮ್ ಅಲ್ಲಿ ಬಂದಿದ್ದಾರೆ, ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಬಂದಿದ್ದಾರೆ. ಆಮೇಲೆ 2000 to 2020 ಎಷ್ಟು ಬಂದಿದ್ದಾರೆ ನೋಡೋಣ. ಓಕೆ, 200 ಮಿಲಿಯನ್ ನ್ಯೂ ಡಿಸ್ಟ್ರಿಬ್ಯೂಟರ್ ಇದರಲ್ಲಿ ಆಗಿದ್ದಾರೆ ಈ ಸಿಸ್ಟಮ್ ಅಲ್ಲಿ. ಅಂದ್ರೆ ಇದ್ರ ನೋಡೋಣ ಹೇಗೆ ಅಂತಂದ್ರೆ, ಮೆಗಾ ಗ್ರೋತ್ ಎಷ್ಟಿದೆ? 416% ಆಫ್ ಮೆಗಾ ಗ್ರೋತ್ ಇದೆ. ಹಾಗಾದ್ರೆ ಯಾವ ತರ ವರ್ಕ್ ಆಗ್ತಾ ಇದೆ, ಯಾವ ತರ ಸಿಸ್ಟಮ್ ವರ್ಕ್ ಆಗ್ತಾ ಇದೆ. ಹಾಗಾದ್ರೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ಈಗ ನೋಡಿ, ನಾನು ಒಂದು ಸಿಂಪಲ್ ನಿಮ್ಗೆ ಹೇಳೋದು, ಈಗ ತುಂಬಾ ಈಗ ಅಮೆರಿಕ ಆಗ್ಲಿ, ಆಸ್ಟ್ರೇಲಿಯಾ ಆಗ್ಲಿ, ಚೀನಾ, ಜಪಾನ್, ಕೊರಿಯಾ, ಈಗ ಬೇರೆ ಬೇರೆ ದೇಶಗಳು ನಾವು ನೋಡಿದ್ರೆ ಅವರು ಬಹಳ ಫಾಸ್ಟ್ ಆಗಿ ಗ್ರೋ ಅಪ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ, ಇನ್ನೂವರೆಗೂ ತಿಳ್ಕೊಳ್ಳಿಲ್ಲ. ಈ ಇಂಡಸ್ಟ್ರಿ ಏನು ಅಂತ ಗೊತ್ತಾಗ್ಲಿಲ್ಲ. ಗ್ರೋ ಅಪ್ ಆಗ್ತಾ ಇದ್ದಾರೆ, ರಿಚ್ ಆಗ್ತಾ ಇದ್ದಾರೆ. ಅಲ್ಲಿ ಜಾಬ್ ಪ್ರಶ್ನೆನೇ ಇಲ್ಲ. ಜಾಬ್ ಯಾರು ಅಂತದ್ದು ತಲೆ ಕೆಡಿಸ್ಕೊಳೋದಿಲ್ಲ. ನಾವು ಇಲ್ಲಿಂದಾನೇ ಹೋಗ್ತಾ ಇದೀವಿ ಬಿಟ್ರೆ ಜಾಬ್ಗೆ, ಅಲ್ಲಿ ಆ ದೇಶಕ್ಕೆ ಬಿಟ್ರೆ ಅಲ್ಲಿ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅವರು. ಜಾಬ್ ಮೀನ್ಸ್ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ ಅಷ್ಟೇ. ಇಲ್ಲಿ ಹಾಗಲ್ಲ. ಯುವರ್ ಓನ್ ನೀವು ಈ ಇಂಡಸ್ಟ್ರಿಗೆ ಸೇರಿದಾಗಿ ದಿಸ್ ಇಸ್ ಯುವರ್ ಓನ್ ಇಂಡಸ್ಟ್ರಿ, ನಿಮ್ದೇ ಇಂಡಸ್ಟ್ರಿ ಇದು. ನೀವು ಎಷ್ಟು ಬೇಕು, ಹೌ ಮಚ್ ಯು ವಾಂಟ್, ನೀವು ಎಷ್ಟು ಬೇಕು ಅಷ್ಟು ಅರ್ನ್ ಇದರಲ್ಲಿ ಮಾಡ್ಲಿಕ್ಕೆ ಆಗತ್ತೆ ಅಂತ ಒಂದು ಬಿಗ್ ಇಂಡಸ್ಟ್ರಿ ಈ ಸಿಸ್ಟಮ್ ಅಲ್ಲಿ ಇದೆ. ಹಾಗಾಕೊಂಡು ಜನ ಏನ್ ಮಾಡ್ತಾ ಇದ್ದಾರೆ, ಬುದ್ಧಿವಂತ ಜನ, ವಾಯ್ಸ್ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಬುದ್ಧಿವಂತ ಜನ ಈ ಒಂದು ಸಿಸ್ಟಮ್ಗೆ ಜಾಯಿನ್ ಆಗಿ ಆ ಒಂದು ಇಂಥ ಒಂದು ಇಂಡಸ್ಟ್ರಿಯಲ್ಲಿ ತುಂಬಾ ಜನರಿಗೆ ರಿಚೆಸ್ಟ್ ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ಲಿ. ಹಾಗಾದ್ರೆ ಇಂಥ ಒಂದು ಇಂಡಸ್ಟ್ರಿಯಲ್ಲಿ ನಾವು ಈಗ ಜಾಯಿನ್ ಆಗಿದ್ದೀವಿ, ಆಗ್ತಾನೆ ಇದ್ದೀವಿ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಈಗ ಏನ್ ಹೇಳ್ತಾ ಇದೆ ವರ್ಲ್ಡ್ ಫೆಡರೇಷನ್ ಡೈರೆಕ್ಟ್ ಸೇಲಿಂಗ್ ಅಸೋಸಿಯೇಷನ್ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಈಗ 2000 ನಲ್ಲಿ US ಡಾಲರ್ 88 ಬಿಲಿಯನ್ ಗ್ಲೋಬಲ್ ಸೇಲ್ಸ್ ಇದೆ ಅಂತ 2000 ನಲ್ಲಿ. 20 ಎಷ್ಟಾಯ್ತು? 2020 ನೋಡೋಣ. US ಡಾಲರ್ 1 ಟ್ರಿಲಿಯನ್ ನೋಡಿ. ಹಾಗಾದ್ರೆ 1 ಟ್ರಿಲಿಯನ್ ಅಂದ್ರೆ US ಡಾಲರ್ ಎಷ್ಟಾಗಿದೆ? 1000 ಬಿಲಿಯನ್. 1 ಟ್ರಿಲಿಯನ್ ಅಂದ್ರೆ 1000 ಬಿಲಿಯನ್ ಗ್ಲೋಬಲ್ ಸೇಲ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಎಷ್ಟು ಪವರ್ಫುಲ್ ಇಂಡಸ್ಟ್ರಿ ಲೆಕ್ಕ ಹಾಕಿ ನೀವು. ಇಂಥ ಒಂದು ಇಂಡಸ್ಟ್ರಿ ನಾನು ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಆಗಿತ್ತು ಮೊದ್ಲೇ. ಈಗೀಗ ನಮ್ಗೆ ಅರ್ಥ ಆಗ್ತಾ ಇದೆ ಯಾಕೆ ಈಗ ದೊಡ್ಡ ದೊಡ್ಡ ಕಂಟ್ರಿಯಲ್ಲಿ ರಿಚ್ ಆಗ್ತಾ ಇದ್ದಾರೆ ಜನ. ಯಾಕೆ ಆ ಕಂಟ್ರಿ ಅವರ ಡಾಲರ್ಸ್ ರೇಟ್ ರೈಸ್ ಆಗ್ತಾ ಇದೆ? ಯಾಕೆ ಅಂತಂದ್ರೆ ಆ ಸಿಸ್ಟಮ್ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಜನ ಅಂದ್ರೆ ಪಬ್ಲಿಕ್ ಬೆಳೀತಾ ಇದ್ದಾರೆ, ಅವರು ರಿಚ್ ಆಗ್ತಾ ಇದ್ದಾರೆ, ಅದರಿಂದ ಗೌರ್ಮೆಂಟ್ ರಿಚ್ ಆಗ್ತಾ ಇದೆ. ದಿಸ್ ಇಸ್ ಥಿಂಗ್ಸ್. ಹಾಗಾಕೊಂಡು ಅರ್ಥ ಮಾಡ್ಕೋಬೇಕು ನಾವು. ಹಾಗಾಕೊಂಡು ಇಲ್ಲಿ ಏನಾಗಿದೆ 1136 ಆಫ್ ಮೆಗಾ ಗ್ರೋತ್. ನೋಡ್ರಿ ಯಾವ ತರ ಗ್ರೋತ್ ಇದೆ, ಎಕ್ಸಲೆಂಟ್. ಹಾಗಾಕೊಂಡು ಈಗ ನಮ್ಮ ಅದ್ರ ಬಗ್ಗೆ ನಾನು ಬರ್ತೀನಿ. ಈಗ ಗ್ರೋತ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ ಇಂಡಿಯಾ 2020 ಎಷ್ಟಿದೆ? 25 ಅಲ್ಲಿ ನಮಗೆ 64,500 crores ನಮಗೆ ಗ್ರೋತ್ ಆಗತ್ತೆ ಅಂತ ಈಗ ನಮ್ಮ ಒಂದು ಹಾಗೆ ಇಂಡಸ್ಟ್ರಿ ಹೇಳ್ತಾ ಇದೆ. ಈಗ ನೆಟ್ವರ್ಕ್ ಇಂಡಸ್ಟ್ರಿ ಹೇಳ್ತಾ ಇದೆ ಇಂಡಿಯಾದಲ್ಲಿ. ಓಕೆ, ಅದ್ರ ಬಗ್ಗೆ ನೋಡೋಣ. ಓಕೆ, ಈಗ 21st century ಬಿಸ್ನೆಸ್ ಆಪರ್ಚುನಿಟಿ
ಈಗ ನಾವು ಈ ಒಂದು ಅಪಾರ್ಚುನಿಟಿ ಈಗ ನಾವು ತಗೋಬೇಕು. ಯಾಕಂತಂದ್ರೆ ಈಗ ಎಲ್ಲಾ ರಿಚೆಸ್ಟ್ ಕಂಟ್ರಿ ಆಗ್ತಾ ಇದೆ, ರಿಚೆಸ್ಟ್ ಪಬ್ಲಿಕ್ ಎಲ್ಲ ಯಾರೆಲ್ಲ ಇದರಲ್ಲಿ ಅವರು ಸಿಸ್ಟಮ್ ಪ್ರಕಾರ ವರ್ಕ್ ಮಾಡ್ತಾ ಇದಾರೆ ಅವರೆಲ್ಲ ಈಗ ಕರೋಡ್ಪತಿ ಆಗ್ತಾ ಇದಾರೆ, ಕೋಟ್ಯಾಧಿಪತಿ ಆಗ್ತಾ ಇದಾರೆ. ಹಾಗಾದ್ರೆ ನಾವು ಯಾವ ಸಿಸ್ಟಮ್ ಅಲ್ಲಿ ಹೋದಾಗ ಇದು ಸರಿ ಆಗಬಹುದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ಓಕೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ MLM ಸಿಸ್ಟಮ್ ಆರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಆರ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಇದು MLM ಸಿಸ್ಟಮ್ ಅಂತ ಹೇಳ್ತೀವಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂತೀವಿ, ಡೈರೆಕ್ಟ್ ಸೆಲ್ಲಿಂಗ್ ಅಂತಾನೆ ಇದರಲ್ಲಿ ನಾ ಹೇಳ್ತೀವಿ. ಓಕೆ, ಹಾಗಾಕೊಂಡು ಇದು ನೋಡೋಣ. ಇದನ್ನೇನಂತ ಈಗ ನಮ್ಗೆ ಕೆಲವರಿಗೆ ಕನ್ಫ್ಯೂಷನ್ ಇದೆ, ಸರಿ ಯಾವ ಇವು ಹೊಸಬರಿಗೆ ಮಾತ್ರ, ಹಳಬರಿಗೆ ಅವ್ರಿಗೆ ಎಲ್ಲ ಗೊತ್ತಾಗಿದೆ ಇದ್ರ ಬಗ್ಗೆ. ಈಗ ನಾವು ವಿ ಆರ್ ಇನ್ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಇದೀವಿ. ಕನ್ವೆನ್ಷನಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂದ್ರೆ ಏನು? ಕನ್ವೆನ್ಷನಲ್ ಅಂದ್ರೆ ಈಗ ನಾವು ಉದಾಹರಣೆಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಇಲ್ಲಿ ಮ್ಯಾನುಫ್ಯಾಕ್ಚರ್ ಇದೆ ಅಂದ್ರೆ ಒಂದು ಫ್ಯಾಕ್ಟರಿ ಇದೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೋ ಒಂದು ಪ್ರಾಡಕ್ಟ್, ಸೋಪು ಪೇಸ್ಟ್ ಯಾವುದೋ ಇರ್ಬೋದು, ಒಂದು ಪ್ರಾಡಕ್ಟ್ ರೆಡಿ ಆಗ್ಲಿಕ್ಕೆ ನಿಮಗೆ 30 ರೂಪೀಸ್ ಬೇಕು. ಅದೇ ಪ್ರಾಡಕ್ಟ್ ಇಲ್ಲಿ ಮಾರ್ಕೆಟಿಂಗ್ ಬಂದಾಗ ಅಂದ್ರೆ ಕನ್ಸ್ಯೂಮರ್ ಅಂತ ಬಂದಾಗ ಅದರ ಪ್ರೈಸ್ 30 ರೂಪಾಯಿಂದ ನಿಮಗೆ 100 ರೂಪೀಸ್ ಆಗತ್ತೆ. ಇಲ್ಲಿ ಕಾಣ್ತದೆ ನಿಮ್ಗೆ 30 ರೂಪಾಯಿ ವಸ್ತು 100 ರೂಪೀಸ್ ಬರುತ್ತೆ. ಯಾಕೆ ಅಂತ ನೋಡಿದಾಗ ಇಲ್ಲಿ ನಿಮ್ಗೆ ರಿಟೇಲ್ಸ್ ಅಲ್ಲಿ ಇರ್ತಾರೆ, ಆಮೇಲೆ ರಿಟೇಲ್ ಅವ್ರಿಗೆ ಹೋಲ್ಸೇಲರ್ ಕೊಡ್ತಾರೆ, ಹೋಲ್ಸೇಲ್ ಅವ್ರಿಗೆ ಡೀಲರ್ ಕೊಡ್ತಾರೆ, ಡೀಲರ್ಗೆ ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ. ಇದೆಲ್ಲ ಸಿಸ್ಟಮ್. ಇದರಿಂದ ಏನಾಗುತ್ತೆ 40% ಇವ್ರಿಗೆ ಹಂಚಿ ಹೋಗುತ್ತೆ, ಆಮೇಲೆ 30% ಆಡ್ ಅಂಡ್ ಅಡ್ವರ್ಟೈಸ್ಮೆಂಟ್ ಗೆ ಹೊರಟು ಹೋಗ್ತದೆ. ಇದು ಸಿಸ್ಟಮ್. ಈಗೆಲ್ಲ ನಮ್ಮ ಅಜ್ಜ ಅವ್ರ ಕಾಲಿಂದ ಈ ಸೇಮ್ ಸಿಸ್ಟಮ್ ಬಂದಿದೆ. ನಾವು MRP ನೋಡಿ ತಗೊಂತ ಇದೀವಿ. ನೀವು ನೋಡಿ, ನೀವು ಯಾವುದೇ ಗ್ರೋಸರಿ ಹೋಗಿ ಅಂದ್ರೆ ಯಾವುದೇ ಶಾಪ್ಗೆ ಹೋಗಿ ಅಲ್ಲಿ ಬಟ್ಟೆ ತಗೊಳ್ಳಿ, ತರಕಾರಿ ತಗೊಳ್ಳಿ, ರೇಷನ್ ತಗೊಳ್ಳಿ, ಏನ್ ತಗೊಂಡ್ರು ಈ ಸಿಸ್ಟಮ್ ಅಲ್ಲೇ ಇದೆ. ನೀವು ಯಾವುದೇ ವಸ್ತು ಖರೀದಿ ಮಾಡಿ, ಯಾಕೆಂತ ಮಧ್ಯವರ್ತಿಗಳು ಇರ್ತಾರೆ ಇಲ್ಲಿ, ರಿಟೇಲರು, ಹೋಲ್ಸೇಲರು, ಡೀಲರು, ಡಿಸ್ಟ್ರಿಬ್ಯೂಟರ್, ಆಡ್ ಅಡ್ವರ್ಟೈಸ್ಮೆಂಟ್ ಮಧ್ಯವರ್ತಿಗಳಿದ್ದಾರೆ. ಅವ್ರಿಗೆ ಏನಾಗುತ್ತೆ 70% ಹಂಚಿ ಹೋಗ್ಬಿಡುತ್ತೆ. ಯಾವಾಗ 70% ಹಂಚಿ ಹೋಯ್ತು, ನಾವು ಅವಾಗ ಏನಾಗುತ್ತೆ 30 ರೂಪಾಯಿ ವಸ್ತುವನ್ನು ನಾವು 100 ರೂಪೀಸ್ ಕೊಟ್ಟು ತಗೊಂತಾ ಇದೀವಿ. ಆ ಸಿಸ್ಟಮ್ ಅಲ್ಲೇ ಹೀಗೆ ದಟ್ಸ್ ಕಾಲ್ಡ್ ಆಸ್ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂತ ಹೇಳ್ತಿದೀವಿ. ಓಕೆ, ಅದಕ್ಕೆ ಓಕೆ ಇಲ್ಲಿ ಹಾಗಾದ್ರೆ ಈ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಏನಂತಂದ್ರೆ, ಈಗ ನಾವು ದೊಡ್ಡ ಮಹಾಲ್ಗೆ ಹೋಗ್ತೀವಿ, ಮಾಲ್ ಇರ್ತದಲ್ಲ, ಮಹಾಲ್ಗೆ ಹೋಗ್ತೀವಿ ಅಲ್ವಾ, ಅಲ್ಲಿ ಥಿಯೇಟರ್ ಇರ್ತದೆ, ಎಲ್ಲ ಇರ್ತದೆ ದೊಡ್ಡ ಮಹಾಲ್ ಅಲ್ಲಿ. ಓಕೆ, ಅಲ್ಲಿ ಹೋದಾಗ ಏನಾಗುತ್ತೆ, ನೀವು ಅಲ್ಲಿ ಪರ್ಚೇಸಿಂಗ್ ದೊಡ್ಡ ಒಂದು ಏನು ಸ್ಟ್ರೇ ತಗೊಂತೀವಿ, ಅದ್ರೊಳಗೆ ಹಾಕೊಂತೀವಿ, ಒಂಥರ ಅದು ಖುಷಿ ಇರ್ತದಲ್ವಾ. ಅದೆಲ್ಲ ಮಕ್ಕಳೆಲ್ಲ ಇರ್ತಾರೆ, ಎಲ್ಲ ತುಂಬ್ಕೊಂತಾರೆ, ಅವರು ತುಂಬ್ಕೊಂತಾರೆ, ನಾವು ತುಂಬ್ತೀವಿ, ಎಲ್ಲ ಮಾಡಿ ಏನಾಗತ್ತೆ ATM ಕೊಟ್ಟು ಸ್ವೈಪ್ ಮಾಡಿ ಬಂದ್ಬಿಡ್ತೀವಿ ಅಲ್ವಾ. ಅಲ್ಲಿ ಏನಾಗತ್ತೆ MRP ಇರುತ್ತೆ. ಅವ್ರು ಏನ್ ಮಾಡ್ತಾರೆ ನಮ್ಗೆ ಅರ್ಥ ಮಾಡ್ಕೊಳ್ಳಿ, ಸರ್ವಿಸ್ ಕೊಡ್ತಾರೆ. ಅಲ್ಲಿ ಶಾಪ್ ಇರುತ್ತೆ, ಸರ್ವಿಸ್ ಕೊಡ್ತಾರೆ. ಅಲ್ಲಿ ಸರ್ವಿಸ್ ಕೊಡ್ತಾರೆ, ನಾವೇನ್ ಮಾಡ್ತೀವಿ ದುಡ್ಡು ಕೊಟ್ಟು ಬಂದ್ಬಿಡ್ತೀವಿ. ಆದ್ರೆ ಅದೇ ತರ ನೀವು ಬಾರ್ಬರ್ ಇದೆ ನೋಡಿ, ಕೆಳಗಡೆ ಇದೆ ಬಾರ್ಬರ್ ಅಂದ್ರೆ ಕಟಿಂಗ್ ಅಂಗಡಿ, ಅಂದ್ರೆ ಶಾಪ್. ಈಗ ಕಟಿಂಗ್ ಹೋಗ್ತೇವಲ್ಲ, ಕಟಿಂಗ್ ಮಾಡಿಸ್ಕೊಂತ ಇದೀವಿ. ಅವ್ರು ಏನ್ ಮಾಡ್ತಾ ಇದಾರೆ, ಅವರು ನಮಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಸರ್ವಿಸ್ ಕೊಟ್ಟು ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ನಿಮ್ಗೆ ಕಟಿಂಗ್ ಎಷ್ಟು, ಶೇವಿಂಗ್ ಎಷ್ಟು ಅಂತೆಲ್ಲ ಬೋರ್ಡ್ ಹಾಕಿರ್ತಾರೆ. ಅವರು ಸರ್ವಿಸ್ ಕೊಡದೆ ಸೇಲ್ಸ್, ಅವರು ಸೇಲ್ಸ್ ಮಾಡ್ತಾ ಇದಾರೆ, ನಾಟ್ ಸರ್ವಿಸ್ ವಿತ್ ಸೇಲ್ಸ್ ಮಾಡ್ತಾ ಇದಾರೆ. ಯಾಕಂದ್ರೆ ಬೋರ್ಡ್ ಹಾಕಿದ್ದಾರೆ ಅವರು, ನಿಮ್ಗೆ ಇದಕ್ಕಿಷ್ಟು ಅಂತ ಬೋರ್ಡ್ ಹಾಕಿದಾರಲ್ವಾ. ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಅವರು ಸೇಲ್ಸ್ ಅಂಡ್ ಸರ್ವಿಸ್ ಕೊಡ್ತಾ ಇದ್ರು. ಬ್ಯೂಟಿ ಪಾರ್ಲರ್ಗೆ ಹೋದ್ರು ಅಲ್ಲಿ ಸೇಲ್ಸ್ ಅಂಡ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಇದು ಅರ್ಥ ಮಾಡ್ಕೋಬೇಕು. ಹಾಗಾಕೊಂಡು ಇಲ್ಲಿ ಏನಾಗತ್ತೆ, ಹಾಗಾದ್ರೆ ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಏನಾಗಿದೆ ನೋಡೋಣ. ಈ ಸಿಸ್ಟಮ್ ಏನಾಗೈತೆ ಅಂದ್ರೆ, ಇಲ್ಲಿ ನಿಮ್ಗೆ ಯಾರು ಇಲ್ಲಿ ರಿಟೇಲರು, ಹೋಲ್ಸೇಲರು, ಡೀಲರು, ಡಿಸ್ಟ್ರಿಬ್ಯೂಟರ್, ಆಡ್ ಅಡ್ವರ್ಟೈಸ್ಮೆಂಟ್ ಯಾರು ಇಲ್ಲ. ನೋ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಯಾರು ಇರೋದಿಲ್ಲ. ಕಂಪನಿ ಏನ್ ಮಾಡ್ತದ, ಇವ್ರನ್ನೆಲ್ಲ ತೆಗೆದು ಹಾಕ್ಬಿಟ್ಟಿದೆ, ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ ಟು ಮ್ಯಾನುಫ್ಯಾಕ್ಚರ್. ಓಕೆ, ಅಂದ್ರೆ ಇದು ನಿಮ್ಗೆ ಜಸ್ಟ್ ನೀವು ಡಿಸ್ಟ್ರಿಬ್ಯೂಟರ್ ಆದ ನಂತರ ನಿಮ್ಗೆ ಡೈರೆಕ್ಟ್ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಟು ಕನ್ಸ್ಯೂಮರ್ ನಿಮ್ಗೆ ಡೈರೆಕ್ಟ್ ಕೊಡ್ತಾರೆ. ಮ್ಯಾನುಫ್ಯಾಕ್ಚರ್ ಟು ಕನ್ಸ್ಯೂಮರ್, ಕನ್ಸ್ಯೂಮರ್ ಟು ಮ್ಯಾನುಫ್ಯಾಕ್ಚರ್ ಅಷ್ಟೇ. ಮಿಡ್ಲ್ ಏನಾಗುತ್ತೆ, ನಮಗೆ ಕಂಪನಿ ಆಥರೈಸ್ ಸ್ಟಾಕ್ ಪಾಯಿಂಟ್ ಇರ್ತದೆ, ಅಲ್ಲಿಂದ ನಾವು ಪರ್ಚೇಸ್ ಮಾಡ್ಬೇಕಾಗ್ತದೆ. ಓಕೆ, ಇದು ಸಿಸ್ಟಮ್. ಹಾಗಾಕೊಂಡು ಇಲ್ಲಿ ನೋಡೋಣ ಏನಂತದೆ. ಹಾಗಾದ್ರೆ ಇಲ್ಲಿ ಏನು ಸರ್, ಇಲ್ಲಿ ಸೇಲ್ಸ್ ಎಲ್ಲ ಆಗ್ತಾ ಇದೆ, ಸರ್ವಿಸ್ ಕೊಡ್ತಾ ಇದ್ರೆ, ಹಾಗಾದ್ರೆ ನಿಮ್ಮಲ್ಲಿ ಏನು ಸರ್ ಅಂತ. ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಶೇರಿಂಗ್ ಮಾಡೋದು. ಇನ್ಫಾರ್ಮೇಶನ್ ಶೇರಿಂಗ್ ಅಂದ್ರೆ ಏನು, ನೀವು ಈಗ ನಾವೇನ್ ಮಾಡ್ತೀವಿ, ಇದರಲ್ಲಿ ಜಾಯಿನ್ ಆಗ್ತೀವಿ, ಜಾಯಿನ್ ಆಗ್ಬಿಟ್ಟು ಏನ್ ಮಾಡ್ತೀವಿ, ಪ್ರಾಡಕ್ಟ್ ಅನ್ನ ಕನ್ಸ್ಯೂಮ್ ಮಾಡ್ತೀವಿ. ರೈಟ್, ಪ್ರಾಡಕ್ಟ್ ಯಾವಾಗ ಕನ್ಸ್ಯೂಮ್ ಮಾಡ್ತೀವಿ, ಆ ಕನ್ಸ್ಯೂಮ್ ಮಾಡಿದಾಗ ಅದರ ರಿಸಲ್ಟ್ ಅನ್ನ ನಾವು ಜನರಿಗೆ ಹಂಚ್ಕೊಡುತ್ತೆ ಅಷ್ಟೇ. ಆ ರಿಸಲ್ಟ್ ಈಗ ನಾವ್ ಏನ್ ಮಾಡ್ತಿದೀವಿ, ನಮ್ಮ ವೆರಿ ಪವರ್ಫುಲ್ ನಮ್ಗೆ ಟೀ ಇದೆ, ಪವರ್ಫುಲ್ ಕಾಫಿ, ಎಕ್ಸ್ಟ್ರಾರ್ಡಿನರಿ ಕಾಫಿ ಇದೆ, ಪವರ್ಫುಲ್ ಕೋಕೋಸ್ ಇದೆ ಮಕ್ಕಳಿಗೋಸ್ಕರ, ಪವರ್ಫುಲ್ ಪೇಸ್ಟ್, ಸೋಪ್,
ಮಿರಾಕಲ್ ಪ್ರಾಡಕ್ಟ್ ಇದೆ. ಯಾಕೆಂತಂದ್ರೆ ಈ ಪ್ರಾಡಕ್ಟ್ಗೆ ಕಾಂಪಿಟೇಟರ್ ಇಲ್ಲ. ಗೆನೋಡರ್ಮಾ ಪ್ರಾಡಕ್ಟ್ ವೆರಿ ಪವರ್ಫುಲ್. ಯಾಕಂದ್ರೆ ಡಾಕ್ಟರ್ ಲಿಮ್ ನಮಗೆ ಅಂತ ಒಂದು ಪವರ್ಫುಲ್ ಪ್ರಾಡಕ್ಟ್ ಅನ್ನು ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಆ ಕಾಂಪಿಟೇಟರ್ ಇಲ್ಲ. ಆ ಪ್ರಾಡಕ್ಟ್ ಅನ್ನು ನಾವು ಯೂಸ್ ಮಾಡಿ ಮತ್ತೆ ಶೇರ್ ಮಾಡೋದಷ್ಟೇ. ನಾವು ಶೇರಿಂಗ್ ಮಾಡೋದು. ನಾವು ಏನ್ ಶೇರ್ ಮಾಡೋದು? ಪ್ರಾಡಕ್ಟ್ಸ್ ನಾವು ಹೇಳೋ ಅವ್ರ ಪ್ರಾಡಕ್ಟ್ ಸೆಲ್ ಮಾಡೋದಲ್ಲ, ಇಲ್ಲಿ ಶೇರ್ ಮಾಡೋದು, ಇನ್ಫಾರ್ಮೇಶನ್ ಶೇರ್ ಮಾಡೋದು. ನನಗೆ ಒಳ್ಳೇದಾಗಿದೆ, ನಾನ್ ತಗೊಂಡಿದ್ದೀನಿ, ನನಗೆ ಬೆಸ್ಟ್, ಮೊದ್ಲೇ ಪ್ರಾಬ್ಲಮ್ಸ್ ಇತ್ತು, ಈಗ ನಾ ಇದನ್ನ ತಗೊಳ್ತಾ ಇದ್ದಾಗಿಂದ ನನಗೆ ಬಹಳ ಖುಷಿ ಆಗ್ತದೆ, ಅದನ್ನ ತಗೊಳ್ಳಿಕ್ಕೆ ಇಷ್ಟ ಆಗ್ತಾ ಇದೆ. ಈ ಇನ್ಫಾರ್ಮೇಶನ್ ನೀವು ಶೇರ್ ಮಾಡ್ಬೇಕು ಜನರ ಜೊತೆಗೆ. ಓಕೆ, ಆ ನಂತರ ಕಡೆಗೆ ಏನಾಗತ್ತೆ, ಕಾನ್ಸೆಪ್ಟ್ ಸೆಲ್ಲಿಂಗ್ ಮಾಡೋದು. ಇದು ಪ್ರಾಡಕ್ಟ್ ಸೆಲ್ಲಿಂಗ್ ಅಲ್ಲ, ಕಾನ್ಸೆಪ್ಟ್. ಏನ್ ಗೊತ್ತುಂಟ, ನಾನ್ ತಗೊಂಡಿದ್ದೇನೆ ಹೀಗೆ. ಅವಾಗ ನಿಮ್ಗೆ ಅವ್ರು ಕೇಳ್ತಾರೆ ಇದು ಎಲ್ಲಿ ಸಿಗತ್ತೆ? ಓಕೆ, ನಾನ್ ನಿಮ್ಗೆ ತರಿಸ್ಕೊಡ್ತೀನಿ, ಸೆಲ್ ಮಾಡಕ್ಕೆ ತರಿಸ್ಕೊಡ್ತೀನಿ. ಇಷ್ಟೇ ಕಾನ್ಸೆಪ್ಟ್ ಸೆಲ್ ಮಾಡ್ಬಿಟ್ರೆ ಆಯ್ತು ನೀವು. ವೆರಿ ಸಿಂಪಲ್. ಹಾಗಾಕೊಂಡು ಬಹಳ ಪವರ್ಫುಲ್ ಬಿಸ್ನೆಸ್ ಇದೆ. ಹಾಗಾದ್ರೆ ಇದನ್ನ ಯಾವ ತರ ಮಾಡೋದು? ಓಕೆ, ಟರ್ನ್ ಓವರ್, ಡೂ ಎ ಸ್ಮಾಲ್ ಟರ್ನ್ ಓವರ್ ಬೈ ದ ಇದು ಪರ್ಚೇಸಿಂಗ್ ಪ್ರಾಡಕ್ಟ್ಸ್ ಫ್ರಮ್ ಏನಾಗಿದೆ ಮಾರ್ಕೆಟಿಂಗ್ ಇದು MLM ಸಿಸ್ಟಮ್ ಅಥವಾ ಕಂಪನಿಯಿಂದ ನೀವೇನ್ ಮಾಡೋದು, ಯು ಶೇರ್ ಯುವರ್ ದ ಹೋಮ್ ಬೇಸ್ಡ್ ಕನ್ಸ್ಯೂಮರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ಹಾಗೆ ವೆರಿ ಸಿಂಪಲ್. ನೀವೇನ್ ಮಾಡಬೇಕು, ನಿಮ್ಮ ಈ ಕಂಪನಿಯಿಂದ ನೀವು ಜಾಯಿನ್ ಆದ್ಗಟ್ಟೆ ಈ ಒಂದು ಈಗ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿಯಿಂದ ನೀವೇನ್ ಮಾಡಬೇಕು, ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬೇಕು. ಅದನ್ನ ಮತ್ತೆ ಏನ್ ಮಾಡ್ಬೇಕು, ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಲರ್ನ್ ಹೌ ಟು ಅಡ್ವರ್ಟೈಸ್ ದ ಬಿಸ್ನೆಸ್. ನಾವು ಕಲಿಬೇಕಿದ್ನ ಹೇಗೆ ಅಡ್ವರ್ಟೈಸ್. ಅಲ್ಲಿ ಏನಾಗಿದೆ, ಅಡ್ವರ್ಟೈಸ್ ಕೊಡ್ತಾ ಇದಾರೆ ದುಡ್ಡು, ಅವರು ಕ್ರೋಸ್ ಗಂಟ್ಲೆ ಹಣ ತಗೊಂತಾ ಇದಾರೆ. ಬಟ್ ಇಲ್ಲಿ ನಾವೇನ್ ಮಾಡ್ಬೇಕು, ಇದನ್ನ ತಿಂದ್ಬಿಟ್ಟು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ನಾವು ಅದ್ರ ಬಗ್ಗೆ ಹೇಳ್ಬೇಕು. ಈ ಸೋಪ್ ಇಸ್ ಫ್ಯಾಂಟಾಸ್ಟಿಕ್, ಗೆನೋಡರ್ಮಾ ಸೋಪ್ ರೀ, ಈ ಸೋಪ್ ಮುಂದೆ ಯಾವ ಸೋಪು ಇಲ್ಲ. ಇದನ್ನ ನಾವು ಅಡ್ವರ್ಟೈಸ್ ಏನ್ ಮಾಡ್ಬೇಕು, ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ರಿಲೇಷನ್ಸ್ ಅವರಿಗೆಲ್ಲ ಹೇಳ್ಬೇಕು, ನಾನು ಇದನ್ನ ಹಚ್ತಾ ಇದ್ದೇನೆ, ಈ ಸೋಪ್ ಯೂಸ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ನನ್ನ ಸ್ಕಿನ್ ಗ್ಲೋ ಆಗಿದೆ. ಅದನ್ನ ನೀವು ಹೇಳ್ಬೇಕು. ನಾ ಟೀ ಕುಡಿತಾ ಇದ್ದೀನಿ, ಇದರಿಂದ ನನಗೆ ಎನರ್ಜಿ ತುಂಬಾ ಇದೆ, ನಾನು ಲಿಂಚಿ ಕಾಫಿ ಕುಡಿತಾ ಇದ್ದೀನಿ, ಎನರ್ಜಿ ತುಂಬಾ ಇದೆ. ಇದನ್ನ ನೀವ್ ಏನ್ ಮಾಡ್ಬೇಕು, ಇದನ್ನ ನೀವು ಅಡ್ವರ್ಟೈಸ್ಮೆಂಟ್ ನೀವ್ ಹೇಳ್ಬೇಕು ಅಷ್ಟೇ ಜನರಿಗೆ. ಯಾಕಂದ್ರೆ ಜನರಿಗೆ ಗೊತ್ತಿಲ್ಲಲ್ಲ ಇದರಲ್ಲಿ. ಇದು ನೋ ಅಡ್ವರ್ಟೈಸ್ಮೆಂಟ್, ಡಿಎಕ್ಸನ್ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಇಲ್ಲ. ನಾವು ತಿಂದು ನಾವೇ ಅಡ್ವರ್ಟೈಸ್ಮೆಂಟ್ ಮಾಡೋದು. ಆ ನಂತರ ಅವರಿಗೆ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಅವರಿಗೆ ತಿಳಿಸೋದು. ಓಕೆ, ಹಾಗೆ ಇಲ್ಲಿ ಮತ್ತೊಂದು ಕೇಳಿದ್ದಾರೆ. ಇದರ ಜೊತೆಗೆ ಇಲ್ಲಿ ಲಾಸ್ಟ್ ಥರ್ಡ್ ಏನ್ ಹೇಳ್ತಾ ಇದ್ದಾರೆ, ಅಡ್ವರ್ಟೈಸ್ಮೆಂಟ್ ಜೊತೆಗೆ ನೀವೇನ್ ಮಾಡ್ಬೇಕು, ಇದರಲ್ಲಿ ರಿಕ್ರೂಟಿಂಗ್ ಮಾಡ್ಬೇಕು. ರಿಕ್ರೂಟಿಂಗ್ ಅಂದ್ರೆ ಏನು, ಜನರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಸ್ಬೇಕು. ಯಾರನ್ನ ಇನ್ವಾಲ್ವ್ ಮಾಡಿಸ್ಬೇಕು? ತಿನ್ನೋರಿಗೆ ನೀವು ಪ್ರಾಡಕ್ಟ್ ಅನ್ನ ಕೊಡಿ, ಅವರಿಗೆ ಬೇಕು ಅಷ್ಟೇ. ಅವರಿಗೆ ಇದರಲ್ಲಿ ನಿಮ್ಗೆ NDTL ಬರುತ್ತೆ, ಅದೆಲ್ಲ ಈಗ ನಿಮ್ಗೆ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಇದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಯಾರಿಗೆ ಪ್ರಾಡಕ್ಟ್ ಬೇಕು ಪ್ರಾಡಕ್ಟ್ ಕೊಡಿ. ಯಾರಿಗೆ ಇನ್ಕಮ್ ಅವಶ್ಯಕತೆ ಇದೆ, ಇನ್ಕಮ್ ಸರ್ ನನಗೆ ಸ್ವಲ್ಪ ಇದ್ರ ಜೊತೆಗೆ ಇನ್ಕಮ್ ಮಾಡ್ಬೇಕು, ನಂಗೆ 25,000 50,000 1 lakh ಇನ್ಕಮ್ ಬೇಕು, ಎಸ್ ಕಮ್ ಕರೀರಿ. ಇದರಲ್ಲಿ ಕರೆದ್ಬಿಟ್ಟು ಅವರಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಕುತ್ಕೊಳ್ಸಿ, ನಮ್ಮ ಮೀಟಿಂಗ್ಸ್ ಅಲ್ಲಿ ಕುತ್ಕೊಳ್ಳಿ, BOM ಮೀಟಿಂಗ್ ಕರ್ಕೊಂಬನ್ನಿ, ಆಮೇಲೆ NDT ಪ್ರೋಗ್ರಾಮ್ಸ್ ಕರ್ಕೊಂಬನ್ನಿ. ಇದೆಲ್ಲ ಏನಾಗುತ್ತೆ, ಈಗ ನಿಮ್ಗೆ ಆನ್ಲೈನ್ ಸಿಸ್ಟಮ್, ಈಗ ನಾವು ಏನ್ ಮಾಡ್ತಾ ಇದೀವಿ, ಆನ್ಲೈನ್ ಮೀಟಿಂಗ್ ಮಾಡ್ತಾ ಇದೀವಿ. ಈಗ ನೀವೇನ್ ಮಾಡ್ಬೇಕು, ಈ ಆನ್ಲೈನ್ ಮೀಟಿಂಗ್ ತಂದು ಕುತ್ಕೊಳ್ಸಿ, ಅವ್ರು ಮನೆಯಲ್ಲಿ ಮೊಬೈಲ್ ಹಿಡ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ತಾನೆ. ಈ ನೋಡಿ, ಈಗ ಹಿಡ್ಕೊಂಡು ಮೊಬೈಲ್ ಕೆಲಸ ಮಾಡ್ತಾನೆ, ನಮ್ಮ ಆನ್ಲೈನ್ ಮೀಟಿಂಗ್ ಕೇಳ್ಬೋದು. ವೆರಿ ಸಿಂಪಲ್, ಅಷ್ಟು ಸಿಂಪಲ್. ಇಲ್ಲ ಅಂದ್ರೆ ನಾವ್ ಎಷ್ಟು ಜನ ನೋಡಿ, ಈಗ ನಾವು ಒಂದು ಮೀಟಿಂಗ್ ಕರಿತಿದೀವಿ, ಈಗ ಸರ್ ಬನ್ನಿ ಒಂದು 100 ಮೆಂಬರ್ಸ್ ಕರೆದ್ರೆ ಎಷ್ಟು ಬರ್ಬೋದು ಜನ? ಮಿನಿಮಮ್ ನಿಯರ್ಲಿ 20 ಮೆಂಬರ್ಸ್ ಬರ್ತಾರೆ ಅಷ್ಟೇ. ಯಾಕಂದ್ರೆ ಅವ್ರದ್ದು ಒಂದು ವರ್ಕ್ ಇರುತ್ತೆ, ಏನೋ ಒಂದು ಬಿಸಿ ಇರ್ಬೋದು ಅವರು, ಆದ್ರಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ ಇರ್ಬೋದು. ಅದರಿಂದ ದಿಸ್ ಇಸ್ ಅ ವೆರಿ ಗುಡ್. ನಮಗೆ ನೋಡಿ, ಇದು ಕರೋನಾ ಒಂದು ಹಂತದಲ್ಲಿ ನಮಗೆ ಕೆಟ್ಟದ್ದಾಗಿದ್ರು ಒಂದು ಕಲ್ಸ್ಕೊಟ್ಟಿದೆ, ನಮಗೆ ಒಳ್ಳೇದು ಕಲ್ಸ್ಕೊಟ್ಟಿದೆ. ಒಳ್ಳೇದು ನಮ್ಗೆ ಗೊತ್ತಾಗಿದೆ, ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಯ್ತು. ಈಗ ಯಾವಾಗ್ಲೂ ಏನೇ ಒಂದು ಆದ್ರೂ ಅದಕ್ಕೆ ಒಂದು ಒಳ್ಳೆಯದೊಂದು ಇದ್ದೇ ಇರುತ್ತೆ. ಹಾಗೆ ಈಗ ನಮ್ಗೇನಾಯ್ತು, ಈಗ ನಾವು ಇಲ್ಲಿ ಕೂತ್ಕೊಂಡೆ ಸುಮಾರು 1,000 ಜನರಿಗೆ ಕ್ಲಾಸಸ್ ಕೊಡ್ಬೋದು. 1000 ಜನಕ್ಕೆ ಮನೆಯಲ್ಲಿ ರಾತ್ರಿ ಈವ್ನಿಂಗ್ ಕೊಡ್ಬೋದು. ಅಷ್ಟೊಂದು ಸಿಸ್ಟಮ್ ಈಗ ಗೊತ್ತಾಯ್ತು ನಮ್ಗೆ. ಇಲ್ಲ ಅಂದ್ರೆ ನಾವ್ ಏನಾಗ್ತಿತ್ತು, ಓಡಿದ್ದು ಅಲ್ಲಿ ಮೀಟಿಂಗ್, ಇಲ್ಲಿ ಮೀಟಿಂಗ್, ಅಲ್ಲಿ ಮೀಟಿಂಗ್. ನಾವು ಮನೇಲಿ ಕೂತ್ಕೊಂಡು ನೀವು ಸ್ಟಾರ್ಟ್ ಮಾಡಿ, ನಾವು ಸ್ಟಾರ್ಟ್ ಮಾಡಿದೀವಿ ನೋಡಿ, ಎಷ್ಟು ಜನ ಜಾಯಿನ್ ಆಗಿದಾರಲ್ಲ, ಹಾಗೆ ಮೀಟಿಂಗ್ ಸ್ಟಾರ್ಟ್ ಮಾಡ್ಬಿಡೋದು. ಅವಾಗ ಅವ್ರಿಗೆ ಅರ್ಥ ಮಾಡ್ಕೊಂತಾರೆ, 45 ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡೋದು ಅಷ್ಟೇ. ಹೀಗೆ ನಾವ್ ಏನಾಗತ್ತೆ, ಅವ್ರಿಗೆ ಗ್ರೋತ್ ಅಂದ್ರೆ ನಾ ಏನ್ ಹೇಳ್ತಾ ಇದ್ದೀನಿ ಇಲ್ಲಿ, ಅವ್ರನ್ನ ಇದಕ್ಕೆ ಜಾಯಿನ್ ಮಾಡಿಸುವಂಥದ್ದು, ಜಾಯಿನ್ ಮಾಡಿಸಿ ಅವರಿಗೆ ಮಾರ್ಕೆಟಿಂಗ್ ಪ್ಲಾನ್ ಎಲ್ಲ ಇದರಲ್ಲಿ ಹೇಳ್ಕೊಡುವಂಥದ್ದು, ಇವೆಲ್ಲ ನಾವು ಮಾಡ್ಲೇಬೇಕಾಗ್ತದೆ. ಓಕೆ, ಈಗ ಹಾಗಾದ್ರೆ ನಾವ್ ಇದರಿಂದ ಏನು ಪಡಿತೀವಿ ಅಂತ, ಸರ್ ಇದೆಲ್ಲ ಮಾಡೋದ್ರಿಂದ ನಾವ್ ಏನ್ ಪಡಿತೀವಿ?
ಯಾಕೆ ಬಂದಿದ್ದೀವಿ ಈ ಇಂಡಸ್ಟ್ರಿಗೆ, ಅದು ನಾವು ವೆರಿ ಇಂಪಾರ್ಟೆಂಟ್. ಇದರಿಂದ ನಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಏನಾಗುತ್ತೆ? ಪರ್ಸನಾಲಿಟಿ ಡೆವಲಪ್ಮೆಂಟ್. ಯಾಕಂದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಅದನ್ನ ನಾವು ಹೇಳೋದು ಕಲಿತೀವಿ. ಯಾಕಂದ್ರೆ ಆ ಪ್ರಾಡಕ್ಟ್ ನಮ್ಗೆ ಬಾಯಿ ಬಿಡಿಸುತ್ತೆ. ಡಾಕ್ಟರ್ ಲಿಮ್ ಹೇಳ್ತಾ ಇದ್ದಾರೆ 2 ಸರಿ ಬಾಯಿ ತೆಗೀರಿ ಅಂತ. ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಲಿಕ್ಕೆ, ಮತ್ತೊಂದು ಪ್ರಾಡಕ್ಟ್ ಬಗ್ಗೆ ಹೇಳಲಿಕ್ಕೆ. 2 ಸರಿ ಬಾಯಿ ತೆಗೀರಿ. ಆದ್ರಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್. ನೀವು ಏನ್ ಮಾಡ್ತೀರಿ? ನೀವು ಜನರಂತೆ ಬಂದು ಹೇಳಲಿಕ್ಕೆ ಕಲಿತೀರಿ. ನೀವು ಹೋಮ್ ಮೀಟಿಂಗ್ ಮಾಡ್ಲಿಕ್ಕೆ ಕಲಿತೀರಿ. ನೀವು ಫ್ರೀ ಆಗಿ ಬಂದು ಎಷ್ಟು ಜನ ಇರ್ಲಿ ಅಲ್ಲಿ ಬಂದು ನೀವು ಏನ್ ಮಾಡ್ತೀರಿ? ಮೀಟಿಂಗ್ ಕೊಡ್ಲಿಕ್ಕೆ ಕಲಿತೀರಿ. ಅಂತ ಒಂದು ಸಿಸ್ಟಮ್ ಇದರಲ್ಲಿ ಇದೆ. ಇದರಲ್ಲಿ ಎಲ್ಲ ಸಿಸ್ಟಮ್ ನಾವು ಕಲಿಸ್ತೀವಿ ಇದರಲ್ಲಿ. ಓಕೆ, ಆಟೋಮೆಟಿಕ್. ಡೆಪ್ತ್ ಫ್ರೀ ಲೈಫ್ ಸೆಕೆಂಡ್ ಕೊಟ್ಟಿದ್ದಾರೆ. ಡೆಪ್ತ್ ಫ್ರೀ ಲೈಫ್. ಎಷ್ಟೋ ಜನ ನೋಡಿ, ನಾನು ನೋಡ್ತಾ ಇದ್ದೀನಿ, ಈಗ ರಿಟೈರ್ಡ್ ಆಗಿರ್ತಾರೆ. ರಿಟೈರ್ಡ್ ಆದ್ ಬಂದ್ಮೇಲೂ 60 ವರ್ಷ ಆಗಿರ್ತದೆ. ರಿಟೈರ್ಡ್ ಆಗಿ ಬಂದ್ಮೇಲೂ ಜಾಬ್ ಹೋಗ್ತಾ ಇದ್ದಾರೆ. ಯಾಕೆ? ತುಂಬಾ ಸಾಲ ಮಾಡ್ಕೊಂಡಿರ್ತಾರೆ. ಮಕ್ಕಳ ಮದುವೆ ಮಾಡಿರ್ತಾರೆ, ಮನೆ ಕಟ್ಟಿರ್ತಾರೆ. ಓಕೆ, ಸಾಲದ ಮೇಲೆ ಇರ್ತದೆ. ಅದಕ್ಕೂ ರಿಟೈರ್ಡ್ ಆದ್ಮೇಲೂ ಸಾಲಕ್ಕೆ ಮತ್ತೆ ಅವರು ಜಾಬ್ಗೆ ಹೋಗ್ಬೇಕಾಗ್ತದೆ. ಹಾಗಾಕೊಂಡು ನೀವು ನೀವು ನೋಡಿ, ನೀವು ಹೋಮ್ ಲೋನ್ ಇರ್ಲಿ, ವೆಹಿಕಲ್ ಲೋನ್ ಇರ್ಲಿ, ಗೋಲ್ಡ್ ಲೋನ್ ಇರ್ಲಿ, ಇದರಲ್ಲಿ 1-2 ವರ್ಷದಲ್ಲಿ ನೀವು ಎಲ್ಲ ಲೋನ್ ಅನ್ನು ತೀರಿಸಬಹುದು. ನಾವೆಲ್ಲ ಲೋನ್ ಇದ್ ಬಂದವ್ರೆ, ಎಲ್ಲ ತೀರಿಸಿ 2 ಬಂಗ್ಲೋ ಮಾಡ್ಕೊಂಡಿದ್ದೇವೆ ಈಗ. ಹಾಗಾದ್ರೆ ಅಂತ ಒಂದು ದೊಡ್ಡ ಇಂಡಸ್ಟ್ರಿ ಇದೆ, ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ. ಓಕೆ, ಹಾಗಾಕೊಂಡು ಟ್ರಾವೆಲ್ ಫ್ರೀಡಮ್. ಟ್ರಾವೆಲ್ ಫ್ರೀಡಮ್ ನೋಡಿ, ಟ್ರಾವೆಲ್ ಫ್ರೀಡಮ್ ಅಂದ್ರೆ ಏನು? ಟ್ರಾವೆಲ್ ಫ್ರೀಡಮ್ ಅಂದ್ರೆ ಓಕೆ, ಹಾಗಂದ್ರೆ ಟ್ರಾವೆಲ್ ಫ್ರೀಡಮ್ ವೆರಿ ಸಿಂಪಲ್. ಈಗ ನೋಡಿ, 2002ರಲ್ಲಿ ನಾನು ಈ ಕಂಪನಿಗೆ, ಈ ಇಂಡಸ್ಟ್ರಿಗೆ ನಾನು ಜಾಯ್ನ್ ಆದೆ. 2005ರಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫಾರಿನ್ ಟೂರ್ ಹೋಗ್ಲಿಕ್ಕೆ ಕಂಪನಿಯಿಂದ ಫ್ರೀ ಆಗಿ. ನಮ್ಮ ಟೀಮ್ ನಲ್ಲಿ ತುಂಬಾ ಜನ ನಾವೆಲ್ಲ ಹೋಗ್ತಾ ಇದ್ದೀವಿ. ನನ್ನ ಬಿಸ್ನೆಸ್ ಪಾರ್ಟ್ನರ್ ಸಮೇತ ನಾವು ಹೋಗ್ತಾ ಇದ್ದೀವಿ ಫ್ರೀ ಆಗಿ. ಯಾಕೆ? ಆ ಕಂಪನಿಯದು ಟ್ರಾವೆಲಿಂಗ್ ನಮಗೆ ಫ್ರೀ ಆಗಿ. ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್. ನ್ಯಾಷನಲ್ ಅಂದ್ರೆ ಇಂಡಿಯಾದಲ್ಲಿ ನಿಮ್ಗಿದೆ, ಇಂಟರ್ನ್ಯಾಷನಲ್ ಆ ಪಾಯಿಂಟ್ಸ್ ಮೇಲೆ ನಮ್ಮನ್ನ ಸೆಲೆಕ್ಟ್ ಮಾಡಿ ನಾವು ಪ್ರತಿ ವರ್ಷ ನೋಡಿ ಒಂದು ಹೆಚ್ಚು ಕಡಿಮೆ 10 ಇಂಟರ್ನ್ಯಾಷನಲ್ ನಾವು ಒಂದು 10 ಸರಿ ನಾನು TSIP ಅಚೀವ್ ಆಗಿದ್ದೀನಿ. 10 ಕಂಟ್ರಿಗೆ ನಾವು ಹೋಗಿ ಬಂದಿದ್ದೀನಿ. ಯಾಕೆ ಅಂತಂದ್ರೆ ಇದನ್ನ ನಿಮ್ಗೆ ಎಲ್ಲರಿಗೂ ಅವಕಾಶ ಇದೆ ಇದರಲ್ಲಿ. ಓಕೆ, ಅರ್ಲಿ ರಿಟೈರ್ಮೆಂಟ್ ವೆರಿ ಇಂಪಾರ್ಟೆಂಟ್. ಅರ್ಲಿ ರಿಟೈರ್ಮೆಂಟ್. ನಾವು 60 ವರ್ಷಕ್ಕೆ ರಿಟೈರ್ಮೆಂಟ್ ಆದ್ಮೇಲೆ ಏನ್ ಬಂದಿರ್ತದ? ನಿಮ್ಗೆ ಗೊತ್ತೇ ಇದೆ. ಏನ್ ಬಂದಿರ್ತದೆ? ಒಂದು BP ಬಂದಿರ್ತದೆ, ಇಲ್ಲ ಅಂದ್ರೆ ಕೆಲವರಿಗೆ ಶುಗರ್ ಬಂದಿರ್ತದೆ, ಕೆಲವರಿಗೆ ಹಾರ್ಟ್ ಡಿಸೀಸ್ ಇರುತ್ತೆ, ಕೆಲವರಿಗೆ ಬೇರೆ ಬೇರೆ ಡಿಪ್ರೆಷನ್ ನಲ್ಲಿ ಇರ್ತಾರೆ, ಕೆಲವರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಹಾಗಾಕೊಂಡು 60 ವರ್ಷದ ಮೇಲೆ ನಿಮ್ಗೆ ರಿಟೈರ್ಡ್ ಆದ್ಮೇಲೆ ಎಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಬರೀ ನಾನು ಹೇಳೋದಿಷ್ಟೇ, 2-3 ವರ್ಷ ಕೆಲಸ ಮಾಡಿ ರಿಟೈರ್ಮೆಂಟ್ ತಗೊಂಡ್ಬಿಡಿ. ನಿಮಗೆ 200 ದೇಶದಿಂದ ಹಣ ತಗೋಬಹುದು. ಇಲ್ಲಿ 200 ಕಂಟ್ರಿಯಿಂದ. ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ಓಕೆ, ಹಾಗಾಕೊಂಡ್ರು ಟೈಮ್ ಅಂಡ್ ಮನಿ ಫ್ರೀಡಮ್. ನೋಡಿ, ಟೈಮ್ ಫ್ರೀಡಮ್ ಇರ್ತದೆ, ಇದರಲ್ಲಿ ಮನಿ ಫ್ರೀಡಮ್ ಇರ್ತದೆ. ನೀವೇನಾಗುತ್ತೆ, ಇದರಲ್ಲಿ ಟೈಮ್ ಹಾಕುವಂತ ಅವಶ್ಯಕತೆ ಇರಲ್ಲ. ಟೈಮ್ ಫ್ರೀಡಮ್ ಇರುತ್ತೆ, ಮನಿ ಫ್ರೀಡಮ್ ಇರುತ್ತೆ. ಮೋರ್ ಟೈಮ್ ಟು ಫ್ಯಾಮಿಲಿ. ನಿಮ್ಗೆ ಫ್ಯಾಮಿಲಿ ಜೊತೆಗೆ ನೀವು ಟೈಮ್ ಅನ್ನು, ಯಾಕಂದ್ರೆ ತುಂಬಾ ಜನ ಫ್ಯಾಮಿಲಿ ನೋಡ್ತಿದ್ದೀನಿ, ಅವರು ಸಿಗೋದಿಲ್ಲ. ತುಂಬಾ ಬಿಜಿ ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಎಲ್ಲೋ ಹೋಗ್ತಿರ್ತಾರೆ. ಆಮೇಲೆ ತುಂಬಾ ಜನ ನೋಡಿ ಇಂಡಿಯಾದಲ್ಲಿ ಫ್ಯಾಮಿಲಿ ಬಿಟ್ಟು ಎಲ್ಲ ಬೇರೆ ಬೇರೆ ಕಂಟ್ರಿಗೆ, ಸೌದಿ ಅಥವಾ ಬೇರೆ ಬೇರೆ ಕಂಟ್ರಿಗೆಲ್ಲ ಹೋಗಿ, ಆಸ್ಟ್ರೇಲಿಯಾ, ಅಮೆರಿಕ ಎಲ್ಲ ಹೋಗಿ ವರ್ಕ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ, ತಂದೆ ತಾಯಿ, ಹೆಂಡತಿ, ಮಕ್ಕಳು ಎಲ್ಲ ಇಲ್ಲೇ ಇರ್ತಾರೆ. ಅವ್ರು ಎಷ್ಟು ವರ್ಷ 2 ವರ್ಷ 3 ವರ್ಷ ಒಂದ್ಸರಿ ಮುಖ ನೋಡ್ಲಿಕ್ಕೆ ಬರ್ತಾರೆ. ಯಾಕೋಸ್ಕರ ಇದೆಲ್ಲ ಮಾಡೋದು? ಯಾಕೋಸ್ಕರ? ಫ್ಯಾಮಿಲಿಗೋಸ್ಕರ ಮಾಡ್ತಾ ಇದ್ದಾರೆ ಅವರೆಲ್ಲ. ಅರ್ಥ ಮಾಡ್ಕೊಳ್ಳಿ. ಹಾಗಾಕೊಂಡು ಇಲ್ಲಿ ಅಷ್ಟು ದೂರ ಹೋಗಿ ಕೆಲಸ ಮಾಡ್ಬೇಕಂತ ಇಲ್ಲ. ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ನಿಮ್ಮ ಟೈಮ್ ನಲ್ಲಿ ಇದನ್ನ ಜನರಿಗೆ ಹೇಳಿದ್ರಾಯ್ತು. ಬರೀ ದಿನಕ್ಕೆ 2 ತಾಸು ಇದ್ರ ಬಗ್ಗೆ ಮಾತಾಡಿ ಸಾಕು ಅಷ್ಟೇ. ಫಾರಿನ್ ಹೋಗಿ ನೀವು ಅಲ್ಲಿ ಕೆಲಸ ಮಾಡಿ ಅಲ್ಲಿ ದುಡಿದು ಬರ್ಬೇಕಂತಿಲ್ಲ. ಫಾರಿನ್ ದುಡ್ಡು ಇಲ್ಲೇ ನಾವು ತಗೊಂತ ಇದೀವಿ. ಈಗ ನೋಡಿ, ಹೆಚ್ಚು ಕಡಿಮೆ ನಮಗೆ 180 ಕಂಟ್ರಿಯಿಂದ 2% ಪ್ರಾಫಿಟ್ ಶೇರಿಂಗ್ ನಾವು ತಗೊಂತ ಇದೀವಿ. ಹೇಗೆ ತಗೊಂತ ಇದೀವಿ ಅದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಹೆಲ್ಪಿಂಗ್ ಅದರ್ಸ್. ತುಂಬಾ ಜನಕ್ಕೆ ಆಸೆ ಇರುತ್ತೆ, ಸರ್ ನಾವು ಅಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಡೊನೇಷನ್ ಮಾಡ್ಬೇಕಾಯ್ತು, ಟೆಂಪಲ್ ಕಟ್ಟಿಸ್ತಾ ಇದಾರೆ, ಅದಕ್ಕೆ ನಾವು ಡೊನೇಷನ್ ಕೊಡ್ಬೇಕು ಸರ್. ನಮ್ಗೆ ಪಾಪ ಅವರು ಬಹಳ ಬಡವರು ಇದಾರೆ, ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು. ಎಲ್ಲರಿಗೂ ಆಸೆ ಇದೆ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ತುಂಬಾ ಒಳ್ಳೆಯವರು, ಎಲ್ಲರಿಗೂ ಒಂದು ಕನಿಕರ ಅಂತ ಇದೆ. ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಅದನ್ನ ಹೇಗೆ, ಈಗ ನಿಮ್ಗೆ ಇಲ್ಲ, ನಿಮ್ಗೆ ಪ್ರಾಬ್ಲಮ್, ನೀವು ಬೇರೆಯವ್ರಿಗೆ ಹೇಗೆ ಕೊಡ್ತೀರಿ? ಇಟ್ಸ್ ಅ ಪ್ರಾಬ್ಲಮ್. ಅದಕ್ಕೆ ನೀವೇನ್ ಮಾಡ್ಬೇಕು, ಜಸ್ಟ್ 3 years ಇದರಲ್ಲಿ ಸಿಸ್ಟಮ್ ಪ್ರಕಾರ ವರ್ಕ್ ಮಾಡಿ. ಸಿಸ್ಟಮ್ ಏನ್ ಹೇಳ್ತದೆ ಆ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿ. ನೀವೇನಾಗತ್ತೆ, ನಿಮ್ಗೆ ಫೈನಾನ್ಸಿಯಲ್ ಫ್ರೀಡಮ್ ಆಗ್ತದೆ. ಆವಾಗ ಹೆಲ್ಪಿಂಗ್ ಅದರ್ಸ್, ಬೇರೆಯವ್ರಿಗೆಲ್ಲ ನೀವು ಎಷ್ಟು ಬೇಕಾದ್ರೂ ನೀವು ಹೆಲ್ಪ್ ಮಾಡಿ. ಓಕೆ, ಇಟ್ಸ್ ಫ್ಯಾಂಟಾಸ್ಟಿಕ್. ಆ ನಂತರ ಲಿವ್ ಅಂಡ್ ಲೆಗಸಿ. ಲಾಸ್ಟ್ ಹೇಳಿದ್ದಾರೆ, ನೀವು ಆಸ್ತಿ ಬಿಟ್ಟು ಹೋಗಿ ಅಂತ. ಯಾರಿಗೆ? ನೀವು DXN ಆಸ್ತಿ ಬಿಟ್ಟು ಹೋಗಿ. DXN ಆಸ್ತಿ 4 ವರ್ಷ 5 ವರ್ಷ ಮಾಡಿದ್ಮೇಲೆ ನೀವು ಒಳ್ಳೆ ಪ್ರಮೋಷನ್ ಇರ್ತೀರಿ, ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್. ಅವಾಗ ಏನಾಗತ್ತೆ, ನೀವು ಇರ್ಲಿ ಇರ್ಲಿ
ನಿಮ್ಮ ಫೋಟೋ ಹಾಕಿ ಅದಕ್ಕೆ ಏನ್ ಮಾಡ್ತಾರೆ, ಎಸ್, ಪೂಜೆ ಮಾಡ್ತಾರೆ ನಿಮ್ಮ ನೆಕ್ಸ್ಟ್ ಜನರೇಷನ್, ಬರುವಂತ ಜನರೇಷನ್ ಎಲ್ಲ. ಯಾಕೆ ಅಂತಂದ್ರೆ ನೀವು ಅವರಿಗೆ ದೊಡ್ಡ ಒಂದು ಆಸ್ತಿ ಬಿಟ್ಟು ಹೋಗಿದ್ರಿ, ಡಿಎಕ್ಷನ್ ಆಸ್ತಿ. ಅವ್ರ ಮನೇಲಿ ಕುತ್ಕೊಂಡಿದ್ರು ಹಣ ಬರ್ತಾನೆ ಇರುತ್ತೆ. ದಟ್ ಇಸ್ ಆ ಒಂದು ಅವ್ರ ಮನೆ ಅವರಿಗೆ ಪ್ರತಿ ವರ್ಷ ಫಾರಿನ್ ಟೂರ್ಗೆ ಬರ್ತಾನೆ ಇರ್ತಾರೆ. ಅಂತ ಒಂದು ಇಂಡಸ್ಟ್ರಿ, ಅಂತ ಒಂದು ಆಸ್ತಿ ನೀವು ಬಿಟ್ಟು ಹೋಗ್ತೀರಿ ಇಲ್ಲಿ. ಅದಕ್ಕೋಸ್ಕರ ಯಾಕೆ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಆಮೇಲೆ ಸೆಕ್ಯೂರಿಟಿ, ಲಾಸ್ಟ್ ಹೇಳೋದು ನಿಮ್ಗೆ ಸೆಕ್ಯೂರಿಟಿ ಅರ್ಥ ಮಾಡ್ಕೊಳ್ಳಿ. ಯಾವ ತರ ಸೆಕ್ಯೂರಿಟಿ ಇದರಲ್ಲಿ ಇದೆ ಅಂದ್ರೆ, ನೀವು ಒಂದ್ 2-3 ವರ್ಷ ಇದರಲ್ಲಿ ಕೆಲಸ ಮಾಡಿದ್ರು, ನೆಕ್ಸ್ಟ್ ಏನಾಗತ್ತೆ, ನೀವು ಇಲ್ಲ ಅಂದ್ರೂ ನಿಮ್ಮ ನೆಕ್ಸ್ಟ್ ನಿಮ್ಮ ಬೆನಿಫಿಷಿಯರ್, ನಿಮ್ಮ ಮಿಸ್ಸಸ್ ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರಿಗೆ ಈ ಹಣ ಇನ್ಕಮ್ ಬರ್ತಾನೆ ಇರ್ತದೆ. ಓಕೆ, ಅಂತ ಅವರಿಂದ ಒಂದು 10 ತಲೆಮಾರುವರೆಗೂ ನಿಮ್ಗೆ ಇನ್ಕಮ್ ಬರುವಂತದ್ದು ಅಂತ ಒಂದು ಸೆಕ್ಯೂರಿಟಿ ಇದೆ. ಅಂತ ಒಂದು ಸೆಕ್ಯೂರಿಟಿಗೋಸ್ಕರ ನೀವೇನ್ ಮಾಡ್ಬೇಕು, ಇದರಲ್ಲಿ ಒಂದು 2-3 ವರ್ಷ ಸಿಸ್ಟಮ್ ಪ್ರಕಾರ ಕೆಲಸ ಮಾಡಿ. ಸಿಸ್ಟಮ್ ಇಸ್ ಪವರ್ಫುಲ್. ಯಾಕಂದ್ರೆ ಡಿಎಕ್ಷನ್ ಸಿಸ್ಟಮ್ ಇಸ್ ನಂಬರ್ 1. ಯಾಕಂದ್ರೆ ಇಂಥ ಒಂದು ಸಿಸ್ಟಮ್ ನಾನು ಎಲ್ಲಿ ನೋಡ್ಲಿಲ್ಲ. ಆದ್ರಿಂದ ಈ ಸಿಸ್ಟಮ್ ಅಲ್ಲಿ ನಾವು ಇಂಥ ಒಂದು ಟಾಪ್ ಲೆವೆಲ್ ಬಂದಿದ್ದೀವಿ, ಆ ಸಿಸ್ಟಮ್ ಫಾಲೋ ಮಾಡಿದ್ರಿಂದ. ಇಲ್ಲ ಅಂದ್ರೆ ಆಗೋದಿಲ್ಲ. ಓಕೆ ಸರಿ, ಈಗ ನೋಡಿ ಇಲ್ಲಿ MLM ಡೈರೆಕ್ಟ್ MLF ಆರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಗವರ್ಮೆಂಟ್ ಅಪ್ರೂವ್ಡ್ ಆಗಿದೆ. ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, MLM ಆರ್ ಡೈರೆಕ್ಟ್ ಸೇಲ್ಸ್ ಇಸ್ ಎ ಚಾಪ್ಟರ್ ಇಂಟ್ರೊಡ್ಯೂಸ್ ಇನ್ MBA ಸ್ಟೂಡೆಂಟ್ ಗೆ ಬೈ ಕರ್ನಾಟಕ ಓಪನ್ ಯೂನಿವರ್ಸಿಟಿ. ಇಲ್ಲಿ ಕೊಟ್ಟಿದ್ದಾರೆ, ಕೆಳಗಡೆ ಕೊಟ್ಟಿದ್ದಾರೆ. ಓಪನ್ ಯೂನಿವರ್ಸಿಟಿ ಇಂದ ಯಾರಿಗೆ ಒಂದು ಚಾಪ್ಟರ್ ಕೊಟ್ಟಿದ್ದಾರೆ, ಯಾರಿಗೆ, MBA ಸ್ಟೂಡೆಂಟ್ ಗೆ. ಏನಾಗುತ್ತೆ, ಕರ್ನಾಟಕ ಓಪನ್ ಯೂನಿವರ್ಸಿಟಿ ಏನಾಗುತ್ತೆ, ಒಂದು ಚಾಪ್ಟರ್ ಎಂದಾದ್ರೆ ಇದರಲ್ಲಿ ನೀವು ಸ್ಟಡಿ ಮಾಡಿ, ಇದನ್ನ ಎಕ್ಸಾಮ್ ಬರೆದು ಅವರು ನೆಕ್ಸ್ಟ್ ಈ MLM ಸಿಸ್ಟಮ್ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಕೊಂಡು ಇದನ್ನ ಯಾಕೆ ಗೌರ್ಮೆಂಟ್ ಇದ್ರ ಬಗ್ಗೆ ಅಷ್ಟು ಆಸಕ್ತಿ ತಗೊಂತು ಅಂತ ನಿಮ್ಗೆ 1 ನಿಮಿಷ ಹೇಳ್ಬಿಡ್ತೀನಿ. ಯಾಕೆ ಅಂತ ಅಂದ್ರೆ, ಈ ಒಂದು ಗೌರ್ಮೆಂಟ್ ಏನ್ ಮಾಡಿತು, 20 ವರ್ಷದಿಂದ ಈ ಇಂಡಸ್ಟ್ರಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಥವಾ MLM ಸಿಸ್ಟಮ್ ಇಂದ 20 ವರ್ಷದಿಂದ ಇದನ್ನ ತುಂಬಾ ರಿಸರ್ಚ್ ಮಾಡ್ತು, ತುಂಬಾ ಸ್ಟಡಿ ಮಾಡ್ತು. ಅವರಿಗೆ ಗೊತ್ತಾಯ್ತು ಕಡೆಗೆ ಏನಂತಂದ್ರೆ, ಇಷ್ಟು ದೊಡ್ಡ ಕಂಟ್ರಿಯಲ್ಲಿ, ದೊಡ್ಡ ಕಂಟ್ರಿ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಕೊರಿಯಾ, ಇವೆಲ್ಲ ದೊಡ್ಡ ಇಂಡಸ್ಟ್ರಿ, ದೊಡ್ಡ ಚೈನಾ, ಇವೆಲ್ಲ ಯಾಕೆ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಅಲ್ಲಿ ಎಕನಾಮಿಕ್ಸ್ ತುಂಬಾ ಗ್ರೋತ್ ಆಗ್ತಾ ಇದೆ. ನಮ್ಮ ಇಂಡಿಯನ್ ಕರೆನ್ಸಿ ನಮಗೆ ಒಂದೇ ಸ್ಟಾಗ್ನೆಂಟ್ ಆಗಿದೆ, ಹೋಗ್ತಾ ಇಲ್ಲ. ಯಾಕೆ? ಅವಾಗ ಗೊತ್ತಾಯ್ತು ಅವ್ರಿಗೆ. ಯಾಕೆ ಅಂತಂದ್ರೆ ಅಲ್ಲಿ ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಸಿಸ್ಟಮ್ ಪವರ್ಫುಲ್. 95% ಆ ಸಿಸ್ಟಮ್ ಅಲ್ಲಿ ಇದ್ದಾರೆ. ಅದಕ್ಕೆ ನಾನು ಅಲ್ಲಿ ಗ್ರೋತ್ ತೋರಿಸಿದ್ದೀನಿ. 95% ಆ ಸಿಸ್ಟಮ್ ಇಲ್ಲಿ ಇದ್ದಾರೆ. ಯಾರು ಜಾಬ್ ಅಂತಾನೆ ಅಲ್ಲಿ ತಲೆ ಕೆಡಿಸ್ಕೊಳಲ್ಲ. ನಾವು ಇಲ್ಲಿಂದನೇ ಅಲ್ಲಿ ಹೋಗೋದು ಬಿಟ್ರೆ ಅಲ್ಲಿ ಅವ್ರು ಯಾರು ತಲೆ ಕೆಡಿಸ್ಕೊಳಲ್ಲ. ಅವ್ರು ಏನ್ ಮಾಡ್ತಾರೆ, ಜಾಬ್ ಮೀನ್ಸ್ ಒಂದು ನಾನು ಹೇಳಿದ್ನಲ್ಲ ಅವಾಗ, ಒಂದು ಮಂತ್ಲಿ ಒಂದು ಫಿಕ್ಸ್ಡ್ ಸ್ಯಾಲರಿ ಇರುತ್ತೆ ಅಷ್ಟೇ. ಜಸ್ಟ್ ಆಲ್. ನಾವು ಅದರಲ್ಲಿ ರಿಚ್ ಆಗ್ಲಿಕ್ಕೆ ಆಗಲ್ಲ. ವಿ ಆರ್ ನಾಟ್ ಕರೋಡ್ಪತಿ. ನಾವು ಕರೋಡ್ಪತಿ ಆಗ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ. ಹಾಗಾಕೊಂಡು ಅಲ್ಲಿ ಜನ ಈ ಸಿಸ್ಟಮ್ ಅನ್ನ, ಈ ಇಂಡಸ್ಟ್ರಿಯನ್ನ ಅರ್ಥ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ದಾರೆ, ಇದಕ್ಕೆ ಜಾಯಿನ್ ಆಗಿದ್ದಾರೆ. ಈ ಇಂಡಸ್ಟ್ರಿಗೆ ಜಾಯಿನ್ ಆಗಿ ಅವ್ರ ಸಿಕ್ಕಾಪಟ್ಟೆ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಹಾಗಾಕೊಂಡು ಕರ್ನಾಟಕ ಈಗ ಏನಾಗಿತ್ತು, ನಮ್ಮ ಗೌರ್ಮೆಂಟ್ ಏನ್ ಮಾಡಿದ್ರು, ಹಾಗಾದ್ರೆ ಈ ಇಂಡಸ್ಟ್ರಿಗೆ, ಹಾಗಾದ್ರೆ ಇಂಥ ಒಂದು ಇಂಡಸ್ಟ್ರಿ ನಮ್ಮ ಇಂಡಿಯಾದಲ್ಲಿ ಬರ್ಬೇಕು ಅಂತ ಹೇಳಿ ಅವರು ಏನ್ ಮಾಡಿದ್ರು, ಇದನ್ನ ಇಂಡಿಯಾಕ್ಕೆ ತಂದ್ರು. ಇದಕ್ಕೆ ತಂದು ಈಗ ಒಂದು ಸಿಸ್ಟಮ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ. ಈಗ ಏನಾಗುತ್ತೆ, ಎಲ್ಲ ಯೂನಿವರ್ಸಿಟಿಯಲ್ಲಿ ಈಗ ಏನ್ ಮಾಡ್ತಾ ಇದ್ದಾರೆ, ಈ MBA ಸ್ಟೂಡೆಂಟ್, ಬೇರೆ ಸ್ಟೂಡೆಂಟ್ ಇದು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ನೀವು ಜಾಬ್ ಅಲ್ಲ, ಈ ಇಂಡಸ್ಟ್ರಿಯಲ್ಲಿ ನೀವು ಸೇರ್ಕೊಂಡು ಎಷ್ಟು ಜನರಿಗೆ ಬೇಕಾದ್ರೆ ನೀವು ಆಪರ್ಚುನಿಟಿ ಕೊಡಿ ಅಂತ ಈ ಇಂಡಸ್ಟ್ರಿಗೆ ಅವರು ನೋಡಿ, ಎಲ್ಲ ನಿಮ್ಗೆ ಪರ್ಮಿಷನ್ ಇದಕ್ಕೆ ಸಿಕ್ಬಿಟ್ಟಿದೆ. ನಿಮ್ಗೆ ಪರ್ಮಿಷನ್ ಸಿಕ್ಕಿದೆ. ಯಾವ್ದಾರ ನೋಡಿ, ರಾಮ್ ವಿಲಾಸ್ ಪಾಸ್ವಾನ್ ನೋಡಿ, ರಾಮ್ ವಿಲಾಸ್ ಪಾಸ್ವಾನ್ ಇವ್ ನೋಡಿ. ಓಕೆ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ನೋಡಿ, ನೋಡಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, 21st ಸೆಂಚುರಿ ಅವ್ರು ಏನ್ ಹೇಳ್ತಾ ಇದಾರೆ, 2025 ಅಲ್ಲಿ ಅವರ ಎಕ್ಸ್ಪೆಕ್ಟೇಷನ್ ಏನಿದೆ ಗೊತ್ತುಂಟಾ, ಇಲ್ಲಿ 9,000 crores ಅಷ್ಟು ಇಂಡಿಯಾದಲ್ಲಿ. ಅದು ನಮ್ದು ಅವರ ಎಕ್ಸ್ಪೆಕ್ಟೇಷನ್. ನಾವು 9,000 crores ವರೆಗೂ ನಾವು ಇದರಲ್ಲಿ ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ನಾವು ಇದು ಮಾಡಬಹುದು ಅಂತ ಅವರು ಈಗ ಅದರ ಒಂದು ಇದು ಮಾಡ್ಕೊಂಡಿದ್ದಾರೆ. ಅದು ಜಾಸ್ತಿ ಆಗ್ಬೋದು ಒಂದು ಅಂದಾಜಲ್ಲಿ ಹೇಳಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಯಾರು ಹೇಳಿದ್ದಾರೆ, ಇಲ್ಲಿ ನೋಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಫ್ಯೂಚರ್ ಬಿಸ್ನೆಸ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಯಾರು? ಎಸ್, ಈಗ ಅಲ್ಲ ನೋಡಿ, ಅವಾಗ ಹೇಳ್ಬಿಟ್ಟಿದ್ದಾರೆ. ಓಕೆ, ಇವೆಲ್ಲ ದೊಡ್ಡ ಮಹಾನಿಗಳು ಅವಾಗ ಹೇಳ್ಬಿಟ್ಟಿದ್ದಾರೆ. ಓಕೆ, ಹಾಗಾಕೊಂಡು ಈಗ ಹಾಗಾದ್ರೆ ಇವ್ರು ಯಾಕೆ ಹೇಳಿದಾರೆ ಅಂದ್ರೆ, ಇವರು ಫಸ್ಟೇ ಅರ್ಥ ಮಾಡ್ಕೊಂಡಿದ್ರು. ಇವರೆಲ್ಲ ಏನ್ ಮಾಡಿದ್ದಾರೆ, ಎಲ್ಲ ಅರ್ಥ ಮಾಡ್ಕೊಂಡು ಈಗ ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಇಂಥ ಒಂದು ಇಂಡಸ್ಟ್ರಿಯನ್ನ ಕಟ್ಟಿದವ್ರು ಯಾರು ನೋಡೋಣ. ಡಾಕ್ಟರ್ ಲಿಮ್ ಸೋಜಿನ್. ಡಾಟೋ ಅಂದ್ರೆ ಏನು?
ಈಗ ನಾವು ಅಲ್ಲಿ ಗೌರ್ಮೆಂಟ್ ಅವರಿಗೆ ಧಾತು ಅವಾರ್ಡ್, ಧಾತು ಅಂದ್ರೆ ಈಗ ಭಾರತ ರತ್ನ ಇಲ್ಲಿ ಹೇಗಿದೆ ಅಲ್ಲ, ಅಲ್ಲಿ ಗೌರ್ಮೆಂಟ್ ಏನ್ ಮಾಡಿದ್ದಾರೆ, ಮಲೇಷಿಯನ್ ಗೌರ್ಮೆಂಟ್ ಇವರಿಗೆ ಧಾತು ಅವಾರ್ಡ್ಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದ ಫೌಂಡರ್ ಅಂಡ್ ಸಿಇಒ ಆಫ್ DXN ಅವರೇ ಫೌಂಡರ್. ಅಷ್ಟೇ ಅಲ್ಲದ ಅವರು ರಿಸರ್ಚ್ ಸೈಂಟಿಸ್ಟ್ ಹೌದು, ಡಾಕ್ಟರ್ ಹೌದು. ಅವ್ರು ಏನ್ ಮಾಡಿದ್ದಾರೆ, ಈ ಮಶ್ರೂಮ್ ಮೇಲೆ 10 ವರ್ಷ, ಈ ಅಣಬೆ ಮೇಲೆ 10 ವರ್ಷ, ಮಶ್ರೂಮ್ 10 ವರ್ಷ ರಿಸರ್ಚ್ ಮಾಡಿ ಅದರಲ್ಲಿ ಪವರ್ಫುಲ್ ಅಣಬೆಯನ್ನ ನಮ್ಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಮಶ್ರೂಮ್ ಅಲ್ಲಿ RG&GL ಅಂತ ನಮ್ಗೆ ಅದ್ರ ಬಗ್ಗೆ ನಾವು ತುಂಬಾ ಕೇಳಿದೀವಿ. ಓಕೆ, ಅದನ್ನ ನಮ್ಗೆ ರೆಡಿ ಮಾಡ್ಕೊಟ್ಟಿದ್ದಾರೆ. ಈಗ ಹಾಗಾಕೊಂಡು ಅಷ್ಟೇ ಅಲ್ಲದೆ 1993 ಅಲ್ಲಿ ಅವರು ಇದನ್ನ ರಿಲೀಸ್ ಮಾಡಿದ್ರು, ಇಡೀ ವರ್ಲ್ಡ್ ಗೆ ರಿಲೀಸ್ ಮಾಡಿದ್ರು ಈ ಸಪ್ಲಿಮೆಂಟರಿಯನ್ನ. ಓಕೆ, ಆ ನಂತರ ಎಸ್ಟಾಬ್ಲಿಷ್ಡ್ DXN ಇನ್ ಖೆಡಾ, ಮಲೇಷ್ಯಾದಲ್ಲಿ ಖೆಡಾದಲ್ಲಿ ಇದನ್ನ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರಿನ ರೆಡಿ ಮಾಡಿ ಅವರು ತುಂಬಾ ಅದ್ಭುತವಾಗಿ ಈಗ ಎಷ್ಟು ಕಂಟ್ರಿ ಹೋಗಿದೆ ಅಂದ್ರೆ 219 ದೇಶಕ್ಕೆ ಹೋಗಿದೆ ಲೆಕ್ಕ ಹಾಕಿ. ಯಾವ ತರ ನಮಗೆ ಇಂಡಸ್ಟ್ರಿ ಫಾಸ್ಟ್ ಹೋಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಏನಾಗಿದೆ, ಇಲ್ಲಿ ನಮ್ಗೆ ಏನಾಗಿದೆ, ಹೈ ಕ್ವಾಲಿಟಿ ನೋಡಿ, ಹೈ ಕ್ವಾಲಿಟಿ, ಓಕೆ, ಗ್ಯಾರಂಟಿಡ್, ಹೈ ಕ್ವಾಲಿಟಿ ಅಂಡ್ ಗ್ಯಾರಂಟಿಡ್, ಟೆಸ್ಟೆಡ್, ಓಕೆ, ಸರ್ಟಿಫೈಡ್ ಇನ್ 200 ಕಂಟ್ರೀಸ್ ಇಂದ. ನೋಡಿ, ಸುಮ್ನೆ ಅಲ್ಲ, ಸುಮ್ಮನೆ ಯಾವುದೋ ಒಂದು ಕಂಪನಿಯವರು ಏನ್ ಮಾಡಿದ್ರು, ಇಲ್ಲಿ ಗಯಾರಾಮ್ ಕಂಪನಿಗಳು ಬಹಳ ಬರ್ತಾ ಇದಾವೆ ಇಂಡಿಯಾದಲ್ಲಿ. ಅವ್ರು ಏನ್ ಮಾಡಿದ್ರು, ಯಾವುದೋ ಒಂದು ಕಂಪನಿಯಿಂದ ಫ್ರಾಂಚೈಸಿ ತಗೊಂಡ್ಬಿಟ್ಟು ಅವ್ರದೇ ಒಂದು ಸಪರೇಟ್ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನೋ ಪ್ರಾಬ್ಲಮ್ ಬಂದು ಅದು ಹೋಗ್ಬಿಡ್ತದೆ. ಹಾಗಾಗಿ ಇಲ್ಲಿ ಹಾಗಲ್ಲ, ಟೆಸ್ಟೆಡ್ ಲೆಕ್ಕ ಹಾಕಿ ಅವ್ರು ಏನ್ ಮಾಡಿದ್ದಾರೆ, ಸೈಂಟಿಫಿಕ್ ಆಗಿ, ಮತ್ತು ಎಷ್ಟು ಕಂಟ್ರಿಯಿಂದ ಇದಕ್ಕೆ 180 ಕಂಟ್ರಿಯಿಂದ ಇದು ಯೂನಿವರ್ಸಿಟಿಯಿಂದ ಇದು ಸರ್ಟಿಫೈಡ್ ಆಗಿದೆ. ಇಟ್ಸ್ ನಾಟ್ ಆರ್ಡಿನರಿ. TGA, GMP, ಹಲಾಲ್, ಎಷ್ಟು ಸರ್ಟಿಫಿಕೇಟ್ಸ್ ಇದಕ್ಕೆ ಲೆಕ್ಕ ಹಾಕಿ ನೀವು. ಓಕೆ, ಹಾಗಾಕೊಂಡು ಇದು ಇಲ್ಲಿ ಮತ್ತೆ ಏನಾಗಿದೆ, ಆರ್ಗ್ಯಾನಿಕ್ ನೋಡಿ, ಇಲ್ಲಿ ಆರ್ಗ್ಯಾನಿಕ್ ಸಿಸ್ಟಮ್ ಅಲ್ಲಿ ಇಲ್ಲಿ ಯಾವುದೇ ತರ ನಿಮ್ಗೆ ಇಲ್ಲಿ ಇದಿಲ್ಲ, ಅಂದ್ರೆ ನೀವು ಸಾವಯವ ಅಂದ್ರೆ ಬೇರೆ ಯಾವ್ದು ಕೆಮಿಕಲ್ ಹಾಕಿ ನಾವು ಬೆಳೆಯುವಂತದಿಲ್ಲ, ಎಲ್ಲ ಆರ್ಗ್ಯಾನಿಕ್ ಸಿಸ್ಟಮ್ ಅಲ್ಲಿ ಬೆಳಿತೀವಿ. ಇದಕ್ಕೆ ನಿಮ್ಗೆ ಇದರಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ಮಾಹಿತಿ ಹೆಚ್ಚು ನಾವು ಕೊಡ್ತೀವಿ. ಆ ನಂತರ ಇಲ್ಲಿ ಲಾರ್ಜೆಸ್ಟ್ ನೋಡಿ, ದ ವರ್ಲ್ಡೆಸ್ಟ್ ಲಾರ್ಜೆಸ್ಟ್ ಗ್ಯಾನೋಡರ್ಮಾ ಕಂಪನಿ, ಅಂದ್ರೆ ಇದು ಹೈಯೆಸ್ಟ್ ನಾವು ಗ್ಯಾನೋಡರ್ಮಾ ಪ್ರೊಡ್ಯೂಸರ್ ಡಾಕ್ಟರ್ ಲಿಮ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ GMP ಫ್ರಮ್ TGA ಆಸ್ಟ್ರೇಲಿಯಾ ಸರ್ಟಿಫಿಕೇಟ್, ಹಲಾಲ್ ಸರ್ಟಿಫಿಕೇಟ್, ಸಿಜಿಲ್ ಸರ್ಟಿಫಿಕೇಟ್ ಇದೆ. ಓಕೆ, ಆ ನಂತರ ISO 9001, ISO 14001, ISO 17025. ಓಕೆ, ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ, ಕಂಗ್ರಾಚುಲೇಷನ್ ಟು ದ DXN ಫ್ಯಾಮಿಲಿ. ಆದ್ರೆ ಇಲ್ಲಿ 100 ಡೈರೆಕ್ಟ್ ಇಂಡಸ್ಟ್ರಿಯಲ್ಲಿ, ಸರಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಗೆ ತೋರಿಸಿದ್ದಾರೆ 100 ಡೈರೆಕ್ಟ್ ಇಂಡಸ್ಟ್ರಿ ಎಷ್ಟಿದಾವೆ, 100 ಇದೆ ವರ್ಲ್ಡ್ ಅಲ್ಲಿ. ಅದರಲ್ಲಿ ಟಾಪ್ ಅಲ್ಲಿ ಎಷ್ಟಿದೆ, ನಾವು 15ನೇ ಪ್ಲೇಸಿಗೆ ಬಂದಿದ್ದೀವಿ ನೋಡಿ. ಓಕೆ, 15ನೇ ಪ್ಲೇಸಿಗೆ ಈಗ ಡಾಕ್ಟರ್ ಲಿಮ್ ಹೇಳ್ತಾ ಇದ್ದಾರೆ 2025 ಅಲ್ಲಿ ವಿ ಆರ್ ನಂಬರ್ 1 ಅಂತ. ನಂಬರ್ 1 ಪ್ಲೇಸ್ಗೆ ಬಂದ್ಬಿಡ್ತಿದೀವಿ. ಯಾಕಂದ್ರೆ ಅಷ್ಟು ಫಾಸ್ಟ್ ಆಗಿ ಗ್ರೋತ್ ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮ ಮತ್ತೆ 40 ಪ್ರಾಡಕ್ಟ್ ಇದೆ. ಈಗ ಆಲ್ರೆಡಿ 7 ಫ್ಯಾಕ್ಟರಿ ನಮ್ಮ ಇಂಡಿಯಾದಲ್ಲಿ ಇದೆ. ಈಗ ತೆಲಂಗಾಣದಲ್ಲಿ ಏನಾಗುತ್ತೆ, ಈಗ ನಾವು ಈ ಹೆಚ್ಚು ಕಡಿಮೆ ಈಗ 50 acres ಲ್ಯಾಂಡ್ ಅಲ್ಲಿ ನಾವು ಈಗ ಲ್ಯಾಂಡ್ ಇದೆ, ಅದರಲ್ಲಿ ಫ್ಯಾಕ್ಟರಿ ಕಟ್ತಾ ಇದ್ದೀವಿ. ಮತ್ತೆ ನಿಮ್ಗೆ ಮತ್ತೆ 50 acre ಲ್ಯಾಂಡ್ ಅಲ್ಲಿ ನಾವು ಏನಾಗುತ್ತೆ, ನಮ್ಮ ಎಲ್ಲ ಒಂದು ಬೆಳೆಯುವಂತ ಒಂದು ಪ್ರಕ್ರಿಯೆ, ಅದನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಓಕೆ, ಅದೆಲ್ಲ ಆಕ್ಚುಲಿ ಡಿಸೆಂಬರ್ಗೆ ಎಂಡ್ ಆಗೋದಿತ್ತು. ಈ ಕೊರೋನಾದಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ದೊಡ್ಡ ತೆಲಂಗಾಣ ನಿಮ್ಗೆ ಸಿದ್ದಿಪೇಟಲ್ಲಿ ದೊಡ್ಡ ಇಂಡಸ್ಟ್ರಿ, ದೊಡ್ಡ ಫ್ಯಾಕ್ಟ್ರಿ, ಅದನ್ನ ನೋಡ್ಲಿಕ್ಕೆ ಫಾರಿನ್ ಇಂದ ಬರ್ತಾ ಇದಾರೆ. ಅಷ್ಟು ದೊಡ್ಡ ಇಂಡಸ್ಟ್ರಿ ರೆಡಿ ಆಗ್ತಾ ಇದೆ. 7 ಫ್ಯಾಕ್ಟ್ರಿ ಇಂಡಿಯಾದಲ್ಲಿ ಇದೆ. ಅದು ಇದು ಹೀಗೆ ಹಾಕೊಂಡು ಈಗ ಆಲ್ರೆಡಿ ನಮಗೆ 100 ಪ್ರಾಡಕ್ಟ್ ಬರ್ಲಿಕ್ಕೆ ಇದಾವೆ. ಅದರಿಂದ ವಿ ಆರ್ ವೇಟಿಂಗ್ ಫಾರ್ ದಟ್. ಓಕೆ, ಸರಿ. ಈಗ 1 ವರ್ಡ್ 1 ಓನರ್, ಇದು ನಾವು 1 ವರ್ಡ್ 1 ಮಾರ್ಕೆಟಿಂಗ್ ಸಿಸ್ಟಮ್ ಏನಂದ್ರೆ 1 ವರ್ಡ್ 1 ಓನರ್. ನಾವೇ ಎಲ್ಲ ವರ್ಡ್ಗೂ ನಾವೇ ಓನರ್. ಯಾಕಂದ್ರೆ ಎಲ್ಲಾ ದೇಶದ ಹಣ ನಾವು ಇಲ್ಲಿ ತಗೋಬಹುದು. 1 ವರ್ಡ್ 1 ಕಂಪನಿ ಒಂದೇ, ಬೇರೆ ನಿಮ್ಗೆ ಬೇರೆ ಅವ್ರಿಗೆ ಬೇರೆ ಇಲ್ಲ, ಎಲ್ಲ ಪ್ರಾಡಕ್ಟ್ ಒಂದೇ. 1 ವರ್ಡ್ 1 ಲೋಗೋ ನಮಗೆ ಒಂದೇ. 1 ವರ್ಡ್ 1 ಸಿಸ್ಟಮ್ ಎಲ್ಲರಿಗೂ ಒಂದೇ, ಬೇರೆ ಇಲ್ಲ. ಬೇರೆ ದೇಶದವ್ರಿಗೆ ಅಥವಾ ಇವರಿಗೆ ಬೇರೆ ಅವ್ರಿಗೆ ಬೇರೆ, ನೋ. ಓಕೆ, 1 ವರ್ಡ್ 1 ಮಾರ್ಕೆಟಿಂಗ್ ಪ್ಲಾನ್, ಎಲ್ಲರಿಗೂ ಮಾರ್ಕೆಟಿಂಗ್ ಪ್ಲಾನ್ ಒಂದೇ ಇರುತ್ತೆ. 1 ವರ್ಡ್ 1 ಮೆಂಬರ್ಶಿಪ್ ಒಂದೇ. 1 ವರ್ಡ್ 1 ಮೆಂಬರ್ಶಿಪ್ ಅಂದ್ರೆ ನೀವು ಇಲ್ಲಿ ಕೂತ್ಕೊಂಡ್ರೆ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೀವು ಮೆಂಬರ್ಶಿಪ್ ಮಾಡಬಹುದು. ಇಂಡಿಯಾದ ಒಂದೇ ಅಲ್ಲ,
ಇಲ್ಲಿ ಕೂತ್ಕೊಂಡು ಇಡೀ ವರ್ಲ್ಡ್ ಅಲ್ಲಿ ನಿಮ್ಮ ಅಲ್ಲಿ ಫ್ರೆಂಡ್ಸ್ ಇದ್ದಾರೆ ಅಥವಾ ಅಲ್ಲಿ ನಿಮ್ಗೆ ಯಾವುದೋ ಪರಿಚಯದಿಂದ ನೀವು ಇಲ್ಲೇ ತಗೊಂಡು ಇಂಟರ್ನೆಟ್ ಮೂಲಕ ನೀವು ಅಲ್ಲಿ ಫ್ರೆಂಡ್ಸ್ ಇದ್ರೆ ಆನ್ಲೈನ್ ಅಲ್ಲಿ ನೀವು ಅವ್ರಿಗೆ ಮೆಂಬರ್ಶಿಪ್ ಮಾಡಬಹುದು, ಆನ್ಲೈನ್ ಅಲ್ಲಿ ನೀವು ಡಿಸ್ಟ್ರಿಬ್ಯೂಟರ್ಶಿಪ್ ಕೊಡಿಸಬಹುದು. ಅವ್ರು ಅಲ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ಲಿ ಅಥವಾ ಅಲ್ಲಿ ಬಿಸ್ನೆಸ್ ಮಾಡಿದ್ರು ನಿಮ್ಗೆ ಇಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬೀಳ್ತಾ ಇರ್ತದೆ. ಅಂತ ಒಂದು ಸಿಸ್ಟಮ್, ದಿಸ್ ಇಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಸಿಸ್ಟಮ್. ಯಾಕಂದ್ರೆ ನಾವು ಇಂಥ ಒಂದು ಬೇರೆ ಬೇರೆ ನೆಟ್ವರ್ಕ್ ಅಲ್ಲಿ ನಾವು ಸ್ಟಡಿ ಮಾಡಿದೀವಿ, ಬಟ್ ಇಂಥ ಒಂದು ಸಿಸ್ಟಮ್, ಇಂಥ ಒಂದು ದೊಡ್ಡ ಇಂಡಸ್ಟ್ರಿ ನಾನು ಎಲ್ಲಿ ನೋಡಿಲ್ಲ. ಓಕೆ, ಹಾಗಾಕೊಂಡು ಒನ್ ವರ್ಡ್ ಒನ್ ಬೋನಸ್. ನೋಡಿ, ನಾನು 2002ರಿಂದ ನೋಡ್ತಾ ಇದ್ದೀನಿ. ನನಗೆ ಇನ್ನೂವರೆಗೂ ₹1 ಇರ್ಲಿ ₹2 ಇರ್ಲಿ ಅದನ್ನ ಕಂಪನಿ ಪರ್ಫೆಕ್ಟ್ ಆಗಿ ಕಳಿಸ್ತಾ ಇದೆ. 2002 ಇಂದ ಹೇಳಿದ್ರು 18 ಇಯರ್ಸ್ ಇಂದ ನಾನು ಈ ವರ್ಕ್ ಮಾಡ್ತಾ ಇದ್ದೆ. ಹಾಗಾದ್ರೆ ಎಷ್ಟು ಕಂಪನಿ ಪರ್ಫೆಕ್ಟ್ ಇದೆ. ಅಂತ ಕಂಪನಿಯಲ್ಲಿ ನಮ್ಗೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಪವರ್ಫುಲ್ ಕಂಪನಿ ಆದ್ರಿಂದ ಅರ್ಥ ಮಾಡ್ಕೊಳ್ಳಿ. ಓಕೆ, ಹಾಗಾಕೊಂಡು ಈಗ ನೋಡೋಣ. ಇಂಡಿಯಾದಲ್ಲಿ ಏನಾಗಿದೆ, 9 ಮಿಲಿಯನ್ ಡಿಸ್ಟ್ರಿಬ್ಯೂಟರ್ ಈಗ ಇದ್ದಾರೆ, ಬಟ್ ಈಗ ಜಾಸ್ತಿ ಆಗಿದೆ, 11 ಮಿಲಿಯನರ್ ಇದ್ದಾರೆ. ಆಗೋಗಿ ಇದು ಹಳೆ ಸ್ಲೈಡ್ಸ್. ಆಮೇಲೆ ಇಲ್ಲಿ 9 ತರದ ನಿಮ್ಗೆ ಇನ್ಕಮ್ ಕಂಪನಿ ಕೊಡುತ್ತೆ. 9 ಟೈಪ್ಸ್ ಆಫ್ ಇನ್ಕಮ್ಸ್ ನಿಮ್ಗೆ ಕಂಪನಿ ಕೊಡ್ತಾ ಇದೆ. 17 lakhs ಡಿಸ್ಟ್ರಿಬ್ಯೂಟರ್ ಇನ್ ಇಂಡಿಯಾ, ಸ್ವಲ್ಪ ಜಾಸ್ತಿ ಇದೆ, ಈಗ 20 ಮೇಲೆ ಹೋಗಿದೆ. ಓಕೆ, 22 ರ್ಯಾಂಕ್, ಈಗ 15 ರ್ಯಾಂಕ್ ಇದೆ. 22 ಅಲ್ಲ, ಈಗ 15 ತೋರಿಸಿದೀನಿ ಈಗ ಆಲ್ರೆಡಿ. 15th ರ್ಯಾಂಕ್ ವರ್ಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವು 15th ರ್ಯಾಂಕ್ ಅಲ್ಲಿ ಇದ್ದೀವಿ. ಆಮೇಲೆ 50 ಈಗ 28 25 ಅಂತ ಕೊಟ್ಟಿದ್ದಾರೆ. 28 ಬ್ರಾಂಚಸ್ ಇನ್ ಇಂಡಿಯಾದಲ್ಲಿ ಇದೆ. ಓಕೆ, ಈಗ 27 ಕಂಟ್ರಿ, 27 ಇಯರ್ಸ್ ಆಯ್ತು ವರ್ಲ್ಡ್ ಗೆ ಬಂದು. ಎಷ್ಟು? 27 ಇಯರ್ಸ್. 93 ಅಲ್ಲಿ ಡಾಕ್ಟರ್ ಲಿಮ್ ಇದನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ 27 ದೇಶದಲ್ಲಿ ಈಗ 27 ವರ್ಷ ಆಯ್ತು. ಆಮೇಲೆ ವರ್ಲ್ಡ್ ಅಲ್ಲಿ ಎಷ್ಟು ಪ್ರಾಡಕ್ಟ್ ಇದೆ? 150 ಪ್ರಾಡಕ್ಟ್ ಇದೆ. ಓಕೆ, ನಮ್ದು ಆಲ್ರೆಡಿ 150 ಏನಾಗಿದೆ ಕಂಪನಿ, 180 ದೇಶಕ್ಕೆ ನಾವು ಹೋಗಿದೆ. ಅಂದ್ರೆ ಅಲ್ಲಿ ಏನಾಗಿದೆ ಹೋಗಿದೆ. ಆಮೇಲೆ ಈಗ ಟೋಟಲಿ ನಮ್ಮ 219 ದೇಶದಲ್ಲಿ ಈ ಪ್ರಾಡಕ್ಟ್ ಲಾಂಚ್ಡ್ ಆಗಿದೆ. ಓಕೆ, ಸರಿ. ಈಗ ಮತ್ತೆ ಇದ್ರ ಬಗ್ಗೆ ನಾವು ಯಾಕಂದ್ರೆ ಇಲ್ಲಿ 100% ಓನ್ ಫಾರ್ಮ್ ಲ್ಯಾಂಡ್ ನಮ್ದೇ ಇದೆ. ಫಾರ್ಮ್ ಲ್ಯಾಂಡ್ ಮಲೇಷ್ಯಾದಲ್ಲಿ ಮತ್ತೆ ಇಂಡಿಯಾದಲ್ಲಿ ಇದೆ. ಓಕೆ, ಓನ್ ಫಾರ್ಮ್ ಲ್ಯಾಂಡ್. 100% ಓನ್ ಫ್ಯಾಕ್ಟ್ರಿ ನಮ್ದೇ ಇದೆ, ಮಲೇಷ್ಯಾದಲ್ಲಿ ಇದೆ, ಇಂಡಿಯಾದಲ್ಲಿ 7 ಫ್ಯಾಕ್ಟ್ರಿ. ನಾವೆಲ್ಲ ಪಾಂಡಿಚೇರಿ ಫ್ಯಾಕ್ಟ್ರಿ ನೋಡ್ಕೊಂಡ್ ಬಂದಿದ್ವಿ. ಫ್ಯಾಂಟಾಸ್ಟಿಕ್. ಈ ಸ್ವಲ್ಪ ಕೊರೋನಾ ರಿಲೀಫ್ ಆಗ್ಲಿ, ನಾವು ಎಲ್ಲರೂ ಪಾಂಡಿಚೇರಿಗೆ ಹೋಗೋಣ. ಅಲ್ಲಿ ನಿಮ್ಗೆ ಸ್ಪೈರುಲಿನ ರೆಡಿ ಆಗೋದು, ಮೊರಿಂಡಾ ಸಿಟ್ರಿಫೋಲಿಯಾ ಜ್ಯೂಸ್ ರೆಡಿ ಆಗೋದು, ಓಕೆ, ಅದು ಕಾಫಿ ರೆಡಿ ಆಗೋದು, ಅಲ್ಲಿ ಫ್ಯಾಂಟಾಸ್ಟಿಕ್ ಇದೆ ಫ್ಯಾಕ್ಟ್ರಿಗೆ, ನೋಡ್ಲಿಕ್ಕೆ ಖುಷಿ ಆಗ್ತದೆ. ಅಂತ ಫ್ಯಾಕ್ಟ್ರಿ ನಮ್ಮಲ್ಲಿದೆ, ಅದೆಲ್ಲ ನೋಡ್ಕೊಂಡ್ ಬರೋಣ ಅಂತ. ಓಕೆ, 100% ಓನ್ ಮಾರ್ಕೆಟಿಂಗ್, ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ, ನಾವೇ ಡಿಸ್ಟ್ರಿಬ್ಯೂಟರ್ ಮಾಡ್ತೀವಿ. ಇದಕ್ಕೆ ಯಾರು ಬೇರೆ ಫ್ರಾಂಚೈಸಿ ಇಲ್ಲ, ಅಥವಾ ಯಾರು ಬೇರೆ ಡಾಕ್ಟರ್ ಲಿಮ್ ಬಿಟ್ರೆ ನಾವು ಡೈಮಂಡ್ಸ್ ಎಲ್ಲ ಸೇರಿ ನಾವು ಯಾರದ ಕಂಪನಿಗೆ ಶೇರ್ ಹೋಲ್ಡರ್. ಹಾಗಾಕೊಂಡು ಬೇರೆಯವರು ಶೇರ್ ಹೋಲ್ಡರ್ ಮಾಡ್ಕೊಂಡಿಲ್ಲ, ಡಾಕ್ಟರ್ ಲಿಮ್ ನಮ್ಮನ್ನ ಶೇರ್ ಹೋಲ್ಡರ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬ್ಯೂಟಿ ಆಫ್ ದ ಡಿಎಕ್ಷನ್ ಅಂತ ಹೇಳ್ತಿದೀವಿ. ಓಕೆ, ಇದು ನಿಮ್ಗೆ ಟಿಶ್ಯೂ ಕಲ್ಚರ್ ಮೆಥಡ್ ಇದೆ, ಆರ್ಗ್ಯಾನಿಕ್ ಕಲ್ಟಿವೇಶನ್, ಕೋಲ್ಡ್ ಪ್ರೊಸೆಸಿಂಗ್ ಇದೆ, ಫೈಬರ್ ಸಪರೇಷನ್ ಇದೆ, ಮೈಕ್ರೋ ಕೋರ್ಸ್ ಇದೆ, ಆಮೇಲೆ ಅಲ್ಟ್ರಾ ವೈಲೆಟ್ ಟ್ರೀಟ್ಮೆಂಟ್ ಇಂದ ನಮ್ಗೆ ತುಂಬಾ ಅಲ್ಟ್ರಾ ವೈಲೆಟ್, ಯಾಕಂದ್ರೆ ಈ ಪ್ರಾಡಕ್ಟ್ ಅನ್ನೋದು ಅಷ್ಟು ಹೈಜೆನಿಕ್ ಆಗಿ ನಮ್ಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಇವೆಲ್ಲ ನಮ್ಮ ದಿಸ್ ಇಸ್ ದ ಏನಾಗುತ್ತೆ ಅಂದ್ರೆ ಈ ಪ್ರಾಡಕ್ಟ್ ಬಗ್ಗೆ ಡೌಟೇ ಇಲ್ಲ, ನೋ ಡೌಟ್. ಯಾಕಂದ್ರೆ ಈ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಾ ಇದೀವಿ, ಯೂಸ್ ಅಂಡ್ ಶೇರ್. ನಾವು ಏನ್ ಮಾಡ್ತಾ ಇದೀವಿ, ಉಪಯೋಗಿಸ್ಬೇಕು, ಜನರಿಗೆ ಹೇಳ್ಬೇಕು. ಯಾಕಂದ್ರೆ ಈ ಪ್ರಾಡಕ್ಟ್ ಯಾವುದೇ ಎಲ್ಲೂ ಸಿಗೋದಿಲ್ಲ, ಇದನ್ನ ಕಾಂಪೀಟ್ ಮಾಡೋರೇ ಇಲ್ಲ. ನಿಮ್ಗೆ ಬೇರೆ ಪ್ರಾಡಕ್ಟ್ ಕಾಂಪೀಟ್ ಮಾಡಬಹುದು, ಕಾಂಪಿಟೇಟರ್ಸ್ ಸಿಗ್ತಾರೆ. ದಿಸ್ ಇಸ್ ನೋ ಕಾಂಪಿಟೇಟರ್. ಯಾಕಂದ್ರೆ ಗ್ಯಾನೋಡರ್ಮ ಎಲ್ಲಿ ಯಾರು ಕಾಂಪಿಟೇಟರ್ ಮಾಡೋದಿಲ್ಲ, ನಿಮ್ಗೆ ಕಾಂಪಿಟೇಟರ್ ಇಲ್ಲ ನಿಮ್ಗೆ ಇದಕ್ಕೆ. ಓಕೆ, ಅಂತ ಒಂದು ಪ್ರಾಡಕ್ಟ್ ರೋಸೆಲ್ಲ ಎಂತಿಂತ ಪ್ರಾಡಕ್ಟ್ ಇದೆ ಅಂದ್ರೆ ಓಕೆ, ನಿಮ್ಗೆ ಪ್ರಾಡಕ್ಟ್ ಬಗ್ಗೆ ನಾನು ಪ್ರಾಡಕ್ಟ್ ಇದು ಬರುತ್ತೆ, ಅದರಲ್ಲಿ ನೀವು ತಗೋಬಹುದು. ಓಕೆ, ಹಾಗಾಕೊಂಡು ಎವ್ರಿ ಒನ್ ಹ್ಯಾಸ್ ಡ್ರೀಮ್. ಏನ್ ಡ್ರೀಮ್ ಇದೆ ಎಲ್ಲರಿಗೂ? ಡ್ರೀಮ್ ಏನಿದೆ? ಬಿಗ್ ಹೌಸ್ ಬೇಕು, ಒಳ್ಳೆ ಮನೆ ಕಟ್ಟಬೇಕು. ಯಾಕಂದ್ರೆ ನಾವು ನೋಡ್ತಿರ್ತೀವಿ. ಆಮೇಲೆ ಫಾರಿನ್ ಟೂರ್ಗೆ ಹೋಗ್ಬೇಕು, ಮತ್ತೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಒಳ್ಳೊಳ್ಳೆ ಸ್ಕೂಲ್, ಒಳ್ಳೊಳ್ಳೆ ಕಾಲೇಜ್ ಸೇರಿಸ್ಬೇಕಂತ ನಮ್ಮ ಎಲ್ಲರ ಕನಸು ಇರುತ್ತೆ. ಅದು 100% ಇದರಲ್ಲಿ ಆಗತ್ತೆ, ಸಕ್ಸಸ್ ಮಾಡ್ಲಿಕ್ಕೆ ಆಗತ್ತೆ. ಓಕೆ, ಹಾಗಾಕೊಂಡು ಅದೇ ಮನೆನ ಹೇಳಿದ್ನಲ್ಲ ಈಗ. ಓಕೆ, ಕ್ರೌನ್ ಡೈಮಂಡ್ ನೀವು ಆದಾಗ ಇಲ್ಲಿ ಕ್ರೌನ್ ಡೈಮಂಡ್ ನಿಮ್ಮ ಕೆಳಗಡೆ ಒಂದು 10 ಜನ ಡೈಮಂಡ್ ಬಂದಾಗ ಇವನ್ನೆಲ್ಲ ನೀವು ಅಚೀವ್ ಮಾಡ್ಬೋದು. ಈಗ ನಾವೆಲ್ಲ ಮಾಡ್ಬಿಟ್ಟಿದೀವಿ. ಓಕೆ, ನಾವೇನ್ ಮಾಡಿದೀವಿ, ಕಾರ್ ಇದೆ, ಮನೆ ಇದೆ, 2 ಮನೆ ಮಾಡಿದೀವಿ, ಬೇಕಷ್ಟು ಗೋಲ್ಡ್ ಮಾಡಿದೀವಿ, ಎಲ್ಲ ಅಚೀವ್ ಮಾಡ್ಲಿಕ್ಕೆ ಆಗತ್ತೆ. ಬಟ್ ಸಿಸ್ಟಮ್ ಅಲ್ಲಿ ಇರ್ಬೇಕು. ಸಿಸ್ಟಮ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಸ್ಲೋ ಆಗತ್ತೆ. ನೀವು ಅಚೀವ್ಮೆಂಟ್ ಮಾಡ್ತೀರಾ, ಬಟ್ ಇಟ್ ಇಸ್ ಟೇಕ್ ಟೈಮ್. ಅದರಿಂದ ಸಿಸ್ಟಮ್ ಅಲ್ಲಿ ಬನ್ನಿ. ಓಕೆ, ಹಾಗಾಕೊಂಡು ಈಗ ನೋಡೋಣ. ಈಗ ಸರ್ ಹೇಗೆ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡೋದು ಅಂತ. ವೆರಿ ಸಿಂಪಲ್ ಬಿಸ್ನೆಸ್ ಇದೆ, ಅದ್ರ ಬಗ್ಗೆ ನಾನು 2 ನಿಮಿಷ ಹೇಳ್ಬಿಡ್ತೀನಿ. ಈಗ ನೀವೇನ್ ಮಾಡ್ಬೇಕು, ಇಲ್ಲಿ
ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಂತೀರಾ, ಜಾಯಿನ್ ಆಗ್ತೀರಾ. ಅರ್ಥ ಮಾಡ್ಕೊಳ್ಳಿ, ಡಿಸ್ಟ್ರಿಬ್ಯೂಟರ್ಶಿಪ್ ಅಂದ್ರೆ ಏನು. ಈಗ ನೀವು ಬೇರೆ ಬೇರೆ ಕಂಪನಿ ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಳ್ಳಿಕ್ಕೆ ಏನಾಗ್ಬೇಕು, ಉದಾಹರಣೆಗೆ ಈಗ ನಾನು ಹೇಳೋದಾದ್ರೆ, ಈಗ ಜಾನ್ಸನ್ ಕಂಪನಿ ಅಥವಾ ಬೇರೆ ಬೇರೆ ಕಂಪನಿ ಇರ್ತವೆ, ಅದರಲ್ಲಿ ಒಂದು ಡಿಸ್ಟ್ರಿಬ್ಯೂಟರ್ಶಿಪ್ ನೀವು ತಗೋಬೇಕಾದ್ರೆ ಏನ್ ಮಾಡ್ಬೇಕು, ಕಂಪನಿಗೆ ನೀವು ಎಷ್ಟೋ ಲಕ್ಷ ಗಂಟ್ಲೆ ಅಲ್ಲಿ ನೀವು ಡೆಪಾಸಿಟ್ ಮಾಡ್ಬೇಕು. ಎಷ್ಟೋ ಲಕ್ಷ ಗಂಟ್ಲೆ, 10 ಲಕ್ಷ 20 ಲಕ್ಷ ಡೆಪಾಸಿಟ್ ಮಾಡಿ ನಿಮ್ದೇ ಓನ್ ಒಂದು ಬಿಲ್ಡಿಂಗ್ ತಗೋಬೇಕು. ಅದರಲ್ಲಿ ನೀವು ಅದನ್ನ ಸ್ಟೋರೇಜ್ ಮಾಡ್ಬೇಕು, ಅದಕ್ಕೆ ವರ್ಕರ್ ಇಡ್ಬೇಕು, ಅದಕ್ಕೆ ನೀವು ನಿಮ್ಗೆ ಸರ್ವಿಸ್ ಕೊಡ್ಬೇಕು. ಇವೆಲ್ಲ ಮಾಡಿದಾಗ ಏನಾಗತ್ತೆ, ಡಿಸ್ಟ್ರಿಬ್ಯೂಟರ್ಶಿಪ್. ಓಕೆ, ಇದೆಲ್ಲ ನಡೀತದೆ, ಅದಕ್ಕೆ ಡಿಸ್ಟ್ರಿಬ್ಯೂಟರ್ಶಿಪ್ ಅಂತ. ಆನಂತರ ಒಂದ್ಸರಿ ಒಂದು ಏರಿಯಾದಲ್ಲಿ ಒಬ್ಬೊಬ್ಬರಿಗೆ ಕೊಡೋದು ಡಿಸ್ಟ್ರಿಬ್ಯೂಟರ್ಶಿಪ್, ಮತ್ತೆ ಬೇರೆ ಕಡೆ ಅಲ್ಲಿ ಇದ್ದವರಿಗೆ ಮತ್ತೆ ಕೊಡೋದಿಲ್ಲ ಅವರು. ಓಕೆ, ಹಾಗೆ ಎಲ್ಲ ಸಿಸ್ಟಮ್ ಇರ್ತದೆ. ಆದ್ರೆ ಇದರಲ್ಲಿ ಹಾಗಲ್ಲ, ನಿಮ್ಗೆ ಕಂಪನಿ ಡಿಸ್ಟ್ರಿಬ್ಯೂಟರ್ ಕೊಡ್ತದೆ. ಇದರಲ್ಲಿ ನಿಮ್ಗೆ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಅಂತ ಇರಲ್ಲ. ಓಕೆ, ಆದ್ರಿಂದ ಈ ಡಿಸ್ಟ್ರಿಬ್ಯೂಟರ್ ಬೇರೆ ಕಂಪನಿಯವ್ರು ಕೊಡ್ಲಿಕ್ಕೆ ಆಗಲ್ಲ, ಬಟ್ ನೀವು 1000 ಗಂಟ್ಲೆ ಜನರಿಗೆ ಡಿಸ್ಟ್ರಿಬ್ಯೂಟರ್ ನೀವು ಕೊಡ್ಲಿಕ್ಕೆ ರೈಟ್ಸ್ ಇದೆ. ಅದು ಡಾಕ್ಟರ್ ಲಿಮ್ ನಮಗೆ ಕೊಟ್ಬಿಟ್ಟಿದ್ದಾರೆ, ಆ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದರಲ್ಲಿ ನೀವು ಡಿಸ್ಟ್ರಿಬ್ಯೂಟರ್ ಎಷ್ಟು ಜನರಿಗೆ ಬೇಕಾದ್ರೆ ನೀವು ಡಿಸ್ಟ್ರಿಬ್ಯೂಟರ್ಶಿಪ್ ಇದರಲ್ಲಿ ಕೊಡಬಹುದು. ಅದರಿಂದ ತುಂಬಾ ನಮಗೆ ಲಾಭ ಇದೆ. ಹೇಗೆ ಅಂತ ಹೇಳ್ತೀನಿ. ಈಗ ನೀವೇನ್ ಮಾಡ್ಬೇಕು, ಹಾಗಾದ್ರೆ ನಿಮ್ಗೆ ಡಿಸ್ಟ್ರಿಬ್ಯೂಟರ್ ಆಯ್ತು. ಓಕೆ, ನಿಮ್ಮ ಸ್ಪಾನ್ಸರ್ ಓಕೆ, ಇಲ್ಲಿ ಏನಾಗತ್ತಂದ್ರೆ ನೀವು ಫಸ್ಟ್ ಇಲ್ಲಿ ಜಾಯಿನ್ ಆಗಿದ್ರಿ, ನಿಮ್ಮ ಮೇಲೆ ನಿಮ್ಮ ಸ್ಪಾನ್ಸರ್ ಇರ್ತಾರೆ. ಸ್ಪಾನ್ಸರ್ ಇಸ್ ನಮ್ಗೆ ಏನಾಗತ್ತೆ, ಇಸ್ ಅ ಗ್ರೇಟ್ ಪರ್ಸನ್. ಯಾಕಂತಂದ್ರೆ ಅವರು ನಿಮ್ಮ ಪ್ರತಿಯೊಂದು ವಿಷಯಕ್ಕೆ, ಪ್ರತಿಯೊಂದು ನೀವು ಏನೇ ಸಮಸ್ಯೆ ಬಂದ್ರು ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಇದು ಸಿಸ್ಟಮ್ ಅಲ್ಲೇ ಬಂದ್ಬಿಟ್ಟಿದೆ. ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಅವ್ರವ್ರಿಗೆ ಹೆಲ್ಪ್ ಮಾಡ್ಬೇಕು, ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟಿದೆ. ಸ್ಪಾನ್ಸರ್ ಇಸ್ ನಾವು ಏನ್ ಹೇಳ್ತೀವಿ, ಅವರು ನಮಗೆ ಪ್ರತ್ಯಕ್ಷ ದೇವರು ಅಂತಾನೆ ಕರಿತೀವಿ. ಅಂತ ಒಂದು ಸ್ಪಾನ್ಸರ್ಗೆ ಅಷ್ಟು ಒಂದು ರೆಸ್ಪಾನ್ಸಿಬಲ್ ಇರ್ತದೆ. ಯಾಕಂದ್ರೆ ನಿಮ್ಮನ್ನ ರೆಡಿ ಮಾಡೋದೇ ಅವರಿಗೆ ರೆಸ್ಪಾನ್ಸಿಬಲ್ ಇರ್ತದೆ. ಅಂತ ಒಂದು ಸ್ಪಾನ್ಸರ್ ಯಾವಾಗ್ಲೂ ನೀವು ಸ್ಪಾನ್ಸರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ, ಅವ್ರ ಜೊತೆಗೆ ಅವರು ಎಷ್ಟು ಅವರ ಒಂದು ಏನಂತಂದ್ರೆ ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ಕರೆಕ್ಟ್ ಆಗಿ ನೀವು ಪಾಲಿಸಿದ್ರೆ ನೀವು 100%. ಯಾಕಂದ್ರೆ ಅವರು ಮುಳ್ಳು ಕಲ್ಲು ಎಲ್ಲ ತುಳ್ಕೊಂಡು ಹೋಗಿರ್ತಾರೆ. ಆ ಜಾಗ ಬೇಡ, ಈ ರೂಟ್ ಸರಿ ಇದೆ, ಹಿಂಗ್ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ನಿಮ್ಗೆ. ಯಾಕಂದ್ರೆ ನಾವು ಫಸ್ಟ್ ಎಲ್ಲ ಪೆಟ್ಟು ತಿಂದಿದೀವಿ, ತುಂಬಾ ಸ್ಟ್ರಗಲ್ ಮಾಡಿದೀವಿ. ಅದು ನಿಮ್ಗೆ ಬೇಡ. ನಾವೇನ್ ಮಾಡ್ತಿದೀವಿ, ನಿಮ್ಗೆ ಒಳ್ಳೆ ವೇ ತೋರಿಸ್ತಾ ಇದೀವಿ, ಇದು ಈಸಿ ವೇ, ಇದು ನೀವು ಡೈರೆಕ್ಟ್ ಮಾಡ್ತೀರಾ ಅಂತ. ಹಾಗಾಕೊಂಡು ಸ್ಪಾನ್ಸರ್ ಇಸ್ ಗ್ರೇಟ್. ನಿಮ್ಮ ಮೇಲೆ ಸ್ಪಾನ್ಸರ್ ಇರ್ತಾರೆ, ಸ್ಪಾನ್ಸರ್ ಮೇಲೆ ಕಂಪನಿ ಇರುತ್ತೆ. ಕಂಪನಿ ಇಸ್ ಗ್ರೇಟ್. ಆ ಕಂಪನಿ ನಂತರ ಏನಾಗಿದೆ, ಇಲ್ಲಿ ನಿಮ್ಗೆ ತೋರಿಸಿದ್ದಾರೆ ಟ್ರೈನಿಂಗ್ ಅಂಡ್ ಸಪೋರ್ಟ್. ನಿಮ್ಗೆ ಟ್ರೈನಿಂಗ್ ಇರುತ್ತೆ, ಮತ್ತೆ ನಿಮ್ಮ ಅಪ್ಲೈನ್ ಇಂದ ಸಪೋರ್ಟ್ ಇರುತ್ತೆ. ಓಕೆ, ಈ ಸಿಸ್ಟಮ್. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮನೆಗೆ ಏನ್ ಮಾಡ್ಬೇಕು, ನಿಮ್ಗೆ ಈಗ ನಮ್ಮ ಬೇರೆ ಶಾಪ್ ಅಲ್ಲಿ ನೀವು ಹೋಗಿ ಗ್ರೋಸರಿ ತಗೊಂತೀರಾ ಅಂದ್ರೆ ರೇಷನ್ ಎಲ್ಲ ನೀವು ಬೇರೆ ಪರ್ಚೇಸ್ ಮಾಡ್ತೀರಾ. ಏನ್ ಮಾಡ್ತೀರಾ, ಸೋಪು, ಶಾಂಪು, ಪೇಸ್ಟು, ಆಮೇಲೆ ಆಯಿಲು, ಆಮೇಲೆ ನೀವು ಅಲೋವೆರಾ, ಅದು ಇದು ಎಲ್ಲ ತಗೊಂತೀರಾ. ಆನಂತರ ಟೀ, ಕಾಫಿ, ಆಮೇಲೆ ಬೋರ್ವಿಟ್, ಹಾರ್ಲಿಕ್ಸ್, ಏನೇನು ಯಾವೆಲ್ಲ ತಗೊಂತೀರಿ ನೀವೆಲ್ಲ, ಮಕ್ಕಳಿಗೆ ಬೇಕು ಅದಕ್ಕೆ ಬೇಕೆಲ್ಲ ತಗೋತೀರಾ. ದಯವಿಟ್ಟು ಏನ್ ಮಾಡ್ಬೇಕು, ಅದನ್ನ ಸ್ವಲ್ಪ ಶಿಫ್ಟ್ ಮಾಡೋದು, ಅಲ್ಲಿ ತಗೊಳೋದನ್ನ ಇಲ್ಲಿ ತಗೊಳೋದು. ಇದೆಲ್ಲ ಇಲ್ಲಿ ನಿಮ್ಗೆ ಇಲ್ಲ ಇದೆ. ಅದು ನಿಮ್ಗೆ ಟಾಕ್ಸಿಕ್ ಇರ್ತದೆ, ಅದರಲ್ಲಿ ಟಾಕ್ಸಿನ್ ಇರ್ತದೆ, ಇದರಲ್ಲಿ ನಾನ್ ಟಾಕ್ಸಿಕ್. ಇದರಲ್ಲಿ ಯಾವುದೇ ತರದ ನಿಮ್ಗೆ ಸೈಡ್ ಇಫೆಕ್ಟ್ ಇರೋದಿಲ್ಲ. ಪ್ರಾಡಕ್ಟ್ ನಂಬರ್ 1 ಇದು ತಗೊಳೋದ್ರಿಂದ ನಾವು ನಮ್ಮನ್ನ ಹೆಲ್ತ್ ನಮ್ಗೆ ಸಿಗುತ್ತೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ. ಅದಕ್ಕೆ ನಮ್ಮ ಮನೆಗೆ ನಾವೇನ್ ಮಾಡ್ಬೇಕು, ಒಂದು 3000 ರೂಪಾಯಿ ಅಷ್ಟು ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡಿದಾಗ ಕಂಪನಿ ನಿಮ್ಗೆ ಏನ್ ಕೊಡುತ್ತೆ, 1000 ಪಾಯಿಂಟ್ ಕೊಡುತ್ತದೆ, 1000 PV. ಓಕೆ, ಇಲ್ಲಿ ತೋರಿಸ್ತಾ ಇದ್ದಾರೆ 1000 PV ಕೊಡ್ತಾ ಇದ್ದಾರೆ, 1000 PV. ಹಾಗಾದ್ರೆ ನೋಡೋಣ ಇದ್ರ PV ಬಗ್ಗೆ ನೋಡೋಣ. ಈಗ ನೀವು 1000 PV ಮಾಡಿದ್ರಿ, ನಿಮ್ಗೆ ಕಂಪನಿ 6% ಬೋನಸ್ ಸ್ಟಾರ್ಟ್ ಮಾಡ್ತಾರೆ. 3000 ಆಯ್ತು ಅಂದ್ರೆ ನೀವು ಜನರಿಗೆ ತಗೊಂಡ್ರಿ, ಜನರಿಗೆ ಕೊಡಿಸಿದ್ರಿ. ಅವಾಗ ನಿಮ್ಗೆ ಏನ್ ಮಾಡ್ತಾರೆ, 3000 PV ಆಯ್ತು. ಹಳೇದನ್ನ ಅಕ್ಯುಮುಲೇಟ್ ಮಾಡಿ ನಿಮ್ಗೆ 3000 PV 9% ಹೋಗ್ಬಿಟ್ಟಿದ್ದೀರಾ. ಏನೇ ಪರ್ಚೇಸ್ ಮಾಡಿದ್ರು 9%. ಆಮೇಲೆ ಕಂಪನಿ ಆಲ್ರೆಡಿ ನಿಮ್ಗೆ ಏನ್ ಮಾಡ್ತಾರೆ, ನೀವು ಇಲ್ಲಿ ಜಾಯಿನ್ ಆದಗಟ್ಟೆ ನಿಮ್ಗೆ 20 to 25% ರಿಟೇಲ್ ಪ್ರಾಫಿಟ್ ಕೊಡ್ತಾರೆ. ನೀವ್ ಏನೇ ಪರ್ಚೇಸ್ ಮಾಡಿದ್ರು ಜಾಯಿನ್ ಆದಗಟ್ಟೆ ನಿಮ್ಗೆ 20 to 25% ರಿಟೇಲ್ ಪ್ರಾಫಿಟ್ ಇರ್ತದೆ. ರಿಟೇಲ್ ಪ್ರಾಫಿಟ್ ಈಗ ಉದಾಹರಣೆ ಒಂದು ಸ್ಪಿರುಲಿನಾ, ಓಕೆ, 360 ಸ್ಪಿರುಲಿನಾ ತಗೊಂಡ್ರೆ ಅದರ MRP ಎಷ್ಟಿದೆ, 14,020 rupees ಇರುತ್ತೆ. ನಿಮ್ಗೆ 11,040 rupees ಅಂದ್ರೆ 280 rupees, 270 ಸಮಥಿಂಗ್. ಓಕೆ, ಇಷ್ಟು ನಿಮ್ಗೆ ಡಿಸ್ಕೌಂಟ್ ಆಗ್ಬಿಡುತ್ತೆ. ಎಲ್ಲಾ ಪ್ರಾಡಕ್ಟ್ ನಲ್ಲಿ ಒಂದು ಪೇಸ್ಟ್ ಅಲ್ಲಿ 55 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ, ಒಂದು ಟೀ ಅಲ್ಲಿ 75 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಹೀಗೆ ಎಲ್ಲ 40 ಪ್ರಾಡಕ್ಟ್ಸ್ ಅಲ್ಲಿ ಇದೇ ತರ ನಿಮ್ಗೆ ಡಿಸ್ಕೌಂಟ್. ನಿಯರ್ಲಿ ಒಂದು RGGL ಬಿಗ್ ಸೈಜ್ ತಗೊಂಡ್ರೆ ನಿಮ್ಗೆ
1900 ವರೆಗೂ ನಿಮ್ಗೆ ರಿಟೇಲ್ ಪ್ರಾಫಿಟ್ ಸಿಗುತ್ತೆ. ಹೀಗೆ ಎಲ್ಲಾ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ರಿಟೇಲ್ ಪ್ರಾಫಿಟ್ ಸಿಗುತ್ತೆ. ಅದ್ರ ಜೊತೆಗೆ ಕಂಪನಿ ನಿಮ್ಗೆ ನಿಮ್ಮ ಅಕೌಂಟ್ಗೆ ಬೋನಸ್ ಹಾಕ್ತಾರೆ. ಈ ವ್ಯಾಲೆಟ್ ಅಲ್ಲಿ ನಿಮ್ಗೆ ಅಮೌಂಟ್ ಹಾಕ್ತಾರೆ. ಈ ವ್ಯಾಲೆಟ್ ಅಂದ್ರೆ ಏನು? ನಿಮ್ಗೆ ಕಂಪನಿ ಒಂದು ಏನ್ ಮಾಡಿದೆ, ನಿಮ್ಗೆ ಒಂದು ಅಕೌಂಟ್ ಮಾಡಿಕೊಟ್ಟಿದೆ. ದಟ್ ಇಸ್ ಕಾಲ್ಡ್ ಎಸ್ ಇ ವ್ಯಾಲೆಟ್ ಅಕೌಂಟ್ ಅಂತ. ಆ ಅಕೌಂಟ್ ಅಲ್ಲಿ ಹಾಕ್ತಾ ಇರ್ತಾರೆ. ಅದು 3,500 ಮೇಲ್ ಹೋಯ್ತು ಅಂದ್ರೆ ಅದು ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಶಿಫ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಈ ವ್ಯಾಲೆಟ್ ಅಲ್ಲಿ ಇರುತ್ತೆ. ಅದನ್ನ ಯಾವಾಗ ಬೇಕಾದ್ರೆ ನೀವು ಬಳಸ್ಕೋಬಹುದು, ಪ್ರಾಡಕ್ಟ್ ಪರ್ಚೇಸ್ ಮಾಡಬಹುದು ಆ ಅಮೌಂಟ್ ಇಂದ. ಓಕೆ, ದಟ್ಸ್ ಈ ವ್ಯಾಲೆಟ್. ಅದ್ರ ಬಗ್ಗೆ ನಿಮ್ಗೆ ನಿನ್ನೆ ಮೊನ್ನೆ ಹೇಳಿದ್ದಾರೆ. ಅದು ಇನ್ನು ನಾವು ಮುಂದೆ ಎಲ್ಲ ನಿಮ್ಗೆ ಈ ಕ್ಲಾಸ್ ಅಲ್ಲಿ ಬರುತ್ತೆ ಅದ್ರ ಬಗ್ಗೆ. ಓಕೆ, ನೀವು 1000 PV 6%, 3000 PV ಆಯ್ತು ನಿಮ್ದು. ನೀವು ಮತ್ತೆ ಬೇರೆಯವ್ರಿಗೆ ಕೊಡ್ಸಿದ್ರಿ, ಅವಾಗ 9% ಹೋಯ್ತು. ಆಮೇಲೆ ಮತ್ತೇನಾಗುತ್ತೆ, ಮತ್ತೆ 10,000 PV ಆಯ್ತು ಅಕ್ಯುಮುಲೇಟೆಡ್. ಹಳೆ PV ಅಕ್ಯುಮುಲೇಟ್ ಆಗಿ 10,000 ಆದಾಗ ನೀವು 12% ಹೋಗ್ತೀರಿ. ಮತ್ತೆ ಹಳೆ PV ಅಕ್ಯುಮುಲೇಟ್ ಆಗಿ 20,000 ಆಯ್ತು, 15% ನಿಮ್ಗೆ ಬೋನಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮ್ಗೆ 32,500 PV 18% ನಿಮ್ಗೆ ಬೋನಸ್ ಸ್ಟಾರ್ಟ್ ಆಗುತ್ತೆ. 45,000 PV ಗೆ ನೀವು 21%. ಇವರೇ ಸ್ಟಾರ್ ಏಜೆಂಟ್, ನಿಮ್ಗೆ ಪ್ರಮೋಷನ್ ಕೊಡ್ತಾರೆ. ಸ್ಟಾರ್ ಏಜೆಂಟ್ ಅಂತ ಇಲ್ಲಿ ಕಾಣ್ತದಲ್ಲ, ಈ ತರ ನಿಮ್ಗೆ ಪಿನ್ ಸಿಗುತ್ತೆ. ಪಿನ್ ಇದು ಕ್ರೌನ್ ಪಿನ್, ಎಕ್ಸಿಕ್ಯೂಟಿವ್ ಕ್ರೌನ್ ಪಿನ್. ನಿಮ್ಗೆ ಸ್ಟಾರ್ ಪಿನ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಥೌಸಂಡ್ಸ್ ಆಫ್ ಪೀಪಲ್ ಇದ್ರಿಗೆ ನಿಮ್ಗೆ ರೆಕಗ್ನಿಷನ್ ಮಾಡಿ ನಿಮ್ಗೆ ಸರ್ಟಿಫಿಕೇಟ್ ವಿತ್ ಪಿನ್ ಕೊಡ್ತಾ ಇದ್ದಾರೆ. ಅಂತ ಒಂದು ಗ್ರೇಟ್ ಕಂಪನಿ. ಓಕೆ, ಸರಿ, ಈಗ ನಾವು ನೋಡೋಣ ಹೇಗೆ ಮಾಡುತ್ತೆ. ಈಗ ನೀವೇನ್ ಮಾಡ್ಬೇಕು, ಜಸ್ಟ್ ನೋಡಿ, ಈಗ ಪ್ರಾಡಕ್ಟ್ ಅನ್ನ ತಿನ್ನೋರಿಗೆ ಪ್ರಾಡಕ್ಟ್ ಕೊಡಿ. ಯಾರಿಗೆ ಪ್ರಾಡಕ್ಟ್ ಜೊತೆಗೆ ಸರ್ ನಂಗೆ ಫ್ರೀ ಮಾಡ್ಕೋಬೇಕು, ಸ್ವಲ್ಪ ನನಗೆ ಇದ್ರ ಜೊತೆಗೆ ಸ್ವಲ್ಪ ಇನ್ಕಮ್ ಬಂದ್ರೆ ಚೆನ್ನಾಗಿತ್ತು, ನನಗೆ ಒಂದು 10,000 15,000 20,000 ಇನ್ಕಮ್ ಬಂದ್ರೆ ಚೆನ್ನಾಗಿತ್ತು, ಅಥವಾ ಫುಲ್ ಟೈಮ್ ಮಾಡ್ತೀನಿ, ಅವ್ರಿಗೆಲ್ಲ ಏನ್ ಮಾಡ್ಬೇಕು, ಇದು ನೀವು ಡಿಸ್ಟ್ರಿಬ್ಯೂಟರ್ಶಿಪ್ ಕೊಡಿಸ್ಬೇಕು. ಅಂದ್ರೆ ಇದರಲ್ಲಿ ಇನ್ವಾಲ್ವ್ ಮಾಡಿಸ್ಬೇಕು. BOM ಕರ್ಕೊಂಡು ಹೋಗಿ ಕೂತ್ಕೊಳಿಸ್ಬೇಕು ಫಸ್ಟ್ ಅವ್ರಿಗೆ. ಆನಂತರ ಅಲ್ಲಿ ಅರ್ಥ ಆಗತ್ತೆ. ಸ್ಪಾಟ್ ನಲ್ಲಿ ಅವರಿಗೆ ಮೆಂಬರ್ಶಿಪ್ ಮಾಡಿಸಿ ಅವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಸಿ. ಅವ್ರಿಗೆ ಅಲ್ಲಿ ಸ್ಪಾಟ್ ನಲ್ಲಿ ಅವ್ರಿಗೆ ಪ್ರಾಡಕ್ಟ್ ಕೊಡಿಸಿ. ಸ್ಪಾಟ್ ನಲ್ಲಿ ಕಂಪ್ನಿ ಪ್ರೊಫೈಲ್ ಕೊಡಿಸಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಂಪ್ನಿ ಟೂಲ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ರೆ ಅಂದ್ರೆ ಟೂಲ್ಸ್ ಅನ್ನ ಕೊಡಿಸೋದಿಲ್ಲ. ಪವರ್ಫುಲ್ ಟೂಲ್ಸ್ ಕಂಪನಿ ಕೊಟ್ಟಿದೆ, ಆ ಟೂಲ್ಸ್ ಅನ್ನ ನೀವು ಕೊಡಿಸ್ಬೇಕು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಬೇರೆಯವ್ರಿಗೆ ಏನ್ ತೋರಿಸ್ತಾರೆ, ಇವ್ರು ಟೂಲ್ಸ್ ಇಲ್ಲ ಇವ್ರಂತೆಗೆ. ಕಂಪನಿ ಯಾರು, ಡಾಕ್ಟರ್ ಲಿಮ್ ಏನ್ ಟೂಲ್ಸ್ ಗೊತ್ತಿಲ್ಲ. ಅವ್ರು ಹೇಗೆ ತೋರಿಸ್ತಾರೆ? ಎಲ್ಲ ನೆಟ್ವರ್ಕ್ ಅಲ್ಲಿ ನೆಟ್ ಓಪನ್ ಮಾಡಿ ಎಲ್ಲ ತೋರ್ಸ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ಪ್ರಾಬ್ಲಮ್. ಅದಕ್ಕಿಂತ ನೀವು ಕಂಪನಿ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ, 6 ಮಾಡಲ್ಸ್ ಬುಕ್ಸ್ ಇದೆ, ಅದು ಕೊಡಿಸಿ. ಫಸ್ಟ್ ಅದನ್ನ ಕೊಡಿಸಿ ಅವ್ರಿಗೆ. ಆ ನಂತರ ಏನ್ ಮಾಡ್ಬೇಕು, ಪ್ರಾಡಕ್ಟ್ ಕೊಡಿಸಿ. ಅವ್ರಿಗೆ ಏನೇನ್ ಬೇಕು ಪ್ರಾಡಕ್ಟ್ ಕೊಡಿಸಿ, ಅವ್ರಿಗೆ ಬಿಲ್ ಹಾಕ್ಬಿಡಿ, ಮೆಂಬರ್ ಕಾರ್ಡ್ ಮಾಡಿಸ್ಬಿಟ್ಟು. ಓಕೆ, ಆ ನಂತರ ಏನಾಗುತ್ತೆ, 3 ಜನಕ್ಕೆ ನೀವು ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಒಂದೊಂದು, ಅವ್ರಿಗೂ ಸೇಮ್ ಸಿಸ್ಟಮ್ ಹೇಳ್ಕೊಡಿ. 1000 PV ಮಾಡುವಂಥದ್ದು. ಅವರು ಸೇಮ್ ಸಿಸ್ಟಮ್ ಅಲ್ಲೇ ಬರ್ತಾರೆ. ಅವಾಗ ನಿಮ್ಗೆ ಬೋನಸ್, ನಿಮ್ದು ಗ್ರೂಪ್ PV 4,000, ನಿಮ್ದು 1,000 ಪ್ಲಸ್ ಅವರು 3 ಜನದ್ದು 1,000 PV, ನಿಮ್ಗೆ 4,000 ಗ್ರೂಪ್ PV ಆಯ್ತು. ನಿಮ್ಗೆ 9% 180 rupees ನಿಮ್ಮ ಅಕೌಂಟ್ ಈ ವ್ಯಾಲೆಟ್ ಅಲ್ಲಿ ಬಂದ್ಬಿಡುತ್ತೆ. ನಿಮ್ಗೆ ಟಕ್ಕನ ಏನಾಗುತ್ತೆ, 10ನೇ ತಾರೀಕಿಗೆ ಮೊಬೈಲ್ ಅಲ್ಲಿ ಇಂಟಿಮೇಷನ್ ಬರುತ್ತೆ, ಯುವರ್ ಅಕೌಂಟ್ 180 rupees ಜಾಯಿನ್. ಎಸ್, ಖುಷಿ. ಓಕೆ, ನಿಮ್ಗೆ ರಿಟೇಲ್ ಪ್ರಾಫಿಟ್ ಬೇರೆ ಸಿಕ್ಕಿರ್ತದೆ, ಅದು ಡೈರೆಕ್ಟ್ ಸಿಗೋದು. ಇದು ನಿಮ್ಗೆ ಮಂತ್ ಎಂಡ್, ಈ ಮಂತ್ ಮಾಡಿದ್ದು ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ. ಓಕೆ, ಆಮೇಲೆ ನೆಕ್ಸ್ಟ್ ಮಂತ್ ಏನ್ ಮಾಡಿದ್ರಿ, ಮತ್ತೆ 3 ಜನ ಜಾಯಿನ್ ಮಾಡಿದ್ರಿ. ಇಲ್ಲಿ ಕಾಣ್ತದೆ ನೋಡಿ, ಮತ್ತೆ 3 ಜನ ಜಾಯಿನ್. 3 ಜನ ಮಾಡ್ಬೋದು, 10 ಜನ ಮಾಡ್ಬೋದು, ಒಬ್ಬರನ್ನೇ ಮಾಡ್ಬೋದು, ಇಬ್ಬರನ್ನೇ ಮಾಡ್ಬೋದು. ನೋ ರೂಲ್ಸ್. ಇಷ್ಟೇ ಮಾಡಿ, ಕಂಡೀಷನ್ ಇಲ್ಲ. ನೀವು ತಿಂಗಳಿಗೆ ಒಬ್ಬರನ್ನ ಹಾಕ್ಬೋದು, ತಿಂಗಳಿಗೆ 20 ಜನನು ಹಾಕ್ಬೋದು. ದಟ್ ಇಸ್ ಯುವರ್ ಚಾಯ್ಸ್, ನಿಮ್ ಚಾಯ್ಸ್. ನಿಮ್ಗೆ ಹಣ ಎಷ್ಟು ಬೇಕು ನೀವು ಚಾಯ್ಸ್ ಮಾಡ್ಕೋಬೇಕು. ಸರ್ ನಾ ಪಾಸ್ಟ್ ಮಾಡ್ಬೇಕು, ಪಾಸ್ಟ್ ಇನ್ಕಮ್ ಬೇಕು, ಗೋ ಫಾರ್ ದಟ್. ಆ ತರ ಹೋಗ್ಬೋದು ನೀವು. ಓಕೆ ಸರ್, ಈಗ ನೋಡಿ ಏನಾಯ್ತು, ನೀವು ಮತ್ತೆ 3 ಜನ ಹಾಕಿದ್ರೆ ಅಲ್ಲಿ ಮೇಲೆ ಅವರೆಲ್ಲ 3 ಜನ ಹಾಕ್ತಾ ಬಂದ್ರು. ಅವಾಗ ನಿಮ್ದು ಏನಾಯ್ತು, ಟೋಟಲಿ ಅಕ್ಯುಮುಲೇಷನ್ ಎಷ್ಟಾಯ್ತು, 15% ಆಯ್ತು, 15%. ಅವಾಗ ನಿಮ್ಮ ಅಕೌಂಟ್ಗೆ ನಿಮ್ಗೆ 1,140 rupees ಕಂಪನಿ ನಿಮ್ಗೆ ಕೊಡ್ತು. ರಿಟೇಲ್ ಪ್ರಾಫಿಟ್ ನಿಮ್ಗೆ ಡೈರೆಕ್ಟ್ ಸಿಕ್ಕಿರ್ತದೆ. ಓಕೆ, 3rd ಮಂತ್ ಅಲ್ಲಿ ಮತ್ತೇನಾಯ್ತು, ಮತ್ತೆ 3 ಜನ ಜಾಯಿನ್ ಮಾಡಿದ್ರಿ. ಓಕೆ, 3rd ಮಂತ್ ಅಲ್ಲಿ ಮತ್ತೆ 3 ಜನ ಜಾಯಿನ್ ಮಾಡಿದ್ರಿ. ಯು ಆರ್ ಎ ಸ್ಟಾರ್ ಏಜೆಂಟ್. ಓಕೆ ಓಕೆ, ನಿಮ್ಗೆ ಏನಾಗಿತ್ತು, ಡೆವಲಪ್ಮೆಂಟ್ ಬೋನಸ್ 15% ಬರ್ಲಿಕ್ಕೆ ಚಲವಾಯ್ತು. ನೀವು ಯಾವಾಗಲೂ ಸ್ಟಾರ್ ಏಜೆಂಟ್ ಆದ್ರೆ ನಿಮ್ಗೆ 15% ಡೆವಲಪ್ಮೆಂಟ್ ಬೋನಸ್. ಅಂದ್ರೆ ನಿಮ್ಮ ಕೆಳಗಡೆ ಯಾರೇ ಸ್ಟಾರ್ ಬರ್ಲಿ, ಎಷ್ಟೇ ಜನ ಸ್ಟಾರ್ ಬರ್ಲಿ, ನೀವು ಸ್ಟಾರು, ನಿಮ್ ಕೆಳಗಡೆ ಎಷ್ಟೇ ಜನ ಸ್ಟಾರ್ ಬಂದ್ರು ಅವರಿಂದ 5%, 4%, 3%, 2%, 1%, 5 ಜನರೇಷನ್ ವರೆಗೂ ನಿಮ್ಗೆ ಏನಾಗುತ್ತೆ ಆ ಪರ್ಸೆಂಟೇಜ್ ಬರೋದ್ರಿಂದ 15% ನೀವು ಡೆವಲಪ್ಮೆಂಟ್. ಯಾವಾಗ ಸ್ಟಾರ್ ಆಗ್ತೀರಿ ಅವಾಗ ಫಸ್ಟ್ ಎಲ್ಲ ಇಲ್ಲಾಗಿತ್ತಿದೆಲ್ಲ ಸಿಸ್ಟಮ್, ಈಗೀಗ ಕೊಟ್ಟಿದ್ದಾರೆ. ಯು ಆರ್ ರಿಯಲಿ ಲಕ್ಕಿ. ನಮ್ಗೆಲ್ಲ ಇದು ಸಿಕ್ಕಿಲ್ಲ ಅವಾಗ ಸ್ಟಾರ್ಟಿಂಗ್ ಅಲ್ಲಿ. ನಾವು ಏನಾಗುತ್ತೆ, ರೂಬಿ ಡೈಮಂಡ್ ನಂತರನೇ ಬರ್ತಿತ್ತು. ರಿಯಲಿ ಗ್ರೇಟ್. ಓಕೆ, ಹಾಗಾಕೊಂಡು ನಿಮ್ಗೆ ನಿಮ್ಮ ಬೋನಸ್ ಸ್ಟಾರ್ಟ್ ಆಗತ್ತೆ 7,540 ನಿಮ್ಗೆ ಬೋನಸ್. ಯು ಆರ್ ಎಸ್ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗ್ಬಿಟ್ರಿ ನೀವು. ಓಕೆ, ರಿಯಲಿ. ಆಮೇಲೆ ಮತ್ತೆ 3 ಜನ ಜಾಯಿನ್ ಮಾಡಿದ್ರಿ 4th ಮಂತ್ ಅಲ್ಲಿ.
ಯು ಆರ್ ಎ ಸ್ಟಾರ್ ರೂಬಿ. ನಿಮ್ಮ ಕೆಳಗಡೆ ABC 3 ಜನ ಸ್ಟಾರ್ ಆಗ್ತಾರೆ. ಅವಾಗ ನೀವು ಸ್ಟಾರ್ ರೂಬಿ ಅಂತ ನಿಮ್ಗೆ ಪ್ರಮೋಷನ್ ಕಂಪನಿ ಕೊಡ್ತದೆ. ಓಕೆ, ನಿಮ್ಗೆ ಕಂಪನಿ ಮತ್ತೇನ್ ಮಾಡ್ತದೆ, ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಅಂತ 12,500 ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಹಾಕ್ಬಿಡ್ತದೆ. ಆಮೇಲೆ ನಿಮ್ಮ ಲೆಗ್ 3 ಲೆಗ್ ವೆರಿ ಸ್ಟ್ರಾಂಗ್ ಇರ್ತವೆ. 3 ಲೆಗ್ ವೆರಿ ಸ್ಟ್ರಾಂಗ್ ಲೆಗ್, ಅವ್ರ ಕೆಳಗಡೆ. ಅವಾಗ ಏನಾಗುತ್ತೆ, ಅವರು PV ಮಾಡ್ತಾನೆ ಹೋಗ್ತಾರೆ, ಅವ್ರು ಬಿಸ್ನೆಸ್ ಬೇಕು, ಅವರು ಡೆವಲಪ್ಮೆಂಟ್ ಮಾಡ್ತಾನೆ ಹೋಗ್ತಾರೆ, ಹೋಮ್ ಪ್ಲಾನ್ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಆಮೇಲೆ ರಿಟೇಲಿಂಗ್ ಜಾಸ್ತಿ ಮಾಡ್ತಾರೆ. ರಿಟೇಲಿಂಗ್ ಅಂತ ಗೊತ್ತಾಯ್ತಲ್ಲ, ಅವ್ರಿಗೆ ಜಾಸ್ತಿ ಹೋಮ್ ಪ್ಲಾನ್ ಮಾಡೋದು, ಜನರಿಗೆ ಆ ಪ್ರಾಡಕ್ಟ್ ಅನ್ನು ಹಂಚೋದು, ಹೀಗೆ ಮಾಡ್ತಾ ಇರೋದ್ರಿಂದ ವೆರಿ ಫಾಸ್ಟ್ 3 ಲೆಗ್ ಇಸ್ ವೆರಿ ಫಾಸ್ಟ್ ಆಗಿ ಹೋಗ್ತಾ ಇದೆ. ನಿಮ್ಗೆ ಗೊತ್ತಿಲ್ಲ ಅಷ್ಟು ಫಾಸ್ಟ್ ಆಗಿ ಲೆಗ್ ಹೋಗ್ತಾ ಇದೆ. ನಿಮ್ಮ ಬೋನಸ್, ನಿಮ್ಮ ಅಕೌಂಟಿಗೆ ಬೋನಸ್ ಎಷ್ಟು ಸ್ಟಾರ್ಟ್ ಆಗತ್ತೆ, 45,000 ಮಂತ್ಲಿ ಇನ್ಕಮ್ ಸ್ಟಾರ್ಟ್ ಆಯ್ತು. 45,000 ನಿಮ್ಗೆ ಇನ್ಕಮ್ ಬರ್ಲಿಕ್ಕೆ 12,500 ಬಿಟ್ಟು ಅದು ನಿಮ್ಗೆ ಹ್ಯಾಂಡ್ ಫೋನ್ ಇನ್ಸೆಂಟಿವ್, ಅದು ಸಪರೇಟ್ ಕೊಡೋದು. ನಿಮ್ಮ ಬಿಸ್ನೆಸ್ ಜೋರಾಗಿದೆ, ನಿಮ್ಮ ಕೆಳಗಡೆ ಸಿಕ್ಕಾಪಟ್ಟೆ ಜನ ಜಾಯಿನ್ ಆಗ್ತಾ ಇದಾರೆ ಅಂತ ಕಂಪನಿ ಏನ್ ಮಾಡ್ತಾ ಇದೆ, ಮೊಬೈಲ್ ತಗೊಳ್ಳಿಕ್ಕೆ ನಿಮ್ಗೆ ಹಣ ಕೊಟ್ಟಿದ್ದದು. ಓಕೆ, ಸರಿ, ಹಾಗಾಕೊಂಡು ನಿಮ್ಮ ಇನ್ಕಮ್ ಸ್ಟಾರ್ಟ್ ಆಯ್ತು ಇಲ್ಲಿ. ಓಕೆ, ಇಲ್ಲಿ ಏನಾಗತ್ತೆ, ಮತ್ತೆ ನೀವು 5th ಮಂತ್ ಅಲ್ಲಿ ಮತ್ತೆ 3 ಜನ ಜಾಯಿನ್ ಮಾಡಿದ್ರಿ. ಅವಾಗ ಯು ಆರ್ ಎ ಪವರ್ಫುಲ್. ಎಷ್ಟು ನೋಡಿ, 37%, ಅಂದ್ರೆ ಯು ಆರ್ ಎ ಸ್ಟಾರ್ ಡೈಮಂಡ್. ಓಕೆ, ಸ್ಟಾರ್ ಡೈಮಂಡ್. ನಿಮ್ಗೆ ನೋಡಿ 15% ಏನಾಗತ್ತೆ, ಪ್ರಾಫಿಟ್ ಶೇರಿಂಗ್ ಚಾಲು ಆಗತ್ತೆ. ಪ್ರಾಫಿಟ್ ಶೇರಿಂಗ್ ನಿಮ್ಗೆ ಚಾಲು ಆಗತ್ತೆ. 2% ಇದು TSIP ಪಾಯಿಂಟ್ ಏನಾಗತ್ತೆ ಇಲ್ಲಿ 2%. ಇದು ನಿಮ್ಗೆ ಲೀಡರ್ಶಿಪ್ ಬೋನಸ್ 15% ಸ್ಟಾರ್ಟ್ ಆಗ್ಬಿಡುತ್ತದೆ. ಲೀಡರ್ಶಿಪ್ ಬೋನಸ್ ಅಂದ್ರೆ ನಿಮ್ಮ ಕೆಳಗಡೆ ಸ್ಟಾರ್ ಇರ್ಲಿ, ಡೈಮಂಡ್ಸ್ ಇರ್ಲಿ, ಅವರಿಂದ 15% ನಿಮ್ಗೆ ಲೀಡರ್ಶಿಪ್ ಬೋನಸ್. ಫಸ್ಟ್ ಜನರೇಷನ್ 5, 4, 3, 2, 1. ನಿಮ್ಮ ಕೆಳಗಡೆ ಎಷ್ಟೇ ಡೈಮಂಡ್ಸ್ ಬರ್ಲಿ, 5 ಜನ ಡೈಮಂಡ್ ABC ಹೀಗೆ ಕೆಳಗಡೆ ಬಂದಂಗೆ ನಿಮ್ಗೆ ಏನಾಗತ್ತೆ, 15% ನಿಮ್ಗೆ ಲೀಡರ್ಶಿಪ್ ಬೋನಸ್ ಕೊಡ್ತಾರೆ. ಆಮೇಲೆ ಅದ್ರ ಜೊತೆಗೆ 2% ಪ್ರಾಫಿಟ್ ಶೇರಿಂಗು, 2% TSIP ಪಾಯಿಂಟ್. ಪ್ರಾಫಿಟ್ ಶೇರಿಂಗ್ ಅಂದ್ರೆ ಏನು, ಈಗ ಹೆಚ್ಚು ಕಡಿಮೆ ಯಾವ ದೇಶದಲ್ಲಿ, ಒಂದೇ ಕಡೆಯಿಂದ ಅಲ್ಲ, ನಿಮ್ಗೆ ಬರೀ ನಿಮ್ಮ ಇದೆ ಅಂತಲ್ಲ, ಹೆಚ್ಚು ಕಡಿಮೆ 180 ಕಂಟ್ರಿಯಿಂದ ನಿಮ್ಗೆ ಪ್ರಾಫಿಟ್ ಶೇರಿಂಗ್ ನೀವು ತಗೋಬಹುದು. ಅಲ್ಲಿ ಯಾವ್ದಾವ್ದು ಡೈಮಂಡ್ ಅಂದ್ರೆ ಅಲ್ಲಿ ಯಾವ ಡೈಮಂಡ್ಸ್ ಇರ್ತಾರಲ್ಲ, ಆ ಡೈಮಂಡ್ಸ್ ರೇಷಿಯೋ ಮೇಲೆ ನಿಮ್ಗೆ 2% ಪ್ರಾಫಿಟ್ ಶೇರಿಂಗ್ ಕೊಡ್ತಾ ಇದ್ದಾರೆ. ಈಗ ನಾವೆಲ್ಲ ಎಷ್ಟೋ ವರ್ಷದಿಂದ ತಗೊಂತಾ ಇದೀವಿ. ಆ ಹಣ ನಿಮ್ಗೆ ಬೇಕಂದ್ರೆ ನೀವು ಬೇಗ ಡೈಮಂಡ್ ಆಗ್ಬೇಕಂದ್ರೆ ನಿಮ್ಮ ಕೆಳಗಡೆ 6 ಜನನ ಪವರ್ಫುಲ್ 6 ಜನನ ಹುಡುಕಿ, 6 ಜನಕ್ಕೆ ಪ್ರಮೋಟ್ ಮಾಡಿ, 6 ಜನಕ್ಕೆ ಸಪೋರ್ಟ್ ಮಾಡಿ, ಅವಾಗ ನೀವು ಡೈಮಂಡ್ ಆಗ್ತೀರಿ. ಈಗ ನಿಮ್ಮ ಇನ್ಕಮ್ ಸ್ಟಾರ್ಟ್ ಆಗತ್ತೆ. ಎಷ್ಟು ಸ್ಟಾರ್ಟ್ ಆಗತ್ತೆ ಇನ್ಕಮ್ ನಿಮ್ದು, 1,34,772. ನೋಡಿ, ಈ ಇನ್ಕಮ್ ವಿದಿನ್ 5 months 6 months ಅಲ್ಲಿ ನೀವು ಮಾಡ್ಬೋದು. ಎಷ್ಟು ಜನ ಮಾಡ್ತಾ ಇದ್ದಾರೆ, ಎಷ್ಟು ಜನ ಈ ಕರ್ನಾಟಕದಲ್ಲಿ ತಗೊಂತಾ ಇದ್ದಾರೆ, ಕೇರಳದಲ್ಲಿ ತಗೊಂತಾ ಇದ್ದಾರೆ, ಮಹಾರಾಷ್ಟ್ರ ಹೈಯೆಸ್ಟ್, ಅದಕ್ಕಿಂತ ಬಿಹಾರ್ ಇನ್ನೂ ಹೈಯೆಸ್ಟ್. ಬಿಹಾರ್ ಬಹಳ ಹೈಯೆಸ್ಟ್ ತಗೊಂತಾ ಇದ್ದಾರೆ. ಹಾಗಾದ್ರೆ ನಾವು ಏನ್ ಬೇಕಾದ್ರೂ ಇದ್ರಲ್ಲಿ ಅಚೀವ್ ಮಾಡ್ಬೋದು. ಆದ್ರೆ ನಾವು ಟಾರ್ಗೆಟ್ ಇಟ್ಕೋಬೇಕು. ನಾವು ಟಾರ್ಗೆಟ್, ನಿಮ್ಗೆ ಹಣ ಬೇಕಾದ್ರೆ ಟಾರ್ಗೆಟ್ ನೀವೇ ಟಾರ್ಗೆಟ್ ಹಾಕಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೂ ಸೇಮ್ ಸಿಸ್ಟಮ್ ಅನ್ನು ಕಲಿಸ್ಕೊಡಿ. ಇಲ್ಲಿ ಕಂಪನಿದ ಟಾರ್ಗೆಟ್ ಇಲ್ಲ, ಕಂಪನಿ ಏನ್ ಹೇಳೋದಿಲ್ಲ. ಕಂಪನಿ ಏನ್ ಹೇಳ್ತದ, ನಿಮ್ಗೆ ಎಷ್ಟು ಬೇಕು ನೀವು ಚಾಯ್ಸ್ ಮಾಡ್ಕೊಳ್ಳಿ, ನೀವು ವರ್ಕ್ ಮಾಡಿ ಅಂತ ಹೇಳ್ತದೆ. ಅದಕ್ಕಷ್ಟೇ, ಅದರಿಂದ ಅರ್ಥ ಮಾಡ್ಕೊಳ್ಳಿ. ಓಕೆ, ಹಾಗಾಕೊಂಡು ಇಲ್ಲಿ ಏನಾಗುತ್ತೆ, ರಿಟೇಲ್ ಪ್ರಾಫಿಟ್ಸ್ ಎಷ್ಟು ಕೊಡ್ತಾ, ಅಪ್ ಟು 20%, 20 to 25% ನಿಮ್ಗೆ ಸಿಗುತ್ತೆ. ಅಂದ್ರೆ ಇಲ್ಲಿ ಬೋನಸ್ ನಿಮ್ಗೆ 71% ಕಂಪನಿ ಡೈಮಂಡ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಡೈಮಂಡ್ ಆದ್ಮೇಲೆ ಏನಾಗುತ್ತೆ, ನಿಮ್ಗೆ 71% ಬೋನಸ್ ಸ್ಟಾರ್ಟ್ ಆಗುತ್ತೆ. ಹೇಗಂತಂದ್ರೆ ಇಲ್ಲಿ ಹೇಳ್ತೀನಿ. ಗ್ರೂಪ್ ಬೋನಸ್ ನಿಮ್ಗೆ 6 to 21%, 6 ಸ್ಟಾರ್ಟ್ ಮಾಡಿ ನೀವು ಸ್ಟಾರ್ ಏಜೆಂಟ್ ಅಂದ್ರೆ 21% ವರೆಗೂ ನಿಮ್ಗೆ ಗ್ರೂಪ್ ಬೋನಸ್ ಇರುತ್ತೆ. ಸ್ಟಾರ್ ಗ್ರೂಪ್ ಬೋನಸ್ 25% ಇಂದ 27%. ಸ್ಟಾರ್ ಇಂದ ನಿಮ್ಗೆ ಡೈಮಂಡ್ ವರೆಗೂ ಸ್ಟಾರ್ ಗ್ರೂಪ್ ಬೋನಸ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಡೆವಲಪ್ಮೆಂಟ್ ಬೋನಸ್ 15%. ನಾನು ಅವಾಗ ಹೇಳಿದೆ ನಿಮ್ಗೆ. ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ ನಿಮ್ಗೆ 2% ಪ್ರಾಫಿಟ್ ಶೇರಿಂಗ್. ಎಲ್ಲಾ ದೇಶದಿಂದ 2% ಪ್ರಾಫಿಟ್ ಶೇರಿಂಗ್. ಯಾವ ದೇಶನು ಯಾವ ಕಂಪನಿನೂ ಕೊಡೋದಿಲ್ಲ. ಕಂಪನಿ ಡಾಕ್ಟರ್ ಲಿಮ್ ಮಾತ್ರ ಈ ಸಿಸ್ಟಮ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಯಾರು ಇದರಲ್ಲಿ ಕೆಲಸ ಮಾಡಿದಿರಿ, ಯಾರಿಗೆ ಪ್ರಮೋಷನ್ ಇದೆ, ಅವರಿಗೆ ಮಾತ್ರ ಈ ಪ್ರಾಫಿಟ್ ಶೇರಿಂಗ್ ಸಿಗುವಂತದ್ದು. ಆಮೇಲೆ ಲೀಡರ್ಶಿಪ್ ಬೋನಸ್ ಅಂದ್ರೆ ನಿಮ್ಮ ಕೆಳಗಡೆ ಡೈಮಂಡ್ಸ್ ಬರ್ತಾರೆ, ಅವರಿಂದನೂ ನಿಮಗೆ ಬೋನಸ್ ಎಷ್ಟು 15% ಬರ್ತದೆ. ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಅಂದ್ರೆ ನೀವು ಪ್ರತಿ ವರ್ಷ ನೀವೇನಾಗುತ್ತೆ, ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ಗೆ ನಿಮ್ಗೆ 2% ಪ್ರಾಫಿಟ್ ಶೇರ್, ಇದು ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಪಾಯಿಂಟ್ ಕೊಡ್ತಾ ಇದ್ದಾರೆ. ಆ ಪಾಯಿಂಟ್ ಮೇಲೆ ನಾವು ಪ್ರತಿ ವರ್ಷ ಕ್ವಾಲಿಫಿಕೇಶನ್ ಆಗಿ ನಾವು ವಿತ್ ಫ್ಯಾಮಿಲಿ ಸಮೇತ ಹೋಗ್ಬೋದು. ನಾವು ನೋಡಿ ಅಷ್ಟು ದೇಶಕ್ಕೆ ಫ್ಯಾಮಿಲಿ ಸಮೇತ ಹೋಗಿದ್ದೀವಿ. ಆ ತರ ಒನ್ ಟೈಮ್ ಹ್ಯಾಂಡ್ ಫೋನ್ ಇನ್ಸೆಂಟಿವ್ ನಿಮ್ಗೆ 12,500 ನಿಮ್ಗೆ ಹೇಳಿದೀನಿ ಈಗ ಕೊಡ್ತಾರೆ ನೀವು ರೂಬಿ ಆದ್ಮೇಲೆ. ಆಮೇಲೆ ಇಲ್ಲಿ ಏನಾಗುತ್ತೆ, ಒನ್ ಟೈಮ್ ಓವರ್ಸೀಸ್ ಟ್ರಿಪ್ ಕ್ಯಾಶ್ ಇನ್ಸೆಂಟಿವ್ ಎಷ್ಟು ಕೊಡ್ತಾರೆ, 1 lakh ಕೊಡ್ತಾ ಇದ್ದಾರೆ. 1 lakh ಈಗ ನಾವೆಲ್ಲ ತಗೊಂಡ್ಬಿಟ್ಟಿದೀವಿ. ನಮ್ಮ ಟೀಮ್ ಅಲ್ಲಿ ಸಿಕ್ಕಾಪಟ್ಟೆ ಜನ ತಗೊಂಡಿದ್ದಾರೆ 1 lakh. ಅಂದ್ರೆ ನೀವು 5
ನೀವು ಡೈಮಂಡ್ ಆದ್ಮೇಲೆ ನೀವು ಇಷ್ಟೇ ಕೆಲಸ ಮಾಡ್ಬೇಕು. ಏನ್ ಗೊತ್ತುಂಟಾ, ನೀವು ಡೈಮಂಡ್ ಆದ್ರೆ 6 ಸ್ಟಾರ್ ಬಂತು ನಿಮ್ ಕೆಳಗಡೆ, 6 ಜನ ಸ್ಟಾರ್ ಬಂದ್ರು. ಆ 6 ಜನ ಸ್ಟಾರ್ ಅಲ್ಲಿ 5 ಜನಕ್ಕೆ ರೂಬಿ ಮಾಡ್ಬಿಟ್ರೆ ಆಯ್ತು. 5 ಜನಕ್ಕೆ ನೀವೇನ್ ಮಾಡ್ಬೇಕು, ನೀವು ಅವ್ರಿಗೆ 12,500 ಕೊಡಿಸ್ಬೇಕು. ನೀವು 12,500 ಅಂದ್ರೆ ಏನು, ಅವ್ರಿಗೆ ರೂಬಿ ಮಾಡಿಸಿ, ಅವ್ರು ರೂಬಿ ಪ್ಲಾನ್ ಕೊಡೋದು ಅವ್ರಿಗೆ ಅಷ್ಟೇ. 12,500 ತಗೊಳ್ಳಿ, ನಿಮ್ಗೆ 12,500 ಹ್ಯಾಂಡ್ ಫೋನ್ ಇನ್ಸೆಂಟಿವ್, ಮತ್ತೆ ನಿಮ್ಗೆ ಬೋನಸ್ ಚಲೋ ಬರುತ್ತೆ, ಇಷ್ಟೇ ಹೇಳ್ಬಿಟ್ರೆ ಆಯ್ತು. ಅವ್ರು 12,500 ನೀವು 5 ಜನಕ್ಕೆ ಕೊಡಿಸಿದಾಗ ನೀವೇನಾಯ್ತು, ನಿಮ್ಮ ಕೆಳಗಡೆ 5 ಸ್ಟಾರ್ ರೂಬೀಸ್ ಬಂದ್ರು, 5 ಸ್ಟಾರ್ ರೂಬೀಸ್. ಅವಾಗ ಏನಾಯ್ತು, 1 lakh ಕಂಪನಿ ಏನ್ ಮಾಡ್ತದೆ ನಿಮ್ಗೆ, ಓಕೆ ಇನ್ಸೆಂಟಿವ್, ಓಕೆ ಇನ್ಸೆಂಟಿವ್ ಕೊಡ್ತದೆ 1 lakh. ನೀವು ಫಾರಿನ್, ನೀವು ಅದು ಫಾರಿನ್ಗೂ ಹೋಗ್ಬೋದು, ಅಥವಾ ನೀವು ಕ್ಯಾಶ್ ನಿಮ್ಗೆ ಅಕೌಂಟ್ಗೆ ಹಾಕಿದ್ರೆ ಕ್ಯಾಶ್ ತಗೋಬಹುದು. ಓಕೆ, ಆ ತರ ನಮ್ಮ ಕಂಪನಿ ಅಷ್ಟು ಸಿಸ್ಟಮ್ ಅಲ್ಲಿ ನಿಮ್ಗೆ ಹಣ ಕೊಡ್ತಾ ಇದೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಲಾಸ್ಟ್ ನಿಮ್ಗೆ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಈ ಗ್ರಾಫ್ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಗ್ರಾಫ್ ಏನಿದೆ ಇಲ್ಲಿ ನಿಮ್ಗೆ ಗ್ರಾಫ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ, ರೆಸಿಡಿಯಲ್ ಇನ್ಕಮ್ ಮತ್ತೆ ಲೀನಿಯರ್ ಇನ್ಕಮ್ ಅಂತ ಇದೆ ವರ್ಸಸ್ ಲೀನಿಯರ್ ಇನ್ಕಮ್ ಅಂದ್ರೆ ಏನು ಅದನ್ನ ತೊಳ್ಕೊಳ್ಳಿ. ಇಲ್ಲಿ ನಾವು ಏನ್ ಮಾಡ್ತೇವೆ, ಲೀನಿಯರ್ ಇನ್ಕಮ್ ಅಲ್ಲಿ ತುಂಬಾ ಕೆಲಸ ಮಾಡ್ತೇವೆ, ಟೈಮ್ ಹಾಕ್ತೇವಿ, ಓಕೆ, ಆಮೇಲೆ ಎನರ್ಜಿ ಹಾಕ್ತೇವಿ. ಆಮೇಲೆ ಇಲ್ಲಿ ಏನಾಗುತ್ತೆ, ಅಂದ್ರೆ ಇನ್ವೆಸ್ಟ್ ಮಾಡ್ತೀವಿ, ಹಣ ಇನ್ವೆಸ್ಟ್ ಮಾಡ್ತೀವಿ, ಎಲ್ಲ ಮಾಡಿದ್ರು, ಬಿಸ್ನೆಸ್ ಮಾಡ್ತೀವಿ, ಜಾಬ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇಲ್ಲಿ ನಿಮ್ಗೆ ರೆಡ್ ಒಂದು ಇಲ್ಲಿ ಕೊಟ್ಟಿದೆ, ಬ್ರೌನ್ ಒಂದು ಇದು ಕೊಟ್ಟಿದ್ದಾರೆ, ಟ್ರ್ಯಾಕ್ ಕೊಟ್ಟಿದ್ದಾರೆ ನೋಡಿ, ಬ್ರೌನ್. ಓಕೆ, ಇಲ್ಲಿ ಗ್ರಾಫ್ ಅಲ್ಲಿ ಒಂದು ಬ್ರೌನ್ ಗ್ರಾಫ್ ಒಂದು ಮೇಲ್ ತಗೊಂಡು ಹೋಗಿದ್ದಾರೆ ನೋಡಿ, ಅಲ್ಲಿ ತಗೊಂಡೋಗಿ ಕೆಳಗೆ ಇಳಿದ್ಬಿಟ್ಟಿದೆ. ಯಾವಾಗ 60 ವರ್ಷ ಆಯ್ತು, 60 years ಆಯ್ತು, ಏನಾಗತ್ತೆ, ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಜಾಬ್ ಇಂದ ರಿಟೈರ್ಡ್ ಆಗಿರ್ತೀವಿ, ಆಮೇಲೆ ಇಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಆ ವರ್ಕ್ ಮಾಡ್ಲಿಕ್ಕೂ ಆಗಲ್ಲ, ಆ ಎನರ್ಜಿ ಇರೋದಿಲ್ಲ. ಅವಾಗ ಅಲ್ಲಿಂದನೂ ರಿಟೈರ್ಡ್ ಆಗಿರ್ತೀವಿ. ಹಾಗಾಕೊಂಡು ಅವಾಗ ಏನಾಗತ್ತೆ, ನಮ್ಮ ನೋಡಿ ಅಲ್ಲಿ ಏನಾಗತ್ತೆ, ಡೌನ್ ಆಗ್ಬಿಡುತ್ತೆ. ನಮ್ಮ ಒಂದು ಅಲ್ಲಿ ಟ್ರ್ಯಾಕ್ ಕೊಟ್ಟಿದ್ದಾರೆ, ಡೌನ್ ಬಂದ್ಬಿಟ್ಟಿದೆ. ನಮ್ಮ ಬಿಸ್ನೆಸ್ ಇರೋದಿಲ್ಲ, ಆಮೇಲೆ ನಮ್ಗೆ ಸೆಕ್ಯೂರಿಟಿ ಇರೋಲ್ಲ, ಏನು ಇರಲ್ಲ. ಬಿಸ್ನೆಸ್ ಅಲ್ಲಿ ನಿಮ್ಗೆ ಸೆಕ್ಯೂರಿಟಿ ಸಿಗೋದಿಲ್ಲ, ನೋ ಸೆಕ್ಯೂರಿಟಿ. ಜಾಬ್ ಅಲ್ಲಿ ನೋ ಸೆಕ್ಯೂರಿಟಿ, ಯಾವುದೇ ಸೆಕ್ಯೂರಿಟಿ ಇರಲ್ಲ. ಮತ್ತೆ ಇನ್ಕಮ್ ಅಷ್ಟೇ, ನಿಮ್ಗೆ ಜಾಬ್ ಬಂದ್ಮೇಲೆ ನೀವು ಮುಗೀತು, ನಿಮ್ಮ ಇನ್ಕಮ್ಸ್ ನಿಮ್ಗೆ ಯಾವುದೇ ತರದ ಅಂದ್ರೆ ಯಾವುದೇ ಕಮಿಷನ್ಸ್ ಆಗ್ಲಿ ಏನು ಸಿಗೋದಿಲ್ಲ. ಯಾಕಂದ್ರೆ ನಾವು ಪ್ರೈವೇಟ್ ಅಲ್ಲಿ ಇರ್ತಾ ಇದೀವಿ, ಗವರ್ಮೆಂಟ್ ಇದ್ದಲ್ಲ ಇದು. ಹೀಗೆ ಆದ್ರಿಂದ ಈ ತರ ಇಲ್ಲಿ ಡೌನ್ ಆಗ್ಬಿಡ್ತದೆ. ಹಾಗಾಕೊಂಡು ಅದೇ ತರ ಇಲ್ಲಿ ನೋಡೋಣ. ಇಲ್ಲಿ ರೆಸಿಡಿಯಲ್ ಇನ್ಕಮ್ ಅಂದ್ರೆ ಒಂದ್ಸರಿ ಮಾಡಿದ್ಕೆ ಪದೇ ಪದೇ ಬರುವಂತ ಇನ್ಕಮ್ ರೆಸಿಡಿಯಲ್ ಇನ್ಕಮ್. ಇದು ಏನಾಗುತ್ತೆ, 4 to 5 years ಅಲ್ಲಿ ನಿಮ್ಮ ನೋಡಿ, 4ರಿಂದ 5 ವರ್ಷಕ್ಕೆ ನಿಮ್ಮ ರೆಸಿಡಿಯಲ್ ಇನ್ಕಮ್ ನೋಡಿ ಯಾವ ತರ ಟ್ರ್ಯಾಕ್ ಹೋಗಿದೆ ನೋಡಿ. ಇಲ್ಲಿ ಗ್ರೀನ್ ಟ್ರ್ಯಾಕ್ ಕಾಣಿಸ್ತದಲ್ಲ, ಆ ಗ್ರೀನ್ ಟ್ರ್ಯಾಕ್ ಅಲ್ಲಿ ಯಾವ ತರ ಹೋಗಿದೆ ನೋಡಿ. ನೀವು ವರ್ಕಿಂಗ್ ಸ್ಟಾಪ್ ಮಾಡಿದ್ರು, 4ರಿಂದ 5 ವರ್ಷಕ್ಕೆ ವರ್ಕಿಂಗ್ ಸ್ಟಾಪ್ ಮಾಡಿದ್ರು, ನಿಮ್ಮ ಬೋನಸ್ ರೈಸ್ ಆಗ್ತಾನೆ ಇರ್ತದೆ. ಯಾಕಂದ್ರೆ ನಿಮ್ಮ ಕೆಳಗಡೆ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರೆ, ಅವ್ರ ಕೆಳಗಡೆ ಜಾಯಿನ್ ಆಗ್ತಾ ಇರ್ತಾರೆ, ಅವ್ರ ಕೆಳಗಡೆ ಅವ್ರು ಜಾಯಿನ್ ಆಗ್ತಾ ಇರ್ತಾರೆ, PV ಅಕ್ಯುಮುಲೇಟ್ ಆಗ್ತಾನೆ ಇರ್ತದೆ. ಅದರಿಂದ ನಿಮ್ಗೆ ಬೋನಸ್ ಮೇಲೆ ಬೋನಸ್ ಬರ್ತಾನೆ ಇರ್ತದೆ, ನಿಮ್ಗೆ ಪ್ರಮೋಷನ್ ಇರ್ತದೆ, ಬೋನಸ್ ಮೇಲೆ ಬೋನಸ್ ಬರ್ತಾ ಇದೆ. ಹಾಗಾಕೊಂಡು ಫ್ರೆಂಡ್ಸ್, ನೀವ್ ಮಾಡೋದೇನ್ ಗೊತ್ತುಂಟಾ, ಈ ಬಿಸ್ನೆಸ್ ಇದರ ಸೀಕ್ರೆಟ್ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಗೆ ರೆಸಿಡ್ಯೂಲ್ ಇನ್ಕಮ್ ಬೇಕು, ನಾವು ಕೂತ್ಕೊಂಡ್ರು ನಮ್ಮ ಮನೆಯಲ್ಲಿ ಹಣ ಬರಬೇಕು, ನಿದ್ರೆ ಮಾಡ್ತಾ ಇದ್ರು ನಮ್ಗೆ ಹಣ ಬರುತ್ತೆ. ಓಕೆ, ಅದೇ ಇದ್ರಲ್ಲಿ ಸಿಸ್ಟಮ್. ಅದಕ್ಕೋಸ್ಕರ ಇಂಥ ಒಂದು ಸಿಸ್ಟಮ್ ಗೌರ್ಮೆಂಟ್ಗೆ ಗೊತ್ತಾಯ್ತು. ಗೌರ್ಮೆಂಟ್ 20 years ರಿಸರ್ಚ್ ಮಾಡಿ ಅದನ್ನ ಇಂಡಿಯಾದಲ್ಲಿ ಈಗ ತಂದ್ಬಿಟ್ಟಿದೆ. ಹಾಕೊಂಡು ಯಾಕಂದ್ರೆ ಗೌರ್ಮೆಂಟ್ಗೆ ಜಾಬ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಗೊತ್ತಾಯ್ತು ಈ ಇಂಡಸ್ಟ್ರಿಯಲ್ಲಿ ಮಾತ್ರ ನಮ್ಮ ಕಂಟ್ರಿ ರಿಚ್ ಆಗ್ಬಹುದು ಅಂತ ಗೊತ್ತಾಯ್ತು. ಹಾಗಾಕೊಂಡು ಅದನ್ನ ಅವ್ರ ಗೌರ್ಮೆಂಟ್ ಇದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಈ ಇಂಡಸ್ಟ್ರಿಗೆ. ಯಾಕಂದ್ರೆ ಅವರು ಸ್ಟಡಿ ಮಾಡಿದ್ದಾರೆ 20 years. ಆದ್ರಿಂದ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದರಲ್ಲಿ ನಾವು ದುಡ್ಡು ಹಾಕ್ಬೇಕಾಗಿಲ್ಲ, ಇದಕ್ಕೆ ಶಾಪ್ ಬೇಕಾಗಿಲ್ಲ, ಇದಕ್ಕೆ ವರ್ಕರ್ಸ್ ಬೇಕಾಗಿಲ್ಲ, ಇದಕ್ಕೆ ಲೈಟು ಕರೆಂಟು ಯಾವ್ದು ಬೇಕಾಗಿಲ್ಲ. ನೀವು ಎಲ್ಲಿ ಇರ್ತೀರಿ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ, ಎಲ್ಲಿ ಇರ್ತೀರಿ ಅಲ್ಲಿಂದ. ಆದ್ರೆ ನಿಮ್ಮ ಶೋಕೇಸ್ ಅಲ್ಲಿ ಇರ್ತಿದ್ದ ಎಲ್ಲ ತೆಗೀರಿ, ನಮ್ಮ ಪ್ರಾಡಕ್ಟ್ ಅನ್ನ ಅಲ್ಲಿ ಜಸ್ಟ್ ಶೋಕೇಸ್ ಮಾಡಿ, ನಮ್ಮ ಪ್ರಾಡಕ್ಟ್ ಅನ್ನು ಶೋ ಮಾಡಿ ಅಷ್ಟೇ. ವೆರಿ ಸಿಂಪಲ್, ಮನೆಯಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಬಿಸ್ನೆಸ್. ಇದರಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ. ಹಾಗಾಕೊಂಡು ಇದನ್ನ ನೀವು ಮಾಡ್ಕೊಂತ ಹೋಗ್ಬೋದು, ಅಷ್ಟು ಈಸಿಯೆಸ್ಟ್ ಇದಿದೆ. ಹಾಗಾಕೊಂಡು ಆದ್ರೆ ಸರ್ ಮತ್ತೊಂದು ಇದರಲ್ಲಿ ಈಗ ನಾನು ಮತ್ತೊಂದು ತೋರಿಸಿದ್ದೀನಿ ಸರ್, ನನಗೀಗ ನನಗೆ ತುಂಬಾ ಇನ್ಕಮ್ ಬೇಕು, ನಾನು ಫುಲ್ ಟೈಮ್ ಮಾಡ್ತಾ ಇದ್ದೀನಿ, ನಾವು ಪಾರ್ಟ್ ಟೈಮ್. ಈಗ ನೀವು ಈಗ ಹಿಂದ್ ತೋರಿಸಿದ್ದು ಪಾರ್ಟ್ ಟೈಮ್ ಜೊತೆಗೆ ಮಾಡ್ಬೋದು, ಫುಲ್ ಟೈಮ್ ಮಾಡ್ಬೋದು. ಈಗ ಫುಲ್ ಟೈಮ್ ಮಾಡುವಂಥದ್ದು ಈ ಇಂಡಸ್ಟ್ರಿ. ಹಾಗಾದ್ರೆ ಫುಲ್ ಟೈಮ್ ಮಾಡೋದು ಹೇಗೆ? ವೆರಿ ಸಿಂಪಲ್. ನೀವೇನ್ ಮಾಡ್ಬೇಕು, ಸೀರಿಯಸ್ ಆಗಿ ಇದರಲ್ಲಿ ನೀವು ಸಿಸ್ಟಮ್ ಅರ್ಥ ಮಾಡ್ಬೇಕು, ಸೀರಿಯಸ್ ಆಗಿ ಬರ್ಬೇಕು. ಫುಲ್ ಟೈಮ್ ಮಾಡೋರು ಏನ್ ಗೊತ್ತುಂಟಾ, ನೀವು ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ, ವಿದಿನ್ 1 year ಅಲ್ಲಿ, ವಿದಿನ್ ಒಂದು 8 months 1 year ಅಲ್ಲಿ ನೀವು 1 yearly 5 lakhs ಇನ್ಕಮ್ ನಿಮ್ದು ಗ್ರೋತ್ ಅಂದ್ರೆ ನಿಮ್ಗೆ ಅಷ್ಟು ತಗೊಳ್ಲಿಕ್ಕೆ ಆಗತ್ತೆ. ಅದ್ರ ಬಗ್ಗೆನೇ ಹೇಳ್ತೀನಿ. ಹಾಗಾದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ 3000 PV ಗೆ ನೀವು ಬರ್ಬೇಕು. 3000 PV ಅಂದ್ರೆ ಏನು? 3000 PV ಅಂದ್ರೆ 10,000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಇಲ್ಲಿ 10,000 ಇನ್ವೆಸ್ಟ್ಮೆಂಟ್ ಮಾಡಿ ನೀವೇನ್ ಮಾಡ್ಬೇಕು,
ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ಸ್ಟೋರ್ ಮಾಡಿ ಅದ್ರ ಜೊತೆಗೆ 20 ಕನ್ಸ್ಯೂಮರ್ ಮಾಡ್ಬೇಕು. ಇದಕ್ಕೊಂದು ಸಿಸ್ಟಮ್ ಇದೆ, 20 ಕನ್ಸ್ಯೂಮರ್ ಸಿಸ್ಟಮ್. 20 ಕನ್ಸ್ಯೂಮರ್ ಅಂದ್ರೆ ಅಕ್ಕಪಕ್ಕ ರಿಲೇಷನ್, ಫ್ರೆಂಡ್ ಸರ್ಕಲ್, ಅವ್ರಿಗೆ ಏನ್ ಬೇಕು? ಸೋಪ್ ಬೇಕು, ಯಾಕೆ ಎಲ್ಲಿ ಸಿಗುದಿಲ್ಲ ಇದು. ಪೇಸ್ಟ್ ಬೇಕು, ಶಾಂಪೂ ಬೇಕು, ಆನಂತರ ಅವರಿಗೆ ನಮ್ಮ ಪೌಡರ್ ಬೇಕು, ಓಕೆ, ಆನಂತರ ಅಲೋವೆರಾ ಬೇಕು, ಆನಂತರ ಏನ್ ಬೇಕು? ಟೀ ಬೇಕು, ಕಾಫಿ ಬೇಕು, ಮಕ್ಕಳಿಗೆ ಬೋರ್ವಿಟಾ, ಹಾರ್ಲಿಕ್ಸ್ ತರ ನಮಗೆ ಕೋಕೋಸಿ ಬೇಕು. ಇಷ್ಟೇ ಪ್ರಾಡಕ್ಟ್. ನೀವು ಸ್ಪಿರುಲಿನಾ, GGL ಗುಳಿಗೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ. ಫಸ್ಟ್ ಈ ಪ್ರಾಡಕ್ಟ್ ಅನ್ನ ಅವರಿಗೆ ನೀವೇನ್ ಮಾಡ್ತೀರಿ? ಜಸ್ಟ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿ. ಈಗ ನಾನು ಯೂಸ್ ಮಾಡ್ತಾ ಇದ್ದೇನೆ, ಇಸ್ ವೆರಿ ಗುಡ್. ಸರಿ, ಆ 20 ಕನ್ಸ್ಯೂಮರ್ ಆದಾಗ ನಿಮ್ದು ಪರ್ಸನಲ್ PV ಎಷ್ಟಾಗುತ್ತೆ? ಕಮ್ಮಿ ಬರೀ ಒಂದು ಸೋಪು, ಪೇಸ್ಟ್, ನಮ್ಮ ಟೀ ಇಷ್ಟೇ ಮೂವ್ಮೆಂಟ್ ಮಾಡಿದ್ರು ನಿಮಗೆ ನಿಯರ್ಲಿ 7000 PV, 8000, 10,000 PV ವರೆಗೂ ಮಾಡ್ತಾ ಇದ್ದಾರೆ. ಹಾಗಾಕೊಂಡು ನಮ್ಮಲ್ಲಿ ತುಂಬಾ ಜನ ಈಗ ಹುಬ್ಬಳ್ಳಿ, ಹುಕ್ಕೇರಿ, ಈ ಸೈಡ್ ಎಲ್ಲ, ಗುಲ್ಬರ್ಗ ಈ ಸೈಡ್ ಎಲ್ಲ ನಮ್ದು ಟೀಮ್ ಪವರ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಅವರು ಸೇಲ್ಸ್ ಒಂದು ದಿನಕ್ಕೆ ನೋಡಿ, ಒಂದು ದಿನಕ್ಕೆ 1,500 ರಿಂದ 2,000 ರೂಪಾಯಿ ಮನೆಗೆ ಹೋಯ್ತಾ ಇದ್ದಾರೆ. ಅವರು 2 ಹೋಮ್ ಪ್ಲಾನ್ ಕೊಡ್ತಾ ಇದ್ದಾರೆ. 2 ಹೋಮ್ ಪ್ಲಾನ್ ಕೊಟ್ಟು 1,500 ರಿಂದ 2,000 ರೂಪಾಯಿ ಮನೆಗೆ ರಿಟೇಲ್ ಪ್ರಾಫಿಟ್ ಹೋಯ್ತಾ ಇದ್ದಾರೆ. ಹಾಗಾದ್ರೆ ನೀವು ಎಷ್ಟು ಮಾಡ್ಬೋದು ಲೆಕ್ಕ ಹಾಕಿ. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಇಲ್ಲಿ ಫಸ್ಟ್ ನೀವು 10,000 ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು 20 ಕನ್ಸ್ಯೂಮರ್ ಮಾಡಿ. 10,000 ಇನ್ವೆಸ್ಟ್ಮೆಂಟ್ ಗೆ ಎಷ್ಟಾಯ್ತು? 3,000 PV. 3,000 PV ಆಗತ್ತೆ. 3,000 PV. ಹಾಗಾದ್ರೆ ನೀವೇನ್ ಮಾಡ್ಬೇಕು? 6% ಆದ್ರಿ ನಿಮಗೆ, ನೀವು ಜಸ್ಟ್ ಜಾಯಿನ್ ಆದ್ರಿ, ನೀವು 3,000 PV ಮಾಡಿದ್ರಿ, 6% ನಿಮ್ಗೆ 270 ರೂಪೀಸ್ ನಿಮ್ಗೆ ಇಲ್ಲಿ ಬೋನಸ್ ಬಂತು. ಇದು PV ಮೇಲೆ ಇದೆ, SV ಮೇಲೆ ಜಾಸ್ತಿ ಆಗತ್ತೆ. ಓಕೆ, ಆ ನಂತರ ನೀವೇನ್ ಮಾಡ್ಬೇಕು? 6 ಮೆಂಬರ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಆ ಮಂತ್ ಅಲ್ಲಿ. ನೆಕ್ಸ್ಟ್ ಮಂತ್ ಅಲ್ಲಿ ಜಾಯಿನ್ ಆಗಿ ಅದೇ ಮಂತ್ ಅಲ್ಲಿ ಮಾಡ್ಬೋದು, ಇಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಮಾಡ್ಬೋದು. 6 ಮೆಂಬರ್ಸ್. ಓಕೆ, ಫಸ್ಟ್ ಲೆವೆಲ್ ಅಲ್ಲಿ 6 ಮೆಂಬರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ. ಅವಾಗ ನಿಮ್ಗೆ 6 ಜನ 3,000 ಅಂದ್ರೆ 15% ಬರುತ್ತೆ. ಆಮೇಲೆ ನಿಮ್ಗೆ ಟೋಟಲಿ PGPV ಎಷ್ಟಾಯ್ತು? 18% PGPV ಆಯ್ತು. PGPV ಇದು PGPV GPV ಎಷ್ಟಾಯ್ತು? 21. ನಿಮ್ದು ಸೇರ್ಬಿಟ್ಟು 21,000 PV ಆಗತ್ತೆ ಟೋಟಲಿ ಗ್ರೂಪ್ ಇದು PV. ಆ ನಂತರ ನಿಮ್ಗೆ ಏನಾಯ್ತು? ಬೋನಸ್ ಎಷ್ಟಾಯ್ತು? 1,530 ರೂಪೀಸ್. ಫಸ್ಟ್ ಮಂತ್ ಅಲ್ಲಿ ಎಷ್ಟು ಬಂತು ನಿಮ್ಗೆ? ಫಸ್ಟ್ ಅದೇ ಮಂತ್ ಅಲ್ಲಿ ನೀವು ಆ 2 ಕೂಡ ತಗೋಬಹುದು, ಅಥವಾ ಸೆಕೆಂಡ್ ಮಂತ್ ಅಲ್ಲಿ ತಗೋಬಹುದು. ಓಕೆ, ಆಯ್ತು. ಸೆಕೆಂಡ್ ಮಂತ್ ಅಲ್ಲಿ ಎಷ್ಟಾಯ್ತು? ಈಗ ನೀವು 6 ಜನಕ್ಕೆ ಮಾಡಿದಿರಿ, ಅವ್ರಿಗೆ ಪ್ರಮೋಟ್ ಮಾಡಿದ್ರಿ, ಕೈ ಬಿಟ್ರಿ. ಮತ್ತೇನ್ ಮಾಡ್ಬೇಕು? ಅವ್ರಿಗೆ ಕೆಳಗಡೆ 6 ಜನ ಬಂದಾಗ 36 ಜನ ಆಯ್ತು. ನೀವು ಸ್ಟಾರ್ ಏಜೆಂಟ್, ಅವ್ರು ಎಲ್ಲರೂ 36 ಜನ 3,000 PV ಮಾಡಿದಾಗ ನೀವು SC ಆಗ್ಬಿಡ್ತೀರಿ. 45,000 PV ಮೇಲೆ ಹೋಯ್ತು, SC ಆಗ್ಬಿಟ್ರಿ ನೀವು ಸ್ಟಾರ್ ಏಜೆಂಟ್. ಅವ್ರು 3,000 ಮಾಡೋದು ಎಷ್ಟಾಯ್ತು? 36 ಜನ 1,26,000 PV ಆಗಿತ್ತು ನಿಮ್ಮ ಗ್ರೂಪ್ PV. ನೋಡಿ, ಗ್ರೂಪ್ PV ಎಷ್ಟಾಯ್ತು? 1,26,000 ಗ್ರೂಪ್ PV ಆಯ್ತು. ಆಮೇಲೆ ಇಲ್ಲೇನಾಯ್ತು? 1,26,000 ಗ್ರೂಪ್ PVಗೆ ನಿಮ್ಗೆ ಬೋನಸ್ ಎಷ್ಟು ಬರ್ತದೆ? ಇವಾರೆ ಸ್ಟಾರ್ ಏಜೆಂಟ್ 13,350 ರೂಪಾಯಿ ನಿಮ್ಗೆ ಬೋನಸ್ ಬಂದ್ಬಿಟ್ಟು. ಎಷ್ಟು ಈಸಿ ಮೆಥಡ್ ಇದೆ. ಸೆಕೆಂಡ್ ಮಂತ್ ಅಲ್ಲಿ ಇದು ಈ ಅಮೌಂಟ್. ಥರ್ಡ್ ಮಂತ್ ಅಲ್ಲಿ ಏನಾಗಿತ್ತು? ನಿಮ್ಗೆ 36 ಜನ ಇಂಟು 6 ಮಾಡಿದ್ರೆ ಎಷ್ಟಾಯ್ತು? 216 ಜನ ನಿಮ್ಮ ಕೆಳಗಡೆ ಬಂದ್ರು. 216 ಜನ ಅವರು ಸೇಮ್ 3,000 PV ಮಾಡೋರೆ. ಅವಾಗ ನೀವು ಸ್ಟಾರ್ ಡೈಮಂಡ್ ಆಗ್ಬಿಟ್ರಿ. ಥರ್ಡ್ ಮಂತ್ ಅಲ್ಲಿ ಇವರೇ SD ಸ್ಟಾರ್ ಡೈಮಂಡ್ ಇಂಟರ್ನ್ಯಾಷನಲ್ ಪ್ರಾಫಿಟ್ ಎಲ್ಲ ನಿಮ್ಗೆ ಸ್ಟಾರ್ಟ್ ಆಗ್ಬಿಡ್ತು. ನಿಮ್ಮ ಬೋನಸ್, ನಿಮ್ಮ PV ಎಷ್ಟಾಯ್ತು? 7,95,000 PV ಆಯ್ತು ನಿಮ್ಗೆ ಗ್ರೂಪ್ PV. ನೋಡಿ, ಗ್ರೂಪ್ PV 7,95,000 ಗ್ರೂಪ್ PV. ಆಮೇಲೆ ನಿಮ್ಮ ಬೋನಸ್ 1,47,140 ಯಾವಾಗ? ಥರ್ಡ್ ಮಂತ್ ಅಲ್ಲಿ ಸ್ಟಾರ್ಟ್ ಆಯ್ತು. ಫೋರ್ತ್ ಮಂತ್ ಅಲ್ಲಿ ನೀವೇನ್ ಆಗ್ತೀರಿ? ನೀವು ಟ್ರಿಬಲ್ ಡೈಮಂಡ್ ಆಗ್ಬಿಡ್ತೀರಿ. TD ಟ್ರಿಬಲ್ ಡೈಮಂಡ್. ನಿಮ್ದು ಟೋಟಲ್ ಎಷ್ಟಾದ್ರು ಜನ ನಿಮ್ಮ ಕೆಳಗಡೆ 3,000 ಮಾಡೋರು, 3,000 PV ಮಾಡೋರು 1,296 ಜನ ಬಂದ್ರು 3,000 PV ಮಾಡೋರು. ಓಕೆ, ಅವಾಗ ನೀವೇನಾದ್ರಿ? ಟ್ರಿಬಲ್ ಡೈಮಂಡ್. ಅಂದ್ರೆ ನಿಮ್ಮ ಕೆಳಗಡೆ ಏನಾಯ್ತು? 6 ಜನನು ಡೈಮಂಡ್ ಆಗ್ಬಿಟ್ರು. ನೀವು ಫಸ್ಟ್ 6 ಜನ ಹಾಕಿದಿರಲ್ಲ, ಅವರೆಲ್ಲ ಸ್ಟಾರ್ ಆದ್ರು. ಸ್ಟಾರ್ ನಂತರ ರೂಬಿ ಆದ್ರು. ರೂಬಿ ಆದ ನಂತರ ಡೈಮಂಡ್ ಆಗ್ಬಿಟ್ರು. ಅವಾಗ 4ನೇ ತಿಂಗಳಲ್ಲಿ ಅವಾಗ ನೀವು ಟ್ರಿಬಲ್ ಡೈಮಂಡ್ ಆಗ್ಬಿಟ್ರಿ. ಓಕೆ, ಅವಾಗ ನಿಮ್ಮ PV ಎಷ್ಟಾಯ್ತು? 47,05,000 PV. ನೋಡಿ, ಅವಾಗ ನಿಮ್ಮ ಬೋನಸ್ ಎಷ್ಟಾಯ್ತು? 4,70,500. 5 ಮಂತ್, ಫೋರ್ತ್ ಮಂತ್ ಅಲ್ಲಿ ಇದು ಸ್ಟಾರ್ಟ್ ಆಯ್ತು. ನೀವು ಬೇಕಾದ್ರೆ 6 ಮಂತ್ ಅಲ್ಲಿ ತಗೊಳ್ಳಿ, 1 ಇಯರ್ ಅಲ್ಲಿ ತಗೊಳ್ಳಿ, ನಥಿಂಗ್. ಓಕೆ, ಬಟ್ ಈ ಸಿಸ್ಟಮ್ ಅಲ್ಲಿ ಬರ್ಬೇಕು. ಇದು ನೋಡಿ, ಈ ಸಿಸ್ಟಮ್ ಅಲ್ಲಿ ನಮಗೆ ಹಣ ಸಿಗುತ್ತಾ ಇದೆ. ಹಾಗಾಗಿ ಎಷ್ಟು ಬಿಗ್
ಇನ್ಕಮ್ ಬೇಕೋ ಅದರಲ್ಲಿ ಮಾಡ್ಲಿಕ್ಕೆ ಆಗತ್ತೆ. ಆದ್ರೆ ನೀವು ಸಿಸ್ಟಮ್ ಅಲ್ಲಿ ಬರ್ರಿ, ಫಸ್ಟ್ ಮಾರ್ಕೆಟಿಂಗ್ ಪ್ಲಾನ್ ಕಲೀರಿ, ಆಮೇಲೆ ಇದನ್ನೇ ತೋರಿಸ್ಬೇಕು, ಜನರಿಗೆ ತೋರಿಸ್ಬೇಕು. ಬೇರೆ ಗಯಾರಾಮ್ ಅವ್ರು ಏನ್ ಮಾಡ್ತಾರೆ, ಅವ್ರ ಪ್ರಾಡಕ್ಟ್ ಬಗ್ಗೆ ಗೊತ್ತಿಲ್ಲ, ಪ್ರಾಡಕ್ಟ್ ಹಿಸ್ಟ್ರಿ ಗೊತ್ತಿಲ್ಲ, ಏನೇನೋ ಹೇಳ್ತಾರೆ, ಬಟ್ ದುಡ್ಡು ಒಂದು ತೋರಿಸ್ತಾರೆ. ಬಟ್ ಈ ಜನ ಏನ್ ಮಾಡ್ತಾರೆ, ಪಾಪ ಅವ್ರಿಗೆ ಏನೋ ಒಂದು, ಅವ್ರಿಗೂ ಹಣ ಬೇಕಾಗಿರುತ್ತೆ, ಹೋಗ್ತಾರೆ, ಒಂದ್ 2 ವರ್ಷ ಅಲ್ಲಿ 1 ವರ್ಷ 2 ವರ್ಷ ನಿಲ್ತಾರೆ, ಏನು ಹಣ ಬರುದಿಲ್ಲ, ವಾಪಸ್ ಬಂದ್ಬಿಡ್ತಾರೆ, ಬಿಟ್ಟೇ ಬಿಡ್ತಾರೆ. ಅದಕ್ಕೆ ನೀವು ಒಳ್ಳೆ ಕಂಪ್ನಿಗೆ ತಮ್ಮರಿ, ಒಳ್ಳೆ ಬೆಸ್ಟ್ ಕಂಪನಿಗೆ. 27 ವರ್ಷದ ಕಂಪನಿ, ವರ್ಲ್ಡ್ ರ್ಯಾಂಕಿಂಗ್ 15ನೇ ಪ್ಲೇಸ್ ಅಲ್ಲಿ ಇದೆ. ಜಸ್ಟ್ ಥಿಂಕ್ ಮಾಡಿ, ಎಂತ ಪ್ರಾಡಕ್ಟ್, ಬರೇ ಪ್ರಾಡಕ್ಟ್ ಮೇಲೆ ಕಂಪನಿ ಓಡ್ತಾ ಇದ್ದೀರಿ, ಪ್ರಾಡಕ್ಟ್ ಮೇಲೆ ಪ್ರಾಡಕ್ಟ್, ಮಿರಾಕಲ್. ಓಕೆ ಸರಿ, ಹಾಗಾಕೊಂಡು ಈಗ ಮತ್ತೊಂದು ಇದ್ರ ಜೊತೆಗೆ ಈಗ ಸೆಕೆಂಡ್ ಪ್ಲಾನ್, 3ನೇ ಪ್ಲಾನ್ ಇದು IOC. ಈಗ IOC ಅಂದ್ರೆ ಐಸಿಂಗ್ ಆನ್ ದಿ ಕೇಕ್. ಐಸಿಂಗ್ ಆನ್, ಈಗ ನಮಗೆ ಆಲ್ರೆಡಿ ಕೇಕ್ ಕೊಟ್ಬಿಟ್ಟಿದ್ದಾರೆ, ಅದ್ರ ಮೇಲೆ ಏನಾಗಿದೆ, ಐಸಿಂಗ್ ಮಾಡ್ಬೇಕು ಈಗ. ಹಾಗಾದ್ರೆ ಇದರಲ್ಲಿ ಏನಾಗಿದೆ ಐಸಿಂಗ್ ಆನ್ ದಿ ಕೇಕ್? ಈಗ ಇದರಲ್ಲಿ ನೋಡೋಣ. ಈಗ ಏನಂತಂದ್ರೆ, ನೀವು ಈ ಒಂದು ಐಸಿಂಗ್ ಆನ್ ದಿ, ವೆರಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಯಾಕಂದ್ರೆ ಟೈಮ್ ಆಯ್ತು ಈಗ ಅಲ್ರಿ. ಈಗ ನೀವು ಇದರಲ್ಲಿ ಒಂದು ಸಿಸ್ಟಮ್ ಅಂತಂದ್ರೆ, ನೀವು 20,000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಜಸ್ಟ್ ಜಾಯಿನ್ ಆಗಿ ನೀವು ಏನ್ ಮಾಡ್ಬೇಕು, ಫಸ್ಟ್ ಸಿಮ್ ಅಲ್ಲಿ ಜಾಯಿನ್ ಆಗ್ಬೇಕು. ಸಿಂಪಲ್ಲಿ ಜಾಯಿನ್ ಆಗ್ಬೇಕು. ಸಿಂಪಲ್ ಅಂದ್ರೆ ನಾ ಈಗ ಹೇಳಿದ್ನೆಲ್ಲ ಸಿಂಪಲ್ಲೇ, ಅದು ಫಸ್ಟ್ ಇಂದೆಲ್ಲ ಸಿಂಪಲ್ಲಿ ಜಾಯಿನ್ ಆಗಿ ನೀವೇನ್ ಮಾಡ್ಬೇಕು, 1000 PV ಮಾಡ್ಕೋಬೇಕು. ಆ ನಂತರ ಏನ್ ಮಾಡ್ಬೇಕು, ಇದರಲ್ಲಿ ಜಾಯಿನ್ ಆಗ್ಬಹುದು. ಇದರಲ್ಲಿ ಇನ್ನೂ ಫಾಸ್ಟ್ ಇನ್ಕಮ್ ಬೇಕು ಸರ್, ನನಗೆ ಒಂದು 20 lakhs ಬೇಕು, 1 crore ಬೇಕು, ಅದು ಬರ್ತದೆ. ಬಟ್ ಇದು ಇನ್ನೂ ಫಾಸ್ಟ್ ಇದೆ. ಸೊ ನೀವು ಜಾಯಿನ್ ಆಗಿ ನೀವು ಮಾಡೋದಿಷ್ಟೇ, ವೆರಿ ಸಿಂಪಲ್. ಹಾಗಾಕೊಂಡು ನೀವು ಜಾಯಿನ್ ಆಗೋದ್ರಿಂದ ನಿಮ್ಗೆ ಏನೇನ್ ಲಾಭ ಅಂತಂದ್ರೆ, ಇದರಲ್ಲಿ ನಿಮ್ಗೆ PV ಅಕ್ಯುಮುಲೇಟ್ ಆಗತ್ತೆ. ನೀವೇನ್ ಜಾಯಿನ್ 20,000 PV ನೀವೇನ್ ಮಾಡ್ಬೇಕು, ಜಾಯಿನ್ ಆಗಿ ಈಗ ನೀವು ಕೆಳಗಡೆ ನೀವು ಜಾಯಿನ್ ಮಾಡ್ಕೊಂತ ಹೋಗೋದು. ನೀವು ಕೆಳಗಡೆ ಜಾಯಿನ್ ಮಾಡ್ತಾ ಹೋದಾಗ ಈಗ ಆಲ್ರೆಡಿ ನೀವು 20,000 ನಿಮ್ದು ಆಯ್ತು. ಈಗ ನೀವೊಂದು 3 ಜನಕ್ಕೆ ಜಾಯಿನ್ ಮಾಡಿಸಿದ್ರಿ, ಹಾಗೆ 3 ಜನ ಮಾಡಿಸ್ಬೋದು, 10 ಜನ, ಎಷ್ಟು ಬೇಕಾದ್ರೆ ಮಾಡಿಸಿ ನೀವು. ಅವಾಗ ನಿಮ್ಗೆ ಏನಾಗುತ್ತೆ, ಫಸ್ಟ್ ಜನರೇಷನ್ ಇಂದ, ಸರಿ ಕೇಳ್ಕೊಳ್ಳಿ, ಇಲ್ಲಿ ನಿಮ್ಗೆ ಏನ್ ಮಾಡ್ತಾ ಇದಾರೆ, ಇಲ್ಲಿ ಫಸ್ಟ್ ಜನರೇಷನ್ ಇಂದ 15% ಇದು ಫಸ್ಟ್ ಜನರೇಷನ್ ಇಂದ ಈಗ ನೀವೇನ್ ಮಾಡಿದ್ರಿ, ಇಲ್ಲಿ 15% ನಿಮ್ಗೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಜನರೇಷನ್ ಇಂದ 15% ನಿಮ್ಗೆ ಬೋನಸ್ ಕೊಡ್ತಾರೆ. ಓಕೆ, ಆ ನಂತರ ಸೆಕೆಂಡ್ ಜನರೇಷನ್ ಇಂದ 10%, ಥರ್ಡ್ ಜನರೇಷನ್ 5%, ಅಪ್ ಟು ನಿಮ್ಗೆ 11 ಜನರೇಷನ್ ವರೆಗೂ 5% ಕೊಡ್ತಾರೆ. ಓಕೆ, ಆಮೇಲೆ ಇಲ್ಲಿ ನಿಮ್ಗೆ 1.2 ಅಂದ್ರೆ ಲಾಸ್ಟ್ 12% ಇದಕ್ಕೆ ಏನ್ ಮಾಡ್ತಾರೆ, ನಿಮ್ಗೆ ಇಲ್ಲಿ 1.5% ನಿಮ್ಗೆ ಇಲ್ಲ, ಒಂದ್ಸಲ ಬಂದ್ ಮಾಡ್ತಾರೆ. ಓಕೆ, ಈಗ ಅದ್ರ ಬಗ್ಗೆ ಈಗ ಮತ್ತೊಂದು ಏನಂತಂದ್ರೆ, ಇದರಲ್ಲಿ ನಿಮ್ಗೆ ಎಲ್ಲ PV ಕ್ಯಾಲ್ಕುಲೇಷನ್ ಆಗತ್ತೆ. ನೀವು ಸ್ಟಾರ್ ಏಜೆಂಟ್ ಆಗ್ಬೋದು, ಸ್ಟಾರ್ ರೂಬಿ ಮಾಡ್ಕೋಬಹುದು, ಡೈಮಂಡು ಆಗ್ಬೋದು, ಎಲ್ಲ PV ಕ್ಯಾಲ್ಕುಲೇಷನ್ ಆಗತ್ತೆ. ಆದ್ರೆ ಒಂದ್ಸರಿ ಮಾತ್ರ ಇಲ್ಲಿ ವಿಶೇಷ ಏನಂತಂದ್ರೆ, ನೀವು ಒಂದ್ಸರಿ ಜಾಯಿನ್ ಆಗೋದಷ್ಟೇ. ಇದರಲ್ಲಿ ಇದು ಇಲ್ಲ, ಇಲ್ಲಿ ನಮ್ಗೆ ಸಿಂಪಲ್ಲಿ ಪದೇ PV ಮಾಡ್ಬೇಕಾಗ್ತದೆ. ನೀವು ಪದೇ ಪ್ರತಿ ತಿಂಗಳು ನೀವು ಬೋನಸ್, ನೀವು ಏನಾಗತ್ತೆ, ನಿಮ್ಗೆ ಬೋನಸ್ ತಗೋಬೇಕಂದ್ರೆ 1000 PV ಮಾಡ್ಬೇಕಾಗ್ತದೆ. ಬಟ್ ಇದರಲ್ಲಿ IOC ಅಲ್ಲಿ ನಿಮ್ಗೆ 1000 PV ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನೀವೇನ್ ಮಾಡ್ಬೋದು, ಇದರಲ್ಲಿ ಒಂದ್ಸರಿ ನೀವು ಹಾಕ್ಬಿಟ್ಟು ಪದೇ ಫಾಸ್ಟ್ ಇನ್ಕಮ್ ಬೇಕನ್ನೋರು ಇದನ್ನ ನೀವು ಮಾಡ್ಕೊಂತ ಹೋದಾಗ ನಿಮ್ಗೆ ಈ ಅರ್ನಿಂಗ್ ನೀವು ತಗೋಬಹುದು. ಓಕೆ, ಇದ್ರ ಬಗ್ಗೆ ನಾನು ಸಪರೇಟ್ ಇದೆ ಕ್ಲಾಸ್, ಅದನ್ನ ತುಂಬಾ ಸ್ವಲ್ಪ ದೊಡ್ಡ ಇದು ನಾನು ಹೇಳ್ಬೋದು. ನೀವು ನೋಡಿ ಏನ್ ಮಾಡ್ಬೋದು, 3 ಜನ ನೀವು ಜಾಯಿನ್ ಮಾಡಿ, ಅದು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತಾರೆ. 3 ಜನ, ನೀವು ಜಸ್ಟ್ 3 ಜನ ಇಂಟ್ರೊಡ್ಯೂಸ್ ಮಾಡ್ತಾರೆ, 9 ಆಗ್ತಾರೆ, 27 ಆಗ್ತಾರೆ, 81 ಆಗ್ತಾರೆ. ಈ ಕರೆಕ್ಟ್ ಮಾಡ್ಕೊಂತ ಹೋಗಿ ಬರೀ ಇದು ಇದರಲ್ಲಿ 3 ಜನನು ಮಾಡ್ಬೋದು. 3 ನೀವು ಐಡಿನೂ ತಗೋಬಹುದು, ಅದೆಲ್ಲ ಬಹಳ ಇದೆ. ಸಿಂಪಲ್ ಆಗಿ ಹೇಳ್ತೀನಿ, ನೀವು ಒಂದ್ ಸಿಂಗಲ್ ಐಡಿ ತಗೊಂಡ್ರು ನೀವು ಎಷ್ಟು ತಗೋಬಹುದು ಅಂದ್ರೆ, ಇಲ್ಲಿ ತೋರಿಸಿದ್ದಾರೆ, ಇಲ್ಲಿ 7,97,16,150 ತಗೋಬಹುದು ಅಂತ. ಅಷ್ಟು ನೀವು ಹಣ ಇದರಲ್ಲಿ ತಗೊಳ್ಲಿಕ್ಕೆ ಆಗ್ತದೆ. ಇದಂದ್ರೆ ಇದು ಲ್ಯಾಕ್ ಟುಗೆದರ್ ಇದೆ, ನಿಮ್ಗೆ ತುಂಬಾ ಅದು ಕ್ಯಾಲ್ಕುಲೇಷನ್ ಭಾಳ ಇದೆ, ಅದನ್ನ ನಾನು ಇದೆ. ಓಕೆ, ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ. ಓಕೆ, 25 lakhs ವರೆಗೆ ನೀವು ತಗೋಬಹುದು. ಹೇಗೆ ಅಂತಂದ್ರೆ ಇದು ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತದೆ. ಇದರ ಬಗ್ಗೆ ನಾವು ಡಿಟೇಲ್ಸ್ ಬಹಳ ಹೋಗೋದಿಲ್ಲ, ಯಾಕಂದ್ರೆ ನನಗೆ ಈಗ ಟೈಮ್ ಓವರ್ ಆಗಿದೆ. ಓಕೆ ಸರಿ, ಈಗ ನಾವು ಇಷ್ಟೇ ಲಾಸ್ಟ್ ನಿಮ್ಗೆ ಹೇಳೋದಿಷ್ಟೇ. 3 ಪ್ಲಾನ್ ಇದೆ. ಫಸ್ಟ್ ಸಿಮ್ ಪ್ಲಾನ್ ನಲ್ಲಿ ನೀವೇನ್ ಮಾಡ್ಬೋದು, ಬರೀ ನಿಮ್ಮ ಕೆಲ್ಸದ ಜೊತೆಗೆ ನೀವು ಮನೆಗೆ ಯೂಸ್ ಮಾಡ್ಕೊಂಡು ನೀವು ಆ ಬಿಸ್ನೆಸ್ ಮಾಡ್ಬೋದು. ತಿಂಗಳಿಗೆ 1, 25, 50, 1 ಲಕ್ಷವರೆಗೂ ತಗೋಬಹುದು. ಸೆಕೆಂಡ್ ಸ್ಟೆಪ್ ನಾನು ಹೇಳಿದ್ದೀನಿ 3000 PV ಸ್ಟೆಪ್.
ಅದರಲ್ಲಿ ನೀವು 5 lakhs 10 lakhs ಎಷ್ಟು ಬೇಕಾದ್ರೂ ತಗೋಬಹುದು. ಅದರಲ್ಲಿ ನೀವೇನ್ ಮಾಡ್ಬೇಕು 3000 PV ಮಾಡ್ಕೊಂತ. ಆಮೇಲೆ IOC ಪ್ಲಾನ್ ಇಸ್ ಅ ಫ್ಯಾಂಟಾಸ್ಟಿಕ್. ಇದರಲ್ಲಿ ಪದೇ ಪದೇ PV ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನೀವು ಒಂದ್ಸರಿ ಮಾಡ್ಬಿಟ್ರೆ ನಿಮ್ಗೆ ಏನಾಗತ್ತೆ, ನಿಮ್ಮ ಕೆಳಗಡೆ ಎಷ್ಟೇ ಜನ ಬರ್ಲಿ, ಎಷ್ಟೇ ಜನರೇಷನ್ ಬರ್ತಾ ಇದ್ರು ಅವರದಿಂದ ನಿಮ್ಗೆ 5% ಬಂದ್ರು 500 ರೂಪಾಯಿ ನಿಮ್ಗೆ ಆಡ್ ಆಗ್ತಾ ಇದೆ. ಫಸ್ಟ್ ಜನರೇಷನ್ ಇಂದ ನಿಮ್ಗೆ ಎಷ್ಟು ಆಡ್ ಆಗತ್ತೆ ನಿಮ್ಗೆ ಓಕೆ ಅದೆಲ್ಲ ನಿಮ್ಗೆ ಒಂದು 1500 ಫಸ್ಟ್ ಜನರೇಷನ್ ಇಂದ, ಸೆಕೆಂಡ್ ಜನರೇಷನ್ ಇಂದ 1000 rupees, ಥರ್ಡ್ ಜನರೇಷನ್ ಇಂದ 500, ಹಾಗೆ 500 ಆಗ್ತಾ 11 ವರೆಗೂ ನಿಮ್ಗೆ 500 ವರೆಗೂ ನಿಮ್ಗೆ ಬರ್ತಾ ಇದೆ. ಆಮೇಲೆ 1.5% ನಿಮ್ಗೆ ಪ್ರಾಫಿಟ್ ಶೇರಿಂಗ್ ಕಂಪನಿ ಕೊಡ್ತಾರೆ 6 month ಅಲ್ಲಿ. ಎಲ್ಲ ಒಂದು 6 month ವರೆಗೂ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಎಷ್ಟು ಜನ ಇದಾರೆ ಅಂತ 1.5% ನಿಮ್ಗೆ ಏನ್ ಮಾಡ್ತಾರೆ ಆಫ್ಟರ್ 6 month ಅಲ್ಲಿ ನಿಮ್ಗೆ ಅದು ಪ್ರಾಫಿಟ್ ಶೇರಿಂಗ್ 1.5% ಕೊಡ್ತಾ ಇದಾರೆ. ಹಾಗೆ ಹಾಕೊಂಡು ಇದರಲ್ಲಿ ಅಷ್ಟೇ ಅಲ್ಲದೆ TSIP ಪಾಯಿಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ಲಾನ್ IOC ಕೊಟ್ಟಿದ್ದಾರೆ. ಈಗ ಸುಮಾರು ಈಗ 27 ದೇಶದಲ್ಲಿ 76 ದೇಶದಲ್ಲಿ ಇದು ಈಗ ನಡೀತಾ ಇದೆ. ಅಲ್ಲಿಂದ ನಂತರ ಈಗ ನಮ್ಗೆ ಫಸ್ಟ್ ಬಂದಿದ್ದು 76 ನಂತರ 77ನೇ ದೇಶಕ್ಕೆ ನಮ್ದು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ತುಂಬಾ ಪವರ್ಫುಲ್ ಆಗಿ IOC ನಡೀತಾ ಇದೆ. ಇನ್ನು ಇದ್ರ ಬಗ್ಗೆ ಕೇಳೋರು ನಾವೆಲ್ಲ ನಿಮ್ಗೆ ಇದರ ಸಪರೇಟ್ ಕ್ಲಾಸೇ ಕೊಡ್ತೀವಿ. ಹಾಗಂತ ಇಷ್ಟು ಹೇಳಿ ಇವತ್ತಿನ ನನ್ನ ಮಾರ್ಕೆಟಿಂಗ್ ಪ್ಲಾನ್ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿ, ಯೂಸ್ ದ ಪ್ರಾಡಕ್ಟ್, ಕಂಪನಿ ಸಿಸ್ಟಮ್ ಅನ್ನ ತಿಳ್ಕೊಳ್ಳಿ. ಆಮೇಲೆ ಮಾರ್ಕೆಟಿಂಗ್ ಪ್ಲಾನ್ ಹೇಳಲಿಕ್ಕೆ ಕಲಿಬೇಕು. ಎಲ್ಲಿವರೆಗೂ ನೀವು ಮಾರ್ಕೆಟಿಂಗ್ ಪ್ಲಾನ್ ಹೇಳಲಿಕ್ಕೆ ಕಲಿಯೋದಿಲ್ಲೋ ಅಲ್ಲಿವರೆಗೂ ನಾವು ನಮ್ಮದು ಸ್ಟಾಗ್ನೆಂಟ್ ಆಗಿರುತ್ತೆ. ಇನ್ಕಮ್ ರೈಸ್ ಆಗ್ಬೇಕಂದ್ರೆ ಇವಾರೆ ನೀವು ಪವರ್ಫುಲ್ ಮಾರ್ಕೆಟಿಂಗ್ ಅಲ್ಲಿ ಇರ್ಬೇಕು. ಆದ್ರಿಂದ ನೀವು ಹಾಗೆ ಆಗ್ತೀರಾ ಅಂತ ಹೇಳ್ಕೊಂಡು ನಾನು ಆಸ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಹಲೋ ವಿಜಯ್, ಹಲೋ ವಿಜಯ್. ಹಲೋ, ಗುಡ್ ಮಾರ್ನಿಂಗ್ ವಿಜಯ್. ಗುಡ್ ಮಾರ್ನಿಂಗ್. ಸಮ್ ಪ್ರಾಬ್ಲಮ್ ಇಲ್ಲಿ ಸಿಸ್ಟಮ್ ನಲ್ಲಿ. ಸರ್ ತುಂಬಾ ಚೆನ್ನಾಗಿ ಬಂತು. ಓಕೆ, ಸಮ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ. ಓಕೆ, ನಾವು ನೆಕ್ಸ್ಟ್ ಎಸ್ ಓಕೆ. ಸೊ ಅದೇ ಫುಲ್ ಪ್ಯಾಕೇಜ್ ಕೊಟ್ಟಿದ್ರಿ ಇನ್ಫಾರ್ಮೇಶನ್, ರಿಯಲಿ ಹೆಲ್ಪ್ಫುಲ್ ಟು ಎವ್ರಿ ಒನ್. ಅಂಡ್ ಥ್ಯಾಂಕ್ಸ್ ಟು ಆಲ್ ದ ಪಾರ್ಟಿಸಿಪೆಂಟ್, ಥ್ಯಾಂಕ್ಸ್ ಟು ಮಿಸ್ಟರ್ ನಿಲೇಶ್ ಸರ್, ಫ್ಯಾಂಟಾಸ್ಟಿಕ್ ಸೆಷನ್ ಸರ್. ಈಗ ನೆಕ್ಸ್ಟ್ ನಾನು ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಂತ ಇದ್ದೀನಿ. ಸೊ 2ನೇ ತಾರೀಕು 11:30ಕ್ಕೆ ಒಂದು ಸೆಷನ್ ಇದೆ. ನಮ್ಮ ಮಿನಿ ಸ್ಟಾಕ್ ಪಾಯಿಂಟ್ ಬಗ್ಗೆ ಒಂದು ಸ್ಪೆಷಲ್ ಸೆಷನ್ ಒಂದಿದೆ. 11:30ಕ್ಕೆ ಇದೆ 2ನೇ ತಾರೀಕು. ಸೊ ಮಿನಿ ಸ್ಟಾಕ್ ಪಾಯಿಂಟ್ ಆಪರ್ಚುನಿಟಿ ಮತ್ತೆ ಆನ್ಲೈನ್ ರಿಜಿಸ್ಟ್ರೇಷನ್ ಅದನ್ನೆಲ್ಲ ಏನೇನು ಪ್ರೊಸೆಸ್ ಇದೆ ಅಂತ ಒಂದು ಸಪರೇಟ್ ಸೆಷನ್ ಇದೆ. ಸೊ ಅದು ಒಂದು ನೆಕ್ಸ್ಟ್ ನಮ್ದು ಪ್ಯಾನ್ ಇಂಡಿಯಾ ಪ್ರೋಗ್ರಾಮ್, ಕರ್ನಾಟಕ ಪ್ರೋಗ್ರಾಮ್ ಎಲ್ಲ ಈಗ ಟೈಮಿಂಗ್ ಚೇಂಜ್ ಆಗ್ತಾ ಇದೆ. ಸೊ ಈವ್ನಿಂಗ್ 6 o'clock ಇದೆ. ಸೊ ಈವ್ನಿಂಗ್ 6 o'clock ಪ್ಲಗ್ ಆಗಿ, ಸೊ ಆಲ್ಟರ್ನೇಟ್ ಡೇಸ್ ಪ್ರೋಗ್ರಾಮ್ ಇದೆ. ಸೊ ನೆಕ್ಸ್ಟ್ ಮಂತ್ ಶೆಡ್ಯೂಲ್ ನಿಮ್ದು ನಾಳೆ ಬಂದ್ಬಿಡುತ್ತೆ. ಸೊ ಜುಲೈ ಫುಲ್ ಶೆಡ್ಯೂಲ್ ನಾಳೆ ಬಂದ್ಬಿಡುತ್ತೆ. ಸೊ ನೋಡ್ಕೊಂಡು ಎಲ್ಲ ಪ್ಲಾನ್ ಮಾಡಿ. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಅಂತ ಹೇಳ್ಬೇಕಂದ್ರೆ, ಸೊ ಈ ಮಂತ್ ಎಂಡು ದಯವಿಟ್ಟು ಎಲ್ಲ ನಿಮ್ದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ, PVs ಕಂಪ್ಲೀಟ್ ಮಾಡ್ಕೊಳ್ಳಿ, ರಿಡಂಪ್ಷನ್ ಆಫರ್ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಅಗೇನ್ ಫಸ್ಟ್ ಎಲ್ಲ ಪ್ರಾಜೆಕ್ಟ್ ಮಾಡಿ ನಿಮ್ದು PV ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ನಿಲೇಶ್ ಸರ್, ವಂಡರ್ಫುಲ್ ಸೆಷನ್. ಅಗೇನ್ thank you all the participants. You can wind up session, sir. Yeah, thank you. Mr. Rahul.